ತುಂಬಾ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು, ಬೇರೆ ಬೇರೆ ಊರಿಂದ ಬಂದಿರ್ತಕ್ಕಂಥವ್ರು, ಅವ್ರುಗಳು ಒಬ್ಬೊಬ್ಬರಾಗಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದಾಗಿ ಹಂಚ್ಕೋತಾರೆ. ಅದೇ ತರ ಅವರು ಸಕ್ಸಸ್ ಸೀಕ್ರೆಟ್ ಕೂಡ ಹಂಚ್ಕೋತಾರೆ, ಸಮಯದ ಅಭಾವ ಇರೋದ್ರಿಂದ. ಸೊ ಮೊದಲನೇದಾಗಿ ನಾನು ಒಬ್ಬ ಸ್ಪೆಷಲ್ ಲೀಡರ್ ನ ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರಬ್ ಕಂಟ್ರೀಸ್ ಅಲ್ಲಿ ಅವರು ಒಂದು ಮೆರೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಲ್ಲಿಂದ ಒಂದು ವಿಶೇಷವಾಗಿ ಫೇಸ್ಬುಕ್ ಅಲ್ಲಿ ಒಂದು BMW ನ ಒಂದು ಸೆಲೆಬ್ರೇಷನ್ ಅನ್ನ ನೋಡಿದ್ರು ಅವರು. ಅಲ್ಲಿಂದ ಇಂಡಿಯಾಗೆ ಬಂದ್ರು, ಫುಲ್ ಟೈಮ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಅದೇ ತರ ಸಿಸ್ಟಮೆಟಿಕ್ ಆಗಿ ಪ್ರೊಫೆಷನಲ್ ಆಗಿ ಬಿಸ್ನೆಸ್ ಅನ್ನ ಕಟ್ಟಿ ಆಲ್ ಓವರ್ ಇಂಡಿಯಾದಲ್ಲಿ ನ್ಯಾಷನಲ್ ಟ್ರೈನರ್ ಆಗಿದ್ದಾರೆ. ಇಬ್ರು CEO ಸ್ಯಾಲರಿನ ಮೋದಿ ಕೇರ್ ಅಲ್ಲಿ ಅವರೊಬ್ಬರೇ ಇನ್ಕಮ್ ಆಗಿ ತಗೊಂತಾ ಇದ್ದಾರೆ. ಸೊ ಓವರ್ ಟು ರಾಘವೇಂದ್ರ ಶೆಟ್ಟಿ ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊತಾರೆ. ಓವರ್ ಟು ರಾಘವೇಂದ್ರ ಶೆಟ್ಟಿ. Thank you, sir. Thank you so much. Thank you all my upline leaders. I'm so happy. My life is so beautiful because of Modi Care. Modi Care direct marketing industry ಅನ್ನುವುದು $1 billion industry. ಈ ಒಂದು ಬಿಸ್ನೆಸ್ ಅನ್ನ ಜನಗಳಿಗೆ ನಾವು ಯಾವ ರೀತಿ ಕೊಡ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿ ಆರ್ ಗಿವಿಂಗ್ ಡೈಮಂಡ್. ಡೋಂಟ್ ಹೆಸಿಟೇಟ್, ಬಿ ಕಾನ್ಫಿಡೆಂಟ್. ಈ ಒಂದು ಬಿಸ್ನೆಸ್ ಕೊಡ್ಬೇಕಿದ್ರೆ ನಾನು ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಪ್ರಿಜೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಈ ಒಂದು ಬಿಸ್ನೆಸ್ ಅನ್ನ ಡಾಕ್ಟರ್ಸ್ ಇರ್ಬೋದು, ಎಂಜಿನಿಯರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, 2, 3, 4, 5 ಹೋಟೆಲ್ ಇರುವಂತ ಓನರ್ ಗಳು ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ಸ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಎಲ್ಲರಿಗೂ ಈ ಬಿಸ್ನೆಸ್ ಕೊಡ್ತಾ ಹೋದೆ. ಸೊ ಇದು ಒಂದು ಕಾನ್ಫಿಡೆಂಟ್ ಅಲ್ಲಿ ಜನಗಳಿಗೆ ರೀಚ್ ಮಾಡಿಸ್ತಾ ಹೋದೆ. ಅವ್ರು ಈ ಬಿಸ್ನೆಸ್ ತಗೊಂಡು ಇವತ್ತು ಸಾಕಷ್ಟು ಜನ ಸಕ್ಸಸ್ ಆಗಿದ್ದಾರೆ. ಅವರ ಒಂದು ಇನ್ಸ್ಪಿರೇಷನ್ ತಗೊಂಡು ತುಂಬಾ ಜನ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಕ್ಸಸ್ ಆಗ್ತಿದ್ದಾರೆ. ನನ್ನ ಇಂಟೆನ್ಷನ್ ಇರೋದು ಪ್ರತಿಯೊಬ್ಬ ಭಾರತೀಯನಿಗೆ ಕೂಡ ಈ ಒಂದು ಬಿಸ್ನೆಸ್ ಅನ್ನ ಕೊಡಬೇಕು. ಅಂಡ್ ನನ್ನ ಅಲ್ಟಿಮೇಟ್ ಗೋಲ್ ಇರುವಂತದ್ದು ಇವತ್ತು ವಿದೇಶದಲ್ಲಿ ಎಷ್ಟೋ ಜನ ಡಾಲರ್ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ರೆ ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿ ಅವ್ರನ್ನ ಇಂಡಿಯಾ ಕರ್ಕೊಂಡು ಬರ್ಬೇಕು. ಮೋದಿ ಕೇರ್ ಅವಕಾಶ ಕೊಡಬೇಕು. ಅವರು ಮೋದಿ ಕೇರ್ ಅಲ್ಲಿ ಇವತ್ತು ಹೊರಗಡೆ ಏನ್ ಹಣ ದುಡಿತಿದ್ದಾರೆ ಆ ಹಣನ ಇಲ್ಲಿ ತಗೊಳ್ಬೇಕು ಅನ್ನೋದು, ತಗೊಳ್ಳಿಕ್ಕೆ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಈ ರೀತಿ ನಾನು ವರ್ಕ್ ಮಾಡ್ತಾ ಹೋದಾಗ ನನ್ನ ಜೊತೆ ಕೈ ಜೋಡಿಸಿರುವಂತ ವ್ಯಕ್ತಿಗಳಲ್ಲಿ 20ಕ್ಕೂ ಜಾಸ್ತಿ ಜನ ಇವತ್ತು ಮಿಲಿಯನರ್ಸ್ ಗಳು ಕ್ರಿಯೇಟ್ ಆಗಿದ್ದಾರೆ. ಅಂಡ್ ಆಲ್ರೆಡಿ 30+ ಕಾರ್ ಅಚೀವರ್ಸ್ ಗಳಿದ್ದಾರೆ. ಇವತ್ತು ನಾನು 3 ಲಕ್ಷ ಸ್ಯಾಲರಿ ಬಿಟ್ಟು ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತು ತಿಂಗಳಿಗೆ 7.5 ಲಕ್ಷ ಇನ್ಕಮ್ ಅನ್ನು ತಗೊಳ್ತೇನೆ. ನಿಮ್ಮನ್ನು ಕೂಡ ಈ ಒಂದು ಬಿಸ್ನೆಸ್ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಶೆಟ್ಟಿ. ಸ್ನೇಹಿತರೆ, ಯಾವತ್ತು ನಾವು ಹೇಳ್ತಾ ಇರ್ತೀವಿ ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಅಂತೇಳಿ. ಸೊ ಆ ತರದ ಒಂದು ಸೋಂಬೇರಿತನನ ಬಿಟ್ಬಿಟ್ಟು ದೊಡ್ಡ ಆಲೋಚನೆ ಮಾಡಿ ಯಾರೆಲ್ಲರೂ ಕೂಡ ಚಾಲೆಂಜಿಂಗ್ ನೇಚರ್ ಅನ್ನು ಹಿಡ್ಕೊಂಡು ಹೋರಾಟ ಮಾಡಿದ್ದಾರೆ. ತುಂಬಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂತಹ ನೆಕ್ಸ್ಟ್ 2ನೇ ನಮ್ಮ ವಾರಿಯರ್ನ ಇವಾಗ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವರು ಕೊಲ್ಲೂರ್ನಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ. ಅಲ್ಲಿಂದ ಪಾರ್ಟ್ ಟೈಮ್ ಅಲ್ಲಿ ಒಂದು ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಇವರು ದೊಡ್ಡ ದೇಶಭಕ್ತರು. ಆ ದೇಶಭಕ್ತಿ ಸ್ವದೇಶಿ ಅನ್ನೋ ಒಂದು ಉದ್ದೇಶದಿಂದ ಮೋದಿ ಕೇರ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ದೊಡ್ಡ ಟ್ರೈನರ್ ಆಗಿದ್ದಾರೆ, ತುಂಬಾ ಪ್ರಖ್ಯಾತ ಲೀಡರ್ ಆಗಿದ್ದಾರೆ. ಸೊ ಅವ್ರನ್ನ ಒಂದು ವರ್ಚುವಲ್ ಸ್ಕ್ರೀನ್ ಮೇಲೆ ಇನ್ವೈಟ್ ಮಾಡೋಣ. ಪ್ಲೀಸ್ ಇನ್ವೈಟ್ ವಿನೋದ್ ಭಟ್ ಆನ್ ದಿ ವರ್ಚುವಲ್ ಸ್ಕ್ರೀನ್. ಎಸ್, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಅಪ್ಲೈನ್ಸ್ ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸರ್ ದೇಶ ಸೇವೆ ಮಾಡ್ಬೇಕು ಅನ್ನೋ ದೊಡ್ಡ ಕನಸಿತ್ತು. ಹೊರಗಡೆ ಪ್ರಪಂಚದಲ್ಲಿ ಇವತ್ತು ದೇಶ ಸೇವೆ ಮಾಡ್ಬೇಕಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಸೈನಿಕರಾಗ್ಬೇಕು, ಇಲ್ಲ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತರದಲ್ಲಿ ಬಲಿದಾನ ಮಾಡ್ಬೇಕು. ಆದ್ರೆ ಈ ಮೋದಿ ಕೇರಿಗೆ ಬಂದಂತ ಮೇಲೆ ನನಗೆ ಅರ್ಥ ಆಯ್ತು, ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ನಾನು ಬಳಕೆ ಮಾಡ್ತಾ ಒಂದಿಷ್ಟು ಜನರಿಗೆ ಅದ್ರ ಬಗ್ಗೆ ಶೇರ್ ಮಾಡ್ತಾ ಹೋದಾಗ ದೇಶ ಸೇವೆಯ ಆಗುತ್ತೆ, ಜೊತೆಗೆ ನಮಗೂ ಸಹಿತ ಆದಾಯ ಸಿಗುತ್ತೆ ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ದೇಶ ಸೇವೆ ಮಾಡ್ಬೇಕನ್ನುವಂತ ಆ ಕನಸಿಗೆ ಪೂರಕವಾಗಿ ಸಿಕ್ಕಂತ ಈ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಿದ್ದಕ್ಕೆ ಇವತ್ತೇ ವರ್ಷಕ್ಕೆ 50 ಲಕ್ಷಕ್ಕೂ ಮಿಕ್ಕಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಪ್ರಾಡಕ್ಟ್ ಅನ್ನ ಕೇವಲ ನಾನು ನನ್ನ ಕುಟುಂಬ ಅಂತ ಅಲ್ದೇನೆ ಎಲ್ರಿಗೂ ಸಮಾಜಕ್ಕೋಸ್ಕರ ಅಥವಾ ನನ್ನ ರಾಜ್ಯ ನನ್ನ ಜಿಲ್ಲೆ ಅಂತ ಎಲ್ಲಾ ಕಡೆಗೆ ತಿರ್ಗಾಡ್ತಾ ಎಲ್ರಿಗೂ ಶೇರ್ ಮಾಡ್ತಾ ಇರೋದಕ್ಕೆ ಒಂದು ಉತ್ತಮವಾದಂತ ನಿರ್ಧಾರ ತಗೊಂಡಿದ್ದೀನಿ ಅನ್ನೋದನ್ನ ಇವತ್ತು ಕಾನ್ಫಿಡೆನ್ಸ್ ನನಗೆ ಬರ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಸಹಿತ ಒಂದು ದೇಶ ಸೇವೆ ಮಾಡ್ಬೇಕನ್ನೋಂತ ಕನಸು ಇದ್ದವರು ಸಹಿತ ಈ ಒಂದು ಅವಕಾಶದ ಒಳಗಡೆ ಬನ್ನಿ, ನೀವೆಲ್ಲರೂ ಸಹಿತ ಸಕ್ಸಸ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಆಲ್. ಥ್ಯಾಂಕ್ ಯು ಸೋ ಮಚ್ ವಿನೋದ್ ಭಟ್. ಫ್ರೆಂಡ್ಸ್, ಇವಾಗ ಮುಂದಿನ ನಮ್ಮ ಸ್ಪೆಷಲ್ ಟ್ರೈನರ್ ನ ನೋಡೋಣ. ಇವಾಗ ಈ ವ್ಯಕ್ತಿ ಎಕ್ಸಾಕ್ಟ್ಲಿ ಏನು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಮೀನುಗಾರ ಕುಟುಂಬದಲ್ಲಿ ಒಂದು ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಇತ್ತು, ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇತ್ತು, ಸಿಕ್ಕಾಪಟ್ಟೆ ಸಾಲ ಇತ್ತು. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಟ್ರೈನ್ ಗೆ ಅಟೆಂಡ್ ಆಗ್ತಾ ಹೋಗ್ತಾರೆ. ಇವ್ರು ಲೀಡರ್ ಚಾಲೆಂಜ್ ಕೊಡ್ತಾರೆ ಇವರಿಗೆ, ನೀವು ತುಂಬಾ ಡೈನಾಮಿಕ್ ಇದ್ದೀರಾ, ತುಂಬಾ ಕನಸುಗಾರ ಇದ್ದೀರಾ, 1,000 ದಿನದಲ್ಲಿ 10 ಲಕ್ಷ ಇನ್ಕಮ್ ಅನ್ನು ಮಾಡಿ ತೋರಿಸಿ ಅಂತ ಚಾಲೆಂಜ್ ಕೊಡ್ತಾರೆ. ಇವರು ಅದನ್ನ ಮಾಡಿ ದೊಡ್ಡ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಇವರ ಅಚೀವ್ಮೆಂಟ್, ಇವರ BMW ಕಾರ್ ತಗೊಂಡಿರೋದು ಸಮೀರ್ ಮೋದಿ ಸರ್ ಕೂಡ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಅಂತ ಸ್ಪೆಷಲ್ ಲೀಡರ್ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ರವೀಂದ್ರ ಶ್ರೀಯಾನ್. ಎಸ್, ನಮಸ್ತೆ ಸ್ನೇಹಿತರೆ. ನಾನೊಬ್ಬ ಸಾಮಾನ್ಯ ಬಡ ಮೀನುಗಾರ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಬಿಸ್ನೆಸ್ ಅನ್ನ ಮಾಡಿದೆ. 2015ರಲ್ಲಿ 16ರಲ್ಲಿ ನನ್ನ ಎಲ್ಲಾ ಬಿಸ್ನೆಸ್ ಅನ್ನ ಲಾಸ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಲಾಸ್ ಆಗಿ 60-70 ಲಕ್ಷ ಸಾಲ ಆಯ್ತು. ಸುಸೈಡ್ ಮಾಡ್ಕೊಳ್ಬೇಕು ಅನ್ನುವಂತ ಹಂತ ತಲುಪಿದಾಗ ನನಗೊಂದು ತಡರಾತ್ರಿ ಮೋದಿ ಕೇರ್ ಅಂತ ಒಂದು ಸ್ವದೇಶಿ ಕಂಪನಿ ಸಿಕ್ತು. ಸೊ ಆವಾಗ ಅರ್ಥ ಆಯ್ತು,
ದೇಶಕ್ಕೊಂದು ಸೇವೆ ಕೊಡೋದ್ರ ಮೂಲಕ, ದೇಶೀಯ ಕಂಪನಿ ವಸ್ತುಗಳ ಬಗ್ಗೆ ಮಾತಾಡೋದ್ರ ಮೂಲಕ ನನ್ನ ಸಾಲಗಳು ತೀರುತ್ತೆ, ನನಗೊಂದು ಸಂಪಾದನೆ ಆಗತ್ತೆ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಮೈ ಡಿಯರ್ ಫ್ರೆಂಡ್ಸ್. 60 ವರ್ಷ ಬಂದ್ರು ನನ್ನ ಸಾಲ ತೀರ್ತಿರ್ಲಿಲ್ಲ. ಮೋದಿ ಕೇರ್ ನಲ್ಲಿ ಇವತ್ತು 3 ವರ್ಷದಲ್ಲಿ ನನ್ನ ಸಾಲ ತೀರಿದೆ. ಅದಕ್ಕೆ ನಾನು ಮಾಡಿದ್ದಿಷ್ಟೇ ಸೀಕ್ರೆಟ್. ನನ್ನ ಎಲ್ಲಾ ಕಾರ್ಯಕ್ರಮಗಳು, ನನ್ನ ಫ್ಯಾಮಿಲಿ ಪ್ರೋಗ್ರಾಮ್, ಮದುವೆ, ಫ್ರೆಂಡ್ಸ್ ಎಲ್ಲವನ್ನ ಬಿಟ್ಟು ದಿನದ 18 ಗಂಟೆಗಳ ಕಾಲ ಮೋದಿ ಕೇರ್ ಬಗ್ಗೆ ಕೆಲಸ ಮಾಡಿದೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಜನಗಳಿಗೆ ಮೋದಿ ಕೇರ್ ವಸ್ತುಗಳ ಬಗ್ಗೆ, ದೇಶೀಯ ವಸ್ತುಗಳ ಬಗ್ಗೆ ತಿಳಿಸೋದಕ್ಕೆ ಹೇಳಿದೆ, ಶುರು ಮಾಡಿದೆ. ಅದಕ್ಕೆ ಸಿಕ್ಕಂತ ಫಲ ಏನಂತ ಹೇಳಿದ್ರೆ ಇವತ್ತು 3 ವರ್ಷದಲ್ಲಿ ನನ್ನ ಎಲ್ಲಾ ಸಾಲಗಳು ತೀರಿ ತಿಂಗಳಿಗೆ ನನ್ನ ಹೈಯೆಸ್ಟ್ ಇನ್ಕಮ್ 12 ಲಕ್ಷ ನಾನು ದುಡಿತಾ ಇದ್ದೀನಿ. ಜೊತೆಗೆ ಮೋದಿ ಕೇರ್ ನಿಂದ 2 ಕಾರ್ನ ಓನರ್ ಆಗಿದ್ದೀನಿ. ಒಂದು ಟಾಟಾ ಹ್ಯಾರಿಯರ್ ಕಾರ್ ಓನರ್ ಆಗಿದ್ದೀನಿ, ಇನ್ನೊಂದು BMW 3 ಸೀರೀಸ್ ನ ಓನರ್ ಆಗಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಜೊತೆ ಬಂದಂತಹ 40 ಜನ ಇವತ್ತು ಕಾರ್ನ ಓನರ್ ಆಗಿದ್ದಾರೆ. ಜೊತೆಗೆ 30ಕ್ಕೂ ಹೆಚ್ಚು ಜನ ಲಕ್ಷವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು. ಸೊ ಈ ಒಂದು ಬ್ಯೂಟಿಫುಲ್ ಅವಕಾಶಕ್ಕೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಕೊರೋನಾ ಎನ್ನುವಂತ ಕಂಟಕ ನನ್ನಂತಹ ಅದೆಷ್ಟು ಉದ್ಯಮಗಳನ್ನ ಇವತ್ತು ಸಾಲ್ಗಾರನಾಗಿ ಮಾಡಿದೆ. ಸೊ ಯಾವುದೇ ಬಂಡವಾಳ ಇಲ್ಲದೆ ನಮ್ಮ ಮನೆ ಬೇಕಾದಂತಹ ವಸ್ತುಗಳನ್ನು ಉಪಯೋಗಿಸೋದ್ರ ಮೂಲಕ ನಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಮೋದಿ ಕೇರ್. ಸೊ ಈ ಒಂದು ಅದ್ಭುತವಾದಂತಹ ಅವಕಾಶವನ್ನ ಸೃಷ್ಟಿಕರ್ತ ಸಮೀರ್ ಮೋದಿ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರವೀಂದ್ರ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಲೀಡರ್, ಯೂತ್ ಐಕಾನ್ ಅಂತ ಹೇಳ್ಬೋದು. ಸೊ ಪ್ರತಿಷ್ಠಿತ ಆಳ್ವಾಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ವ್ಯಕ್ತಿ ಈ ಒಂದು ಮೋದಿ ಕೇರ್ ನ ಫುಲ್ ಟೈಮ್ ತಗೊಂತಾರೆ. ಯೂತ್ ಎಂಪವರ್ಮೆಂಟ್ ನ ಮಾಡ್ಬೇಕು, ಅನ್ಎಂಪ್ಲಾಯ್ಮೆಂಟ್ ನ ದೂರ ಮಾಡ್ಬೇಕು ಅಂತೇಳಿ ಆ ವ್ಯಕ್ತಿ ಫುಲ್ ಟೈಮ್ ಬಂದು ಇವತ್ತು ತುಂಬಾ ಪ್ರಸಿದ್ಧರಾಗಿದ್ದಾರೆ, ಅದ್ಭುತ ಟ್ರೈನರ್ ಆಗಿದ್ದಾರೆ. ಬೇಸಿಕಲಿ ಅವರು ಕವಿ, ಲೇಖಕರು ಅಂತ ಅನ್ನೋ ಒಂದು ವಿಶೇಷವಾದ ಟ್ಯಾಲೆಂಟ್ ಅನ್ನು ಕೂಡ ಹೊಂದಿರತಕ್ಕಂಥ ವ್ಯಕ್ತಿ. ಮದುವೆಗಿಂತ ಮುಂಚೆನೆ ಅತಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಕನಸನ್ನು ಹಿಡ್ಕೊಂಡಿದ್ರು. ಮದುವೆಗಿಂತ ಮುಂಚೆನೆ 1.25 ಕೋಟಿ ಮನೆಗೋನರಾಗಿದ್ದಾರೆ. ಕುಂದಾಪುರದಲ್ಲಿ ರೇಂಜ್ ರೋವರ್ ಕಾರ್ ನ ಬುಕ್ ಮಾಡಿದ್ದಾರೆ. ಸೊ ಇಷ್ಟು ಪ್ರಸಿದ್ಧ ಒಂದು ಲೀಡರ್ ನ ಇವತ್ತು ಇನ್ವೈಟ್ ಮಾಡ್ತಕ್ಕಂಥ ಟೈಮು. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಮಿಸ್ಟರ್ ದಿವ್ಯಾಧರ್ ಶೆಟ್ಟಿ. ನಮಸ್ತೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನ ಸಕ್ಸಸ್ ಆದಂತ ವ್ಯಕ್ತಿಗಳು, ಯಶಸ್ವಿಯಾದಂತ ವ್ಯಕ್ತಿಗಳಲ್ಲಿ ಒಂದೇ ಒಂದು ಅವ್ರು ಅಳವಡಿಸಿಕೊಂಡಿರುವಂತಹ ಒಂದು ಸೂತ್ರ ಅಂತ ಹೇಳಿದ್ರೆ ಆಟಿಟ್ಯೂಡ್ ಮತ್ತು ಗ್ರಾಟಿಟ್ಯೂಡ್. ನಾನು ಮೋದಿ ಕೇರ್ ಬಿಸ್ನೆಸ್ ಗೆ ಬಂದವಾಗ ನನಗೆ ಒಂದಿಷ್ಟು ವ್ಯಕ್ತಿಗಳನ್ನ ನಾನು ನೋಡಿದವಾಗ ಸಕ್ಸಸ್ ಆಗ್ಲೇಬೇಕು ಅಂತ ಒಂದಿಷ್ಟು ವಿಚಾರಗಳನ್ನ ತಗೊಂಡವಾಗ ನಾವೇನ್ ಕಲಿಬೇಕು ಅನ್ನೋದನ್ನ ನಾವು ಮೊದಲಿಂದ ಕಲಿತಾ ಬಂದ್ವಿ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಶಿವಾಜಿಯಲ್ಲಿದ್ದಂತ ಆಟಿಟ್ಯೂಡ್, ಏಕಲವ್ಯನಲ್ಲಿದ್ದಂತ ಗ್ರಾಟಿಟ್ಯೂಡ್ ಒಂದು ಬಿಸ್ನೆಸ್ ಅನ್ನೇ ಬೇಕೇ ಬೇಕಾಗತ್ತೆ. ನೀವು ಯಶಸ್ಸಾಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಂದು ಹಂತದಲ್ಲಿ ನೀವು ಹುಟ್ಟು ದರಿದ್ರ ಆಗಿರ್ಬಹುದು, ಆದ್ರೆ ಬದುಕು ಚರಿತ್ರೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮೊಳಗಡೆ ಒಂದಿಷ್ಟು ಗೆಲ್ಲುವಂತ ಒಂದು ಹಂಬಲ, ನಾವೇನಾದ್ರೂ ಒಂದು ಮಾಡ್ಬೇಕು ಅನ್ನೋದು ನಮ್ಮೊಳಗಡೆ ಬರಲೇಬೇಕಾಗತ್ತೆ. ಆರಂಭದಿಂದಲೇ ಅದನ್ನೇ ಕಲಿತಾ ಬಂದಿರೋ ಕಾರಣಕ್ಕೆ ನಮ್ಮ ಯಶಸ್ಸಿನ ದಿನಗಳನ್ನ ನಾವು ಕಂಡ್ಕೊಂಡ್ವಿ. ಮೋದಿ ಕೇರ್ ನಮ್ಗೆ ಎಲ್ಲವನ್ನ ಕೊಡ್ತು. ನಾವು ಏನ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿಂದ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಏನ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಯಶಸ್ಸಿನ ದಿನಗಳಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಏನನ್ನ ನಾವು ಕಲಿತೀವಿ, ಏನನ್ನ ಅಳವಡಿಸ್ತೀವಿ, ಮತ್ತೆ ಏನನ್ನ ನಾವು ಫೀಲ್ಡ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸ್ಕೊಳ್ತಾ ಹೋದ್ರೆ ನಮ್ಮ ಟೀಮ್ ನವರಿಗೆ ಅದನ್ನ ಕಲಿಸಿಕೊಟ್ರೆ ಮೋದಿ ಕೇರ್ ಅಲ್ಲಿ ನಾವು ಯಶಸ್ಸಾಗ್ಲಿಕ್ಕಾಗತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮೋದಿ ಕೇರ್ ನಮ್ಗೆ ಅದನ್ನ ಕಲಿಸಿಕೊಡ್ತಾ ಇದೆ. ಮೋದಿ ಕೇರ್ ನಾವು ಮಾಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೂಡ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋದವಾಗ ಅಥವಾ ಅವ್ರಿಗೆ ನಾವು ಕಲಿಸಿಕೊಡ್ತಾ ಹೋದವಾಗ ನಾವು ಗೆಲ್ಲಿಕ್ಕೆ ಸಾಧ್ಯ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ದಿವ್ಯಾಧರ್ ಶೆಟ್ಟಿ. ಇನ್ನು ದೊಡ್ಡ ಒಂದು ಸಾಧನೆ ಮಾಡ್ತಕ್ಕಂತಹ ಒಬ್ರು ಬಿಸ್ನೆಸ್ ಲೀಡರ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಆರ್ಡಿನರಿ ಬೀಡಾ ಅಂಗಡಿ ನಡೆಸ್ತಾ ಇದ್ರು. ತುಂಬಾ ಕಷ್ಟ ಇತ್ತು, ಆದ್ರೆ ಮೆಂಟಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಕ್ಯಾಟರಿಂಗ್ ಬಿಸ್ನೆಸ್, ಅಲ್ಲಿ ತುಂಬಾ ಬೆಳೆದ್ರು. ಅದಾದ ನಂತರ ಮೋದಿ ಕೇರ್ ಬಿಸ್ನೆಸ್ ಅನ್ನ ಪ್ಯಾಷನ್ ತರ ತಗೊಂಡ್ರು. ಅವ್ರ ಸ್ನೇಹಿತರು ತುಂಬಾ ಬೆಳೆದಿದ್ದಾರೆ ಅಂತ ಅನ್ಕೊಂಡು ಬಿಸ್ನೆಸ್ ಮೋದಿ ಕೇರ್ ನಲ್ಲಿ ತುಂಬಾ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ ಅವ್ರ ವಿಶೇಷ ಏನು ಅಂದ್ರೆ ಅವ್ರ ಗುಣಗಳು, ಮೋಸ್ಟ್ ಲವಬಲ್ ಒಂದು ಪರ್ಸನಾಲಿಟಿ ಅಂತ ಹೇಳ್ಬೋದು. ಈಗಾಗಲೇ ಮರ್ಸಿಡೀಸ್ ಬೆನ್ಸ್ ಕಾರ್ನು ಕೂಡ ಅವ್ರು ಬುಕ್ ಮಾಡಿದ್ದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಉಮೇಶ್ ಶೆಟ್ಟಿ. Thank you so much, Rajasthan, for the wonderful warm welcome. Hesaru Umesh Shetty andru basically businessman. So businessman ಆಗಿದ್ದಂತ ವ್ಯಕ್ತಿ ಮೋದಿ ಕೇರ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮ್ ಕ್ವಶನ್ಸ್ ಇರ್ಬೋದು. ಸೊ ಬಿಸ್ನೆಸ್ ಮಾಡ್ತಾನೆ ನನ್ಗೆ ಮೋದಿ ಕೇರ್ ಅವಕಾಶ ಕೊಟ್ಟಿರುವಂತ ಅಪ್ಲೈನ್ಸ್ ಗಳು ನನ್ಗೆ ಹೇಳಿರುವಂತದ್ದು ಒಂದೇ, ಈ ಬಿಸ್ನೆಸ್ ಇಂದ ಮೋದಿ ಕೇರ್ ಬಿಸ್ನೆಸ್ ಇಂದ ಪ್ಯಾಸಿವ್ ಇನ್ಕಮ್ ನ ನೀವು ಪಡ್ಕೋಬಹುದು ಅನ್ನುವಂಥದ್ದು. ಬಟ್ ಇವತ್ತು ನಾನು ಫೀಲ್ ಮಾಡ್ತಾ ಇದ್ದೀನಿ, ಕಳೆದ 1.5 ವರ್ಷದಿಂದ ಕೊರೋನಾ ಅನ್ನುವಂಥದ್ದು ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳ ಬಿಸ್ನೆಸ್ ಅನ್ನುವಂಥದ್ದು ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡಿದೆ. ಬಟ್ ನಾನು ಮೋದಿ ಕೇರ್ ನಂಬ್ಕೊಂಡು ಬಂದಿದ್ದಕ್ಕೆ ಇವತ್ತು ಪ್ಯಾಸಿವ್ ಇನ್ಕಮ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. 250 ರೂಪಾಯಿಂದ ಶುರುವಾಗಿರುವಂತ ನನ್ನ ಮೋದಿ ಕೇರ್ ಆದಾಯ ಅನ್ನುವಂಥದ್ದು ಇವತ್ತು ಪ್ರತಿ ತಿಂಗಳು 7.5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ. ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ವಿ 10 by 10 ರೂಮ್ ಅಲ್ಲಿ. ಇದೇ ಮೋದಿ ಕೇರ್ ಅವಕಾಶ ಮುಖಾಂತರ ಇವತ್ತು 2.5 ಕೋಟಿ ವರ್ತನ ಬಂಗ್ಲೆನ್ ಕೂಡ ಪಡ್ಕೊಂಡಿದ್ದೀನಿ.
ಅಂಡ್ ಲಕ್ಸುರಿ ಕಾರ್ ಆಜಾದಿ ಮಂತ್ ಅಲ್ಲಿ ಇದೇ ತಿಂಗಳು ನಾನು ನನ್ನ ಕನ್ಸಿನ 75 ಲಕ್ಷ ರೂಪಾಯಿ ಹೊತ್ತು ನಾನು ಮರ್ಸಿಡೀಸ್ ಬೆಂಜ್ ಕಾರ್ ಕೂಡ ಪಡ್ಕೋತಾ ಇದ್ದೀನಿ. ಸೊ ಪ್ಯಾಸಿವ್ ಇನ್ಕಮ್ ಬೇಕನ್ನುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ಸಿಸ್ಟಮ್ ಒಳಗಡೆ ಸೀರಿಯಸ್ ಆಗಿ ಇನ್ವಾಲ್ವ್ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ಮಾಡ್ತಿರುವಂತ ಬಿಸ್ನೆಸ್ ಮಾಡ್ಕೊಂಡಿದ್ದಿದ್ರೆ ನನ್ಗೆ ಯಾವ್ದೇ ತರ ಅಂತ ಮನೆ EMI ಕಟ್ಟಕ್ ಕೂಡ ಆಗ್ತಾ ಇದ್ದಿಲ್ಲ, ಕಾರ್ EMI ಕೂಡ ಕಟ್ಟಕ್ ಆಗ್ತಿದ್ದಿಲ್ಲ. ನನ್ನ ಪ್ರೆಸೆನ್ಸ್ ಅನ್ನುವಂಥದ್ದು ಪ್ರತಿ ಕ್ಷಣದಲ್ಲೂ ಕೂಡ ನಾನು ಬಿಸ್ನೆಸ್ ಪ್ಲೇಸ್ ಅಲ್ಲಿ ಇರ್ಬೇಕಾಗಿತ್ತು. ಬಟ್ ಮೋದಿಕೆನ ನಂಬ್ಕೊಂಡಿದ್ಕೆ, ಮೋದಿಕೆನ ಒಪ್ಕೊಂಡಿದ್ಕೆ, ಮೋದಿಕೆ ಬಗ್ಗೆ ಒಂದಿಷ್ಟು ಜನಗಳಿಗೆ ಹೇಳ್ತಾ ಬಂದಿದ್ಕೆ ಇವತ್ತು ನನ್ನ ಅಬ್ಸೆನ್ಸ್ ಅಲ್ಲೂ ಕೂಡ ನಾನು ಕೂತ್ಕೊಂಡಿರುವಂತ ಜಾಗದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತ ನನ್ನ ಟೀಮ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ, ಪ್ಯಾಸಿವ್ ಇನ್ಕಮ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪ್ಯಾಸಿವ್ ಇನ್ಕಮ್ ಬೇಕು, ನಿಮ್ಮ ಅಬ್ಸೆನ್ಸ್ ಅಲ್ಲೂ ಕೂಡ ನನ್ನ ಫ್ಯಾಮಿಲಿ ಅವರಿಗೆ ಆದಾಯ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ರು ಕೂಡ ಮೋದಿಗೆ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡ್ಬೇಕು. ನಿಮ್ಮ ಎಲ್ಲರನ್ನೂ ಕೂಡ ಈ ಒಂದು ಬಿಸ್ನೆಸ್ ಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಅಪ್ಲೈನ್ ಲೀಡರ್ಸ್. ಥ್ಯಾಂಕ್ ಯು ಉಮೇಶ್ ಶೆಟ್ಟಿ. ವಾವ್ ಸ್ನೇಹಿತರೆ, ಒಬ್ಬೊಬ್ರದ್ದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಅವ್ರ ಸಕ್ಸಸ್ ಸೀಕ್ರೆಟ್ ನ ಕೇಳ್ತಾ ಇದ್ದೀರಾ. ಖಂಡಿತ ನಿಮ್ಮೆಲ್ರಿಗೂ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವರೆಲ್ಲರೂ ಕೂಡ ಮಾಡಿದ್ದೇನಪ್ಪಾ ಅಂತ ಹೇಳಿದ್ರೆ ಕೇವಲ ಅವರು ಮಾಡಿದ್ದು ಮಾರ್ಕೆಟ್ ಅಲ್ಲಿ ಒಂದು ಹ್ಯಾಬಿಟ್ ಅನ್ನ ಚೇಂಜ್ ಮಾಡಿದ್ರು. ಅದೇನು ಅಂದ್ರೆ ಒಂದು ಬೈಯಿಂಗ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡಿದ್ರು. ಬೈಯಿಂಗ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡೋದ್ರ ಮುಖಾಂತರ ಇಷ್ಟು ದೊಡ್ಡ ಕ್ರಾಂತಿಕಾರಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಸೊ ಇವ್ರುಗಳು ಏನು ಇವತ್ತು ಹೀರೋ ಲೆವೆಲ್ ಇದ್ದಾರೆ, ಅದೇ ತರ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ರಿಯಲ್ ಲೈಫ್ ಹೀರೋ ತರ ಕಾಣ್ತಾ ಇದ್ದಾರೆ. ಬಟ್ ಇವ್ರು ಯಾರು ಕೂಡ ಬೇರೆ ಯಾವುದೋ ಒಂದು ಮಂಗಳ ಗ್ರಹದಿಂದ ಬಂದವರಲ್ಲ, ಇನ್ಯಾವುದೋ ಚಂದ್ರಲೋಕದಿಂದ ಬಂದವರಲ್ಲ. ಇವರೆಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕ ಮನೆಯವ್ರ ತರ ಇದ್ದಾರೆ, ನಿಮ್ಮ ಸ್ನೇಹಿತರ ತರ ಇದ್ದಾರೆ. ಸೊ ಸೇಮ್ ಹೋರಾಟ ಮಾಡಿದ್ದಾರೆ, ಸೇಮ್ ನಾರ್ಮಲ್ ಬ್ಯಾಕ್ ಗ್ರೌಂಡ್, ಬಟ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣ ಅವ್ರು ತಗೊಂಡಿರ್ತಕ್ಕಂಥ ದೃಢವಾದ ನಿರ್ಧಾರ. ಸೊ ನೆಕ್ಸ್ಟ್ ನೋಡೋಣ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿರತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಯ ವಿಶೇಷ ಏನು ಅಂತ ಹೇಳಿದ್ರೆ ಫೀಲ್ಡ್ ವರ್ಕ್ ಕಿಂಗ್ ಅಂತ ಹೇಳ್ಬೋದು. ಪ್ರಾಡಕ್ಟ್ ಎಕ್ಸ್ಪರ್ಟ್, ಟ್ರೈನಿಂಗ್ ಅಲ್ಲೂ ಅಷ್ಟೇ ಸಾಕಷ್ಟು ಒಂದು ಮಿರಾಕಲ್ ಅನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಜಿಬಿಡಿ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವಾಗ ನಾನು ವಿಶೇಷವಾದ ಅಭಿಮಾನದಿಂದ ಇನ್ವೈಟ್ ಮಾಡ್ತಾ ಇದ್ದೀನಿ ನಮ್ಮ ಸಂತೋಷ್ RK ಅವ್ರನ್ನ. ಓವರ್ ಟು ಸಂತೋಷ್ ಜಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ವಂಡರ್ಫುಲ್ ಇಂಟ್ರೊಡಕ್ಷನ್. ಎಸ್, ಹೆಸರು ಸಂತೋಷ್ ರಾಯನ್. ಎಸ್, ತುಂಬಾ ಜನ ಒಂದು ಈ ಅವಕಾಶ ನನ್ನ ಬಿಸ್ನೆಸ್ ಗೆ ಬಂದಾಗ ನನ್ನ ಈ ಒಂದು ಬಿಸ್ನೆಸ್ ನ ಸೀಕ್ರೆಟ್ ಒಂದು ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಹೊರಗಡೆ ಕೇಳ್ತಾರೆ ಮೋದಿಕೆರನ್ನ ಯಾಕೆ ಮಾಡ್ಬೇಕು ಅಂತ ಅಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅನ್ನ ಪ್ರತಿಯೊಬ್ರು ಕೂಡ ಹೊರಗಡೆ ಕೂಡ ದುಡಿಯೋರಿದ್ದಾರೆ, ಕಷ್ಟಪಡ್ತಾರೆ. 1 ಲಕ್ಷ ಕೂಡ ತುಂಬಾ ಸಂಪಾದನೆ ಮಾಡೋರಿದ್ದಾರೆ. ಬಟ್ ಪ್ಯಾಸಿವ್ ಇನ್ಕಮ್ ಅನ್ನೋದು ಕೂಡ ಇರೋದಿಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಜಸ್ಟ್ 2 ರಿಂದ 5 ವರ್ಷ ಸೀರಿಯಸ್ ಆಗಿ ಇಲ್ಲಿ ವರ್ಕ್ ಮಾಡಿದಾದ್ರೆ ಖಂಡಿತ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನ ತಗೊಳ್ಳುವಂತ ಪವರ್ ಇರೋದು ಬಟ್ ಮೋದಿ ಕೇರ್ ಅಲ್ಲಿ. ಈ ಒಂದು ಅವಕಾಶ ಮುಖಾಂತರ ನಾನು ಈ ಒಂದು ಅವಕಾಶದಲ್ಲಿ ಹತ್ತದ್ರ 5 ಲಕ್ಷ ಪ್ಲಸ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಿದ್ದೀನಿ. ಜೊತೆಗೆ ಕಾರ್ ಓನರ್ ಆಗಿದ್ದೀನಿ. ಜೊತೆಗೆ ಟೀಮ್ ಅಲ್ಲಿ ಹತ್ತದ್ರ 30ಕ್ಕಿಂತ ಹೆಚ್ಚು ಪ್ಲಸ್ ಜನ ಕಾರ್ ಸಚಿವರು ಇದ್ದಾರೆ. ಓಕೆ, ಇಷ್ಟೆಲ್ಲ ಬದಲಾವಣೆ ಆಗಿರೋದು ಥ್ಯಾಂಕ್ಸ್ ಟು ಮೋದಿ ಕೇರ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಸೊ ಮುಂದಿನ ನಮ್ಮ ವಿಶಿಷ್ಟವಾದಂತಹ ವಾರಿಯರ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ವ್ಯಕ್ತಿ ತುಂಬಾ ದೊಡ್ಡ ಕನಸುಗಾರ. ಮಾಡೆಲ್ ಆಗ್ಬೇಕು ಅಥವಾ ಫಿಲ್ಮ್ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ತಯಾರಿ ನಡೆಸಿದ್ರು. ಅದು ಆಗ್ಲಿಲ್ಲ. ಆದ್ರೆ ರಿಯಲ್ ಲೈಫ್ ಹೀರೋ ಆಗಿದ್ದಾರೆ ಮೋದಿ ಕೇರ್ ಅಲ್ಲಿ. ಮೊದಲು 5 ವರ್ಷ ಬರೀ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋದ್ರು. ಪ್ರತಿ ವಾರ ಪ್ರತಿ ತಿಂಗಳು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರು. ಅದಾದ ನಂತರ ಇವತ್ತು ತುಂಬಾ ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಿ GBD ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಳ್ಳಿಗಳಲ್ಲಿ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ. ಅವ್ರನ್ನ ಇವಾಗ ಇನ್ವೈಟ್ ಮಾಡೋಣ ಅವರ ಸಕ್ಸಸ್ ಸೀಕ್ರೆಟ್ ನ ಕೇಳಲಿಕ್ಕೋಸ್ಕರ. ಲೆಟ್ಸ್ ಇನ್ವೈಟ್ PV ಚಂದ್ರು ಆನ್ ವರ್ಚುವಲ್ ಸ್ಕ್ರೀನ್. ಥ್ಯಾಂಕ್ ಯು ಲೀಡರ್ಸ್. ಸ್ನೇಹಿತರೆ ಹೆಸರು PV ಚಂದ್ರಶೇಖರ್ ಅಂತೇಳಿ. ಮೋದಿ ಕೇರ್ ಅವಕಾಶ ಪ್ರಾರಂಭಕ್ಕಿಂತ ಮುಂಚೆ ಹೋಟೆಲ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 10 ವರ್ಷ ವರ್ಕ್ ಮಾಡಿದ್ದೀನಿ. ಯಾವುದೇ ರೀತಿ ಒಂದು ರೆಕಗ್ನೇಷನ್ ಸಿಗ್ತಾ ಇರ್ಲಿಲ್ಲ. ಮೋದಿ ಕೇರ್ ಅವಕಾಶ ನೋಡಿದಾಗ ಸಾಕಷ್ಟು ಜನರಿಗೆ ರೆಕಗ್ನೇಷನ್ ಆಗ್ತಾ ಇರೋದನ್ನ ನೋಡಿ ನನಗೂ ಕೂಡ ಆತರ ಒಂದು ರೆಕಗ್ನೇಷನ್ ತಗೋಬೇಕಂತ ಅನಿಸ್ತು. ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದ್ವಿ. ಕಾನ್ಸೆಪ್ಟ್ ನ ಸ್ಟಡಿ ಮಾಡ್ತಾ 1 by 1 ಅಚೀವ್ ಮಾಡ್ತಾ ರೆಕಗ್ನೇಷನ್ ಜಾಸ್ತಿ ಸಿಗ್ತಾ ಹೋಯ್ತು. ಸೊ ಅದಾದ್ಮೇಲೆ 5,000 ರೂಪಾಯಿ ಸಂಪಾದನೆ ಹೋಟ್ಲಲ್ಲಿ ಸಂಪಾದನೆ ಮಾಡ್ತಾರಂತ ವ್ಯಕ್ತಿ 5 ಲಕ್ಷ ಸಂಪಾದನೆ ಮಾಡೋ ಲೆವೆಲ್ಗೆ ಇವತ್ತು ರೆಕಗ್ನೇಷನ್ ನಮ್ಗೆ ಕರ್ಕೊಂಡು ಹೋಯ್ತು. ಹೊರಗಡೆ ಸಾಕಷ್ಟು ಜನರಿಗೆ ರೆಕಗ್ನೇಷನ್ ಬೇಕು. ಸೊ ಲಕ್ಷ ಸಂಪಾದನೆ ಮಾಡಿರ್ಗೂ ಕೂಡ ರೆಕಗ್ನೇಷನ್ ಬೇಕು ಅನ್ನೋದು ಸಾಕಷ್ಟು ಜನರಿಗೆ ಹೊರಗಡೆ ಆಸೆ ಇದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಯ್ತು. ಅದಾದ್ಮೇಲೆ ಸಾಕಷ್ಟು ಜನರನ್ನ ಮೋದಿ ಕೇರ್ ಕಾನ್ಸೆಪ್ಟ್ ಮತ್ತೆ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಒಂದು ಅವರಿಗೆ ಅರ್ಥ ಮಾಡಿಸ್ತಾ ಸಾಕಷ್ಟು ಜನರನ್ನ ರೆಕಗ್ನೇಷನ್ ಕೊಡಿಸ್ತಾ ಸೊ ಇವತ್ತು ಸಾಕಷ್ಟು ಜನ ಇವತ್ತು ಲಕ್ಷಾಧಿಪತಿಗಳನ್ನು ಕ್ರಿಯೇಟ್ ಆಗೋದಕ್ಕೆ ನಾವು ಈ ಒಂದು ಸಿಸ್ಟಮ್ ಮುಖಾಂತರ ಸಪೋರ್ಟ್ ಮಾಡ್ತಾ ಸಾಕಷ್ಟು ದೊಡ್ಡ ಒಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಇದೇ ನನ್ನ ಒಂದು ಸೀಕ್ರೆಟ್. ಥ್ಯಾಂಕ್ ಯು ಚಂದ್ರು. ಮುಂದೆ ನಮ್ಮ ಒಂದು ವಿಶಿಷ್ಟವಾದ ದಂಪತಿಗಳನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಸೊರಬದಿಂದ ಬಂದಿರತಕ್ಕಂಥವ್ರು. ಇವರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಅವರ ಧರ್ಮಪತ್ನಿ ಹೌಸ್ ವೈಫ್ ಆಗಿದ್ರು. ಆದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಇವ್ರ ಹಸ್ಬೆಂಡ್ ಬಿಸ್ನೆಸ್ ಗೆ.
ಸಾಕಷ್ಟು ಒಂದು ಅವಮಾನಗಳನ್ನ ಎದುರಿಸಿದ್ರು. ಇವರು ಒಂದು ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಇವಾಗ ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಾ ಇದ್ದಾರೆ. ಇವರು ಒಂದು ರೋಲ್ ಮಾಡೆಲ್ DP ನ ರನ್ ಮಾಡ್ತಾ ಇದ್ದಾರೆ. ಸರ್ವಿಸ್ಗೆ ಹೆಸರುವಾಸಿಯಾದಂತ ವ್ಯಕ್ತಿ, ಕೊರೋನಾ ವಾರಿಯರ್ಸ್ ಅಂತ ಹೇಳಿ ತುಂಬಾ ಪ್ರಖ್ಯಾತ ಆಗಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಮೇನಕಾ ಮೇಡಮ್ ಅಂಡ್ ಕಿಶೋರ್ ಜಿ. ನಮಸ್ಕಾರ ಎಲ್ರಿಗೂ. ಹೆಸರು ಕಿಶೋರ್ ಅಂತ ಸ್ವರೂಪದಿಂದ ಮಾತಾಡ್ತಿರೋದು. ಸ್ನೇಹಿತರೆ, ಬೇಸಿಕಲಿ ಲೆಕ್ಚರರ್ ಆಗಿದ್ದಾಗ ಪಾರ್ಟ್ ಟೈಮ್ ಅಲ್ಲಿ ಈ ಒಂದು ಮೋದಿ ಕೇರ್ ಅವಕಾಶನ ತಗೊಂಡಿದ್ದು. ಕಾರಣ ಇಷ್ಟೇ, ಟೈಮ್ ಫ್ರೀಡಮ್ಗೋಸ್ಕರ ನಾನು ಮೋದಿ ಕೇರ್ ಅವಕಾಶನ ತಗೊಂಡೆ ಸ್ನೇಹಿತರೆ. ಈ ಒಂದು ಅವಕಾಶದಲ್ಲಿ 2 ರಿಂದ 3 ತಾಸು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡಿದ್ರೆ ನಮ್ ಕನಸುಗಳನ್ನ ಈಡೇರಿಸಬಹುದು ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಫುಲ್ ಟೈಮ್ ಮೋದಿ ಕೇರ್ ನ ಲೆಕ್ಚರರ್ ಜಾಬ್ ನ ರಿಸೈನ್ ಮಾಡ್ಬಿಟ್ಟು ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ. 60 ವರ್ಷ ದುಡಿದ್ರು ನಮ್ ಕನಸನ್ನ ಈಡೇರಿಸ್ಕೊಳಕ್ ಆಗ್ತಿದ್ದಿಲ್ಲ. ಇವತ್ತು 2 ರಿಂದ 3 ವರ್ಷ ವರ್ಕ್ ಮಾಡಿದ್ರೆ ಸಾಕು ಲಕ್ಷಗಟ್ಟಲೆ ಇನ್ಕಮ್ ತಗೋಬಹುದು ಅಂತ ಗೊತ್ತಾಯ್ತು ಸ್ನೇಹಿತರೆ. ಇವತ್ತು ಒಂದು ಒಳ್ಳೆ ಲೈಫ್ ಸ್ಟೈಲ್ ಇನ್ಕಮ್ ನ ತಗೋತಾ, ಹಾಗೆ ಒಂದು ಫಾರಿನ್ ಟ್ರಿಪ್ ಆಗಿರ್ಬೋದು, ಲಕ್ಸುರಿ ಕಾರಲ್ಲಿ ಓಡಾಡ್ತಿದೀವಿ, ಒಂದು ರೆಕಗ್ನಿಷನ್ ಆಗಿರ್ಬೋದು, ಇದನ್ನ ನಮ್ಮನ್ನ ನಂಬ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಟೈಮ್ ಫ್ರೀಡಮ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸರ್ವಿಸ್ ಓರಿಯೆಂಟೆಡ್ ಲೀಡರ್ಶಿಪ್ ನ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಫ್ಯಾಮಿಲಿ ಕೂಡ ಕಮಿಟ್ ಆಗಿದೆ ಈ ಒಂದು ಬಿಸ್ನೆಸ್ ಅಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ನಮ್ ಜೊತೆಗೆ ನಮ್ಮ ವೈಫ್ ಮೇನಕಾ ಮೇಡಮ್ ಕೂಡ ಇದ್ದಾರೆ. ಸೊ ಅವ್ರು ಕೂಡ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಇದೊಂದು ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ನಾನು ಕೂಡ ಫ್ಯಾಮಿಲಿ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ. ಜಾಬ್ ಅಲ್ಲಿ ಇದ್ದಿದ್ರೆ ನಾನು ಆ ಜಾಬ್ ನ ಮಾಡಕ್ ಆಗ್ತಿರ್ಲಿಲ್ಲ. ಈ ಒಂದು ಬಿಸ್ನೆಸ್ ಮನೆಯವ್ರು ತಗೊಂಡಿದ್ದಕ್ಕೆ ನಾನು ಕೂಡ ಒಂದು ಸಾಮಾನ್ಯ ಹೌಸ್ ವೈಫ್ ಇವತ್ತು ಬಿಸ್ನೆಸ್ ವುಮನ್ ಆಗಿ ರೆಡಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಮೋದಿ ಕೇರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅಂದುಕೊಂಡಂತ ಬದುಕಬೇಕು ಅಂತ ಈ ಒಂದು ಅವಕಾಶನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅಂದುಕೊಂಡಂತ ಬದುಕಲಿಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಿದೆ. ಅದಕ್ಕೆ ಥ್ಯಾಂಕ್ ಯು ಸಮೀರ್ ಮೋದಿ ಸರ್. ಥ್ಯಾಂಕ್ ಯು ಮೋದಿ ಕೇರ್ ಆಲ್ ಯುವರ್ ಲೀಡರ್ಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇನಕಾಜಿ ಅಂಡ್ ಕಿಶೋರ್. ಮುಂದೆ ಇನ್ನೊಬ್ರು ಡೈನಾಮಿಕ್ ಕಪಲ್ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಈ ಕಪಲ್ ಟೈಗರ್ಸ್ ಅಂತ ಹೇಳ್ಬೋದು, ಮೈಸೂರು ಟೈಗರ್ಸ್ ಅಂತ ಹೇಳ್ಬೋದು. ಇವರು ವಿಶಿಷ್ಟವಾದಂತ ಒಂದು ವಂಡರ್ಫುಲ್ ಕಾಂಬಿನೇಷನ್ ಇದೆ. ಇವರ ಧರ್ಮಪತ್ನಿ ಅವರು ನ್ಯೂಟ್ರಿಷನಿಸ್ಟ್, ಅದ್ಭುತವಾದ ಟ್ರೈನರ್ ಕೂಡ ಹೌದು. ಹಸ್ಬೆಂಡ್ ಇವರು ಅತಿ ದೊಡ್ಡ ದೇಶಭಕ್ತರು. ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಆದ್ರೂ ಕೂಡ ದೇಶ ಸೇವೆನ ಅಂಡ್ ಸ್ವದೇಶಿ ಪ್ರಾಡಕ್ಟ್ ಅನ್ನ ಇಷ್ಟಪಟ್ಬಿಟ್ಟು ಈ ಬಿಸ್ನೆಸ್ ಅನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಕಟ್ಟಿದ್ದಾರೆ. ಇವ್ರ ಟೀಮ್ ನಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರ ಡೌನ್ಲೈನ್ ಅಭಿಮಾನಿಗಳು ಇವರ ಒಂದು ಫೋಟೋನ ಎದೆ ಹತ್ರ ಹಚ್ಚಿ ಹಾಕ್ಸ್ಕೊಂಡಿದ್ದಾರೆ. ಅಷ್ಟು ಪ್ರಖ್ಯಾತ ಆದಂತಹ ನಮ್ಮ ಚೇತನಾಜಿ ಅಂಡ್ ಪ್ರವೀಣ್ ಭಾರದ್ವಾಜ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಚೇಂಜಬಲ್ ಅಂತ ಹೇಳ್ತೀವಿ. ನಮಗೆ ಯಾವುದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಬದಲಾವಣೆ ಮಾಡಿಕೊಳ್ಳುವಂತ ಒಂದು ಇಂಡಸ್ಟ್ರಿ ಇದು. ಒನ್ ಆಫ್ ದ ವಂಡರ್ಫುಲ್ ಇಂಡಸ್ಟ್ರಿ. ಸ್ವದೇಶಿ ಅಂತ ಹೇಳಿ ಈ ಇಂಡಸ್ಟ್ರಿಗೆ 2001 ನಾನು ಎಂಟ್ರಿ ಆದದ್ದು. ನನಗೆ ಮನೆಗೆ ಇಂಡಿಯನ್ ಪ್ರಾಡಕ್ಟ್ ಬೇಕು ಅಂತ ಶುರು ಮಾಡಿದ ಒಂದು ಇಂಡಸ್ಟ್ರಿ. ಒಂದು 8 ವರ್ಷಗಳ ನಂತರ ಇನ್ನ ಪ್ರೊಫೆಷನ್ ಆಗಿ ತಗೊಂಡೆ. ಇವತ್ತು ನಾನು ಅರ್ನ್ ಮಾಡ್ತಿರೋದು ಮಲ್ಟಿ ಮಿಲಿಯನರ್ ಆಗಿ ಇವತ್ತು ಹೊರಗಡೆ ಬಂದಿದ್ದೀನಿ. 18 ಫಾರಿನ್ ಟ್ರಿಪ್ಸ್ ಗಳನ್ನ ಮುಗಿಸಿದ್ದೀನಿ. ಸೊ ನನ್ನ ಆರೋಗ್ಯದ ಸಮಸ್ಯೆ ಇದ್ದಾಗ್ಲೂ ಕೂಡ ಈ ಇಂಡಸ್ಟ್ರಿ ಮುಖಾಂತರ ನಾನು ಪ್ರತಿ ತಿಂಗಳು ಏನು ಆದಾಯ ಬರಬೇಕು, ಆದಾಯನ ಲಕ್ಷಾಂತರ ರೂಪಾಯಿ ಆದಾಯನ ನಾನು ಗಳಿಸ್ತಾ ಇದ್ದೆ. ಸೊ ಲಕ್ಷಾಂತರ ರೂಪಾಯಿ ಗಳಿಸುವಂತ ಒಂದು ಪ್ಲಾಟ್ಫಾರ್ಮ್ ಇವತ್ತು ನಮ್ಮ ಕೈಯಲ್ಲಿ ಇದೆ. ನಾವು ಮಾಡಬೇಕಾದ ಒಂದೇ ಕೆಲಸ ನಾನು ಮಾಡ್ತಾ ಬಂದದ್ದು ಸ್ವದೇಶಿ ಆಂದೋಲನ್. ನಮಗೆ ಗೊತ್ತಿರುವಂತವರಿಗೆ ಒಂದು ಉತ್ಪನ್ನಗಳನ್ನ ಅವರ ಮನೆಗೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಮೋಟ್ ಮಾಡ್ತಾ ಇವತ್ತು 18 ಫಾರಿನ್ ಟ್ರಿಪ್ಸ್ ಟೀಮ್ ಅಲ್ಲಿ ಸುಮಾರು ಒಂದು 30 ಜನ ಕಾರ್ಗಳನ್ನ ತಗೊಂಡಿದ್ದಾರೆ. ಮಲ್ಟಿ ಮಿಲಿಯನರ್ ಹೊರಗಡೆ ಬಂದಿದ್ದೀವಿ. ಸೊ ಆಸ್ ಅ ನ್ಯೂಟ್ರಿಷನಿಸ್ಟ್ ಆಗಿ ನನ್ಗೆ ನನ್ನ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಕ್ವಾಲಿಟಿ ಏನಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಅದನ್ನ ನಾನು ಮ್ಯಾಕ್ಸಿಮಮ್ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಹಸ್ಬೆಂಡ್ ಗೆ ಬಿಸ್ನೆಸ್ ಅಲ್ಲಿ ಮ್ಯಾಕ್ಸಿಮಮ್ ಸಪೋರ್ಟ್ ಕೊಟ್ಟು ಅವ್ರದ್ದು ಏನೇ ಅಚೀವ್ಮೆಂಟ್ ಇದ್ರು ಅದಕ್ಕೆ ನಂದು ಎಲ್ಲಾ ತರದ ಸಪೋರ್ಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಚೇತನಾಜಿ ಅಂಡ್ ಪ್ರವೀಣ್ ಭಾರದ್ವಾಜ್. ಸ್ನೇಹಿತರೆ, ಇಷ್ಟೊಂದು ವಿಚಾರಗಳು ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ ಅವರೆಲ್ಲರ ಒಂದು ಯಶಸ್ಸಿನ ಒಂದು ಸೀಕ್ರೆಟ್ ಸಿಗ್ತಾ ಇದೆ ನಿಮಗೆ. ಇದು ಯಾವ ತರ ಇದೆ ಅಂತ ಹೇಳಿದ್ರೆ, ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಇದೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ, ಸರ್ವರಿಂದ ನುಡಿಯೊಂದು ತಿಳಿದು ವಿದ್ಯೆಯ ಪರ್ವತವೇ ಆದ ಅಂತೇಳಿ. ಸೊ ಆ ತರ ಎಲ್ಲರಿಂದನೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳ್ಕೊತಾ ಇದ್ದೀರಾ. ಅವರ ಒಂದು ಸಕ್ಸಸ್ ಸೀಕ್ರೆಟ್ ಅಂತ ತಿಳ್ಕೊತಾ ಇದ್ದೀರಾ. ಸೊ ಅದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಸಿದ್ಧರಾಗಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವಾಗ ನೋಡೋಣ ಅನದರ್ ವೆರಿ ಸೀನಿಯರ್ ಮೋಸ್ಟ್ ಡೈನಾಮಿಕ್ ಲೀಡರ್ ಕುಂದಾಪುರದಿಂದ. ಅವರು ಆ ವ್ಯಕ್ತಿ ಸಾಕಷ್ಟು ಬಡತನದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ಹಳ್ಳಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಸೊ ಆ ವ್ಯಕ್ತಿಗೆ ಒಂದು ಸಾಧನೆ ನೋಡಿದ್ರೆ ಏನ್ಸುತ್ತೆ ಅಂತ ಹೇಳಿದ್ರೆ, ಎಂತ ಸಾಮಾನ್ಯ ವ್ಯಕ್ತಿನೂ ಕೂಡ ಅಸಾಮಾನ್ಯ ಸಾಧನೆ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡತಕ್ಕಂಥ ವ್ಯಕ್ತಿ. ಹೆಜ್ಜೆಗೂ ಸಿಕ್ಕಾಪಟ್ಟೆ ಕಷ್ಟ ನಾವು ಅನುಭವಿಸಿದ್ರು, ಆದರೆ ಕನಸು ತುಂಬಾ ಸ್ಟ್ರಾಂಗ್ ಆಗಿತ್ತು. ಎಲ್ಲಾ ಕನಸನ್ನ ಪುಡಿ ಮಾಡಿ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕ ಅಂತೇಳಿ. ಸೊ ಆ ಒಂದು ಸಿಂಧನೂರು ಭಾಗನ, ಬಳ್ಳಾರಿ ಭಾಗನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡೋಣ ವರ್ಚುವಲ್ ಸ್ಕ್ರೀನ್ ಮೇಲೆ. ಓವರ್ ಟು ದಿನಕರ್ ಆನ್ ವರ್ಚುವಲ್ ಸ್ಕ್ರೀನ್. Thank you so much, sir.
ತುಂಬಾ ಚೆನ್ನಾಗಿ ಪರಿಚಯ ಮಾಡಿದ್ರೆ. ಹೆಸರು ದಿನಕರ್, ಹುಟ್ಟಿ ಬೆಳೆದು ಕುಂದಾಪುರ, ಉಡುಪಿ. ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ. ಸಾಕಷ್ಟು ಕನಸುಗಳಿತ್ತು, ಜೀವನದಲ್ಲಿ ಏನಾದ್ರು ಸಾಧನೆ ಸಂಪಾದನೆ ಮಾಡ್ಬೇಕಂತ. ಪ್ರಾರಂಭದಲ್ಲಿ ಹೋಟೆಲ್ ಕೆಲಸ, 3 ಬಿಸ್ನೆಸ್ ಸಹ ಮಾಡಿದೆ. ಲೈಫ್ ಅಲ್ಲಿ ಏನು ಸಹ ಅಚೀವ್ ಮಾಡಕ್ ಆಗಿಲ್ಲ. ಆ ಒಂದು ಟೈಮ್ ಅಲ್ಲಿ ಮೋದಿ ಕೇರ್ ಅವಕಾಶ ಸಿಕ್ಕಿದ್ದು. ಏನಾದ್ರೂ ಸಾಧನೆ ಸಂಪಾದನೆ ನಾನು ಅನ್ಕೊಂಡ ಲೈಫ್ ನ ಲೀಡ್ ಮಾಡ್ಬೇಕು, ಗುಡ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಸಾಮಾನ್ಯ ಬಡತನ, ಯಾಕಂದ್ರೆ ಅಪ್ಪ ಅಮ್ಮ ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು, ನನ್ನ ಲೈಫ್ ಬಡತನದಲ್ಲಿ ನಡೀತಾ ಇತ್ತು. ಮುಂದಿನ ಜನರೇಷನ್ ಇದೇ ತರ ಬಡತನ ಆಗ್ಬಿಟ್ರೆ ನನ್ನ ಲೈಫ್ ಏನೋ ಒಂದು ಭಯಾನಕವಾಗಿ ಪ್ರಶ್ನಾರ್ಥಕವಾಗಿತ್ತು. ಬಟ್ ಇವತ್ ಮೋದಿ ಕೇರ್ ಅವಕಾಶ ಮುಖಾಂತರ ಒಳ್ಳೆ ಇನ್ಕಮ್ ಆಗಿದೆ, ಕಾರ್ ಆಗಿದೆ, ಲಕ್ಸುರಿ ಮನೆ ಆಗಿದೆ, ಒಂದು ನೆಮ್ಮದಿ ಜೀವನ ಆಗಿದೆ. ಇವತ್ತೇನ್ ನಾನು ಬಡತನದಲ್ಲಿ ಜೀವನ ಮಾಡ್ತಾ ಇದೀನಿ, ನೆಕ್ಸ್ಟ್ ಲೆವೆಲ್ ನನ್ನ ಮಗನ ಕಾಲಕ್ಕೆ ಒಂದು ಲಕ್ಸುರಿ, ಒಂದು ಶ್ರೀಮಂತಿಗೆ ಜೀವನ ಇವತ್ತು ತಂದು ಕೊಟ್ಟಿದೆ. ಆಲ್ ಅಪ್ಲೈನ್ ಲೀಡರ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಅದ್ಭುತ ಅವಕಾಶನ ಪರಿಚಯ ಮಾಡಿಕೊಟ್ಟಂತ ಸಮೀರ್ ಮೋದಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದಿನಕರ್. ಸೊ ಮುಂದಿನ ನಮ್ಮ ಟ್ರೈನರ್ ಯಾರು ಅಂತ ನೋಡೋಣ. ಈ ವ್ಯಕ್ತಿ ಒಂದು ದೊಡ್ಡ ಟೀಮ್ ಅನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಸ್ಪೆಷಲ್ ಲೀಡರ್. ಆ ವ್ಯಕ್ತಿಯ ವಿಶೇಷ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಕಷ್ಟ ಬರ್ತದೆ, ಆದ್ರೆ ಅವ್ರಿಗೆ ಒಂದು ವಿಶ್ವಾಸ ಇರ್ತದೆ, ಲೀಡರ್ಗೆ ಸರೆಂಡರ್ ಆಗ್ತಾರೆ. ಪ್ರತಿ ಕ್ಷಣನೂ ಕೂಡ ಅವರು ಕುಂದಾಪುರದಿಂದ ಬೆಂಗಳೂರಿಗೂ ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗ್ತಾರೆ. ಅತಿ ದೊಡ್ಡ ಟೀಮ್ ಕರ್ನಾಟಕದಲ್ಲಿ ಆ ಒಂದು ಟೀಮ್ ಗಣೇಶ್ ದೇವಾಡಿಗ ಅನ್ನೋ ಒಂದು ದೊಡ್ಡ ಲೀಡರ್ ನ ಹುಟ್ಟಾಕಿರ್ತಂತ ಒಂದು ಸ್ಪೆಷಲ್ ಲೀಡರ್. ಸೊ ಅದೇ ತರ ಒಂದು ಒಳ್ಳೆ ಟ್ರೈನರ್ ಕೂಡ ಆಗಿದ್ದಾರೆ, ಗ್ರೇಟ್ ಜೆಂಟ್ಲ್ಮನ್ ಅಂತ ಹೇಳ್ಬೋದು. ಈಗ ಪ್ರಮೋದ ಜಿ ಅಂಡ್ ಸುಬ್ರಹ್ಮಣ್ಯ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನ್ ಸುಬ್ರಹ್ಮಣ್ಯ. ಮೋದಿ ಕೇರ್ ಜಾಯ್ನ್ ಆಗಕ್ಕಿಂತ ಮುಂಚೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಸಕ್ಸಸ್ ಸೀಕ್ರೆಟ್ ಏನಂತ ಹೇಳಿದ್ರೆ ಟ್ರೈನಿಂಗ್ ಮತ್ತೆ ಇವೆಂಟ್ ನ ಚೆನ್ನಾಗಿ ಬಳಸ್ಕೊಂಡಿದ್ದು, ಮತ್ತೆ ನನ್ನ ಮಿಸಸ್ ಪ್ರಮೋದ್ ಅವರನ್ನ ಟ್ರೈನಿಂಗ್ ಮತ್ತೆ ಇವೆಂಟ್ ಅಲ್ಲಿ ಕೂರಿಸಿರೋದು, ಹಾಗೂ ನನ್ನ ಟೀಮ್ ನಲ್ಲಿ ಟ್ರೈನಿಂಗ್ ಮತ್ತೆ ಇವೆಂಟ್ ನ ಪರಿಣಾಮಕಾರಿಯಾಗಿ ಅದರ ಮಹತ್ವವನ್ನ ಅರ್ಥ ಮಾಡಿಸಿ ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡಿದ್ದು. ಇಂದ ಇವತ್ತು ಕಾರು, ಮನೆ, ಫಾರಿನ್ ಟ್ರಿಪ್ ಎಲ್ಲವೂ ಆಗಿದೆ. ನೀವು ಕೂಡ ನಿಮ್ಮ ಟೀಮ್ ಅನ್ನ ಸಮೃದ್ಧವಾಗಿ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಟ್ರೈನಿಂಗ್ ಮತ್ತೆ ಇವೆಂಟ್ ನ ಪರಿಣಾಮಕಾರಿಯಾಗಿ ನಿಮ್ಮ ಟೀಮ್ ನ ಅಳವಡಿಸ್ಕೊಳ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಅಂತ. ನನ್ನ ಲೈಫ್ ಚೇಂಜ್ ಆಗಿದ್ದು ಮೋದಿ ಕೇರ್ ಟ್ರೈನಿಂಗ್ ಇಂದಲೇ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಂಗೆ ಅರ್ಥ ಆಗಿದ್ದು ಆ ಒಂದು ಫ್ಯಾಮಿಲಿ ಬೈಂಡಿಂಗ್ ಇಂದ ತುಂಬಾನೇ ಖುಷಿ ಪಟ್ಟಿದ್ದೀನಿ. ಲೈಫ್ ನ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಸರ್ ಜೊತೆ ಫ್ಯಾಮಿಲಿ ಕಮಿಟ್ಮೆಂಟ್ ಕೊಡ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸುಬ್ಬು. ಮುಂದೆ ಬರ್ತಕ್ಕಂತಹ ಲೀಡರ್ ಕಪಲ್ ಅವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಕೂಡ ಒಂದು ರೋಲ್ ಮಾಡೆಲ್ DP ನ ರನ್ ಮಾಡ್ತಾ ಇದ್ದಾರೆ. ಒಳ್ಳೆ ಬ್ಯಾಕ್ ಗ್ರೌಂಡ್ ಇತ್ತು ಇವರಿಗೆ, ಕ್ಯಾಟರಿಂಗ್ ಬಿಸ್ನೆಸ್ ಅಲ್ಲಿ ಇದ್ರು, ತುಂಬಾನೇ ಯಶಸ್ವಿಯಾಗಿದ್ರು, ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಆದ್ರೆ ಮೋದಿ ಕೇರ್ ಪ್ರಾಡಕ್ಟ್, ಮೋದಿ ಕೇರ್ ಸಿಗ್ತಕ್ಕಂತ ಒಂದು ಸಕ್ಸಸ್ ನ ಒಂದು ಟೇಸ್ಟ್ ನೋಡಿ ಒಳಗಡೆ ಬಂದ್ರು. ಈ ವ್ಯಕ್ತಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಪಾರ್ಟ್ ಟೈಮ್ ಮಿರಾಕಲ್ ಅಂತ ಹೇಳ್ಬೋದು. ಒಂದು ಮೋದಿ ಕೇರ್ ನಲ್ಲಿ ಒಂದು ಪ್ರತಿಷ್ಠಿತ ಉನ್ನತವಾದಂತ ಒಂದು ಸ್ಥಾನ ಇದೆ. ಅದ್ಯಾವುದು ಅಂದ್ರೆ ಸಮೀರ್ ಮೋದಿ ಅಡ್ವೈಸರಿ ಕೌನ್ಸಿಲ್ ಅಂತ ಹೇಳಿ. ಸೊ ಮ್ಯಾನೇಜ್ಮೆಂಟ್ ಅಂಡ್ ಸಮೀರ್ ಮೋದಿ ಅವರಿಗೆ ಒಂದು ಅಡ್ವೈಸರಿ ಕಮಿಟಿನಲ್ಲಿ ಇನ್ವಾಲ್ವ್ ಆಗಿ ಅವರಿಗೆ ಒಂದು ಸಜೆಷನ್ ಕೊಡ್ತಕ್ಕಂಥ ಒಂದು ಕಮಿಟಿ. ಅದಕ್ಕೆ ಇತ್ತೀಚೆಗೆ ಕ್ವಾಲಿಫೈ ಆಗಿ ಆಲ್ ಓವರ್ ಇಂಡಿಯಾದಲ್ಲೇ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಇವರು. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ, ಅವರ ಧರ್ಮಪತ್ನಿ ಹೌಸ್ ವೈಫ್ ಆಗಿ ಇದ್ಕೊಂಡು ಅವರು DP ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಷ್ಮಿತಾ ಅಂಡ್ ಮಧುಸೂದನ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಸುಷ್ಮಿತಾ. ಮಧುಸೂದನ್ ಶೆಟ್ಟಿ, ಕುಂದಾಪುರದಿಂದ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿದ್ವಿ. ಇವತ್ತು ಮೋದಿ ಕೇರ್ ಒಳಗಡೆ ಅಂದುಕೊಂಡಂಗೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀವಿ, ಅಂದುಕೊಂಡಿರೋ ಬದುಕನ್ನ ಕಟ್ಕೊಂಡಿದೀವಿ. ಕಾರಣ ಒಂದೇ ಒಂದು, ಮೋದಿ ಕೇರ್ ವ್ಯವಸ್ಥೆ ಮೇಲ್ಗಡೆ ಇಟ್ಟಿರೋ ನಂಬಿಕೆ. ನಾನು ಮೋದಿ ಕೇರ್ ಜಾಯ್ನ್ ಆಗಿ ಸುಮಾರು 13 ವರ್ಷ ಆಯ್ತು. 7-8 ವರ್ಷಗಳ ಕಾಲ ಕೇವಲ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೆ. ಅಪ್ಲೈನ್ ನನಗೆ ಅವಕಾಶ ಕೊಟ್ಟಿರೋ ನನ್ನ ಅಪ್ಲೈನ್ ಮೇಲೆ ನಂಬಿಕೆ ಇಟ್ಟು 7-8 ವರ್ಷ ನಾನು ವೆಯ್ಟ್ ಮಾಡ್ದೆ. ಯಾಕೆ ಅಂದ್ರೆ ಇಲ್ಲಿ 100% ನಿನ್ನ ಹತ್ರ ಆಗುತ್ತೆ ಅನ್ನೋದನ್ನ ನನಗೆ ನಂಬಿಸಿದ್ರು. ಒಂದಿಷ್ಟು ಜನ ಲೀಡರ್ಸ್ ನನ್ನ ಜೊತೆಗೆ ನಿನ್ನ ಹತ್ರ 100% ಆಗತ್ತೆ, ನೀನ್ ಬಾ ಮಾಡು, ನಿನ್ ಕೈ ಎಲ್ಲವೂ ಸಾಧ್ಯ ಇದೆ ಅನ್ನೋದು ಅಂತೇಳಿ ಹುರಿದುಂಬಿಸಿದ್ದಾಗ್ಲೇ ಕೂಡ 100% ಅವ್ರ ಮೇಲೆ ನಂಬಿಕೆ ಇಟ್ಟು 3.5 ವರ್ಷದ ಹಿಂದೆ ಮೋದಿ ಕೇರ್ ಒಳಗಡೆ ಸೀರಿಯಸ್ ಆಗಿ ಇನ್ವಾಲ್ವ್ ಆದೆ. ಅದು ಪಾರ್ಟ್ ಟೈಮ್ ಅಲ್ಲೇನೆ. ಇವತ್ತು ತುಂಬಾನೇ ಖುಷಿ ಇದೆ. 5 ದೇಶ ವಿದೇಶ ಪ್ರಯಾಣ ಮಾಡಿ ಬಂದಿದ್ದೀನಿ. ಓಡಾಡೋದಕ್ಕೆ 2 ಕಾರ್ ಇದೆ. ಸುಮಾರು 2 ಕೋಟಿ ಮೌಲ್ಯದ ಫಾರ್ಮ್ ಹಾಗೂ ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ. 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಪ್ರತಿ ತಿಂಗಳು ನನ್ನ ಅಕೌಂಟ್ ಮೋದಿ ಕೇರ್ ಕೊಡ್ತಾ ಇದೆ. ಇದೆಲ್ಲದಕ್ಕೂ ಮೇಜರ್ ಕಾರಣ ಆಗಿತ್ತು ನಾನು ಮೋದಿ ಕೇರ್ ವ್ಯವಸ್ಥೆನ ನಂಬಿದ್ದು, ಮೋದಿ ಕೇರ್ ಲೀಡರ್ಸ್ ಅನ್ನ ನಂಬಿದ್ದು, ಮೋದಿ ಕೇರ್ ಕೊಡ್ತಾ ಇರೋ ಸಮೀರ್ ಮೋದಿ ಅವರನ್ನ ನಂಬಿದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಾತಂತ್ರ್ಯ ಕೊಡಿಸ್ತೀನಿ ಅನ್ನುವ ಮೋದಿ ಕೇರ್ ತತ್ವನ ನಂಬಿದ್ದು. 100% ಯಾರೇ ಇಲ್ಲಿ ನಂಬ್ಕೊಂಡು ಬಂದ್ರು ಎಲ್ಲವೂ ಸಾಧ್ಯ ಇದೆ ಅನ್ನೋದು ಇವತ್ತು ಪ್ರೂವ್ ಆಯ್ತು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಧುಸೂದನ್. ಮುಂದಿನ ಟ್ರೈನರ್ ಅವ್ರು ಅಗೈನ್ ಹಳ್ಳಿಯಿಂದ ಬಂದಿರೋದು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ
ಸ್ಟೂಡೆಂಟ್ ಆಗಿದ್ರು, ಅದೇ ತರ ಒಂದು ಪಾರ್ಟ್ ಟೈಮ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು, ಹೋಟೆಲ್ ಅಲ್ಲಿ ಆರ್ಡಿನರಿ ಒಂದು ಜಾಬ್ ಅಲ್ಲಿ ಇದ್ರು. ತುಂಬಾ ಕನಸಿತ್ತು ಈ ವ್ಯಕ್ತಿಗೆ. ಸಾಕಷ್ಟು ಹೋರಾಟ ಮಾಡಿ ಅತಿ ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ, ದೊಡ್ಡ ಮನೆ ಕೂಡ ಕಟ್ಟಿದ್ದಾರೆ. ಇವ್ ಟೀಮ್ ಅಲ್ಲಿ ಸುಮಾರು ಸಾವಿರಾರು ಜನ ಟೀಚರ್ಗಳು ಈ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿ, ಟೀಚರ್ಗಳು ಇವತ್ತು ತಿಂಗಳಿಗೆ 4 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ ಸಂಪಾದನೆ ಮಾಡೋ ತರ ದೊಡ್ಡ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಲೀಡರ್. ಸೊ ವೀರೇಶ್ ಕೆಬಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ನಮಸ್ತೆ ಎಲ್ರಿಗೂ. ಎಸ್, ಈ ಅವಕಾಶಕ್ಕೆ ಬರುವಾಗ ನನಗೆ ಅರ್ಥ ಆಗಿದ್ದಿಷ್ಟೇ, ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆಗಳು ಅಂತ ಬರ್ತಾ ಇರೋದು ಸಂಬಂಧಗಳಿಂದ ಅಂತ. ಎಸ್, ನನಗೆ ಅರ್ಥ ಆಯ್ತು. ಈ ಬಿಸ್ನೆಸ್ ಬಂದಾಗ ನನಗೆ ಟ್ರೈನಿಂಗ್ ಕೊಟ್ರು. ನನ್ನ ವೈಯಕ್ತಿಕ ಸಮಸ್ಯೆ ಅದು ಏನಿದೆ, ನನ್ನ ಸಂಬಂಧ ನನ್ನೊಟ್ಟಿಗೆ ಅದನ್ನ ಸರಿ ಮಾಡ್ಕೊಂಡೆ. ನನ್ನ ಕುಟುಂಬದೊಟ್ಟಿಗೆ ನನ್ನ ಅಪ್ಲೈನ್ಗಳ ಸಹಾಯದಿಂದ ಸರಿ ಮಾಡ್ಕೊಂಡೆ. ಈಗ ನಾನು ಸಾವಿರಾರು ಜನರ ಕುಟುಂಬದ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಅವರ ಕುಟುಂಬದ ಸಮಸ್ಯೆಗಳಿರ್ಬೋದು, ಅದಕ್ಕೋಸ್ಕರ ಕೌನ್ಸಿಲಿಂಗ್ ಮೀಟಿಂಗ್ ಗಳ ಮುಖಾಂತರ, ನಮ್ಮ ಅಪ್ಲೈನ್ ಕೊಟ್ಟರ ನಾಲೆಡ್ಜ್ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಅವರ ಸಮಸ್ಯೆ ಸರಿಯಾಗೋದ್ರ ಜೊತೆಗೆ ನಾನು ಶ್ರೀಮಂತನಾಗ್ತಾ ಇದ್ದೇನೆ. 1 ವರ್ಷಕ್ಕೆ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಮೋದಿ ಕೇರ್ ಮುಖಾಂತರ. 2 ಕಾರ್ ಆಗಿದೆ, 2 ಮನೆ ಆಗಿದೆ. ಆಲ್ರೆಡಿ ಶಿವಮೊಗ್ಗದಲ್ಲಿ 1.5 ಕೋಟಿ ವರ್ತ್ ಮನೆ, ಜೊತೆಗೆ ಈಗ ನೆಕ್ಸ್ಟ್ ಆಡಿ Q5 ಕಾರಿಗೂ ಕೂಡ ಓನರ್ ಆಗ್ತಾ ಇದ್ದೀನಿ. ಇದೆಲ್ಲ ಸರಿ ಆಗ್ತಾ ಇರೋದು ಈ ಪ್ರಪಂಚದಲ್ಲಿರುವಂತ ದೊಡ್ಡ ಸಮಸ್ಯೆ ಯಾವ್ದಂದ್ರೆ ಕೌಟುಂಬಿಕ ಸಮಸ್ಯೆ. ಅದನ್ನ ಸರಿ ಮಾಡೋದಕ್ಕೆ ಜ್ಞಾನ ಅನ್ನೋದು ಬೇಕು. ಸೊ ಆ ಒಂದು ಸಂಬಂಧಗಳ ಜ್ಞಾನನ ನಾನ್ ಕೊಡ್ತಾ, ನನ್ನ ಅಪ್ಲೈನ್ ಮುಖಾಂತರ ರಿಸೀವ್ ಮಾಡ್ತಾ, ನನ್ನ ಲೈಫ್ ಇವತ್ತು ಚೆನ್ನಾಗ್ತಿದೆ. ನಿಮ್ಮ ಕೌಟುಂಬಿಕ ಸಮಸ್ಯೆನ ಸರಿ ಮಾಡ್ತಾ ಮೋದಿ ಕೇರ್ ಮುಖಾಂತರ ಯಶಸ್ಸಾಗೋದಕ್ಕೆ ನಿಮ್ಗೆ ಎಲ್ರಿಗೂ ವೇದಿಕೆ ಇದೆ. ಸೊ ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೀಡರ್ಸ್ಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವೀರೇಶ್. ಫ್ರೆಂಡ್ಸ್, ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಎಷ್ಟೊಂದು ಒಂದು ವಿಶೇಷವಾದ ಅನುಭವ ಆಗುತ್ತೆ, ಪ್ರೌಡ್ ಫೀಲಿಂಗ್ ಬರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿಯ ಪವರ್ ಏನು ಅಂತ ಅರ್ಥ ಆಗ್ತಾ ಇದೆ. ಒಂದ್ ಕಡೆ ಹೇಳ್ತಾರೆ ದಿಗ್ಗಜರು, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಎ ಕಾಮನ್ ಮ್ಯಾನ್ ಅಂತ ಹೇಳಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಾಮನ್ ಮ್ಯಾನ್ ನ ಪವರ್ ನ ಯಾರದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವರೆಲ್ಲರೂ ಬಂದಿರ್ತಕ್ಕಂಥವ್ರು ಯಾರು ಕೂಡ ಸೆಲೆಬ್ರಿಟಿಗಳು ಮಕ್ಕಳಲ್ಲ, ಯಾರು ದೊಡ್ಡ ದೊಡ್ಡ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಲ್ಲ. ಬ್ಯಾಕ್ ಗ್ರೌಂಡ್ ಇಲ್ದಲೇನೆ ಬ್ಯಾಕ್ ಗ್ರೌಂಡ್ ನ ಸೃಷ್ಟಿ ಮಾಡ್ಕೊಂಡ್ರು. ಮೋದಿ ಕೇರ್ ನ ಬ್ಯಾಕ್ ಗ್ರೌಂಡ್ ಆಗಿ ಹಿಡ್ಕೊಂಡು ಸಿಸ್ಟಮ್ ಎಜುಕೇಶನ್ ತಗೊಂಡು ಇಷ್ಟೆಲ್ಲ ಒಂದು ಅದ್ದೂರಿಯಾದ ಸಾಧನೆ ಮಾಡಿದ್ದಾರೆ. ಸೊ ನಮ್ಮ ಮೋದಿ ಕೇರ್ ನ ಕರ್ನಾಟಕದ ಹೆಮ್ಮೆಯ ಒಂದು ಲೀಡರ್ಗಳು ಅಂತ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮುಂದೆ ಬರ್ತಕ್ಕಂತಹ ಲೀಡರ್ ಬಗ್ಗೆ ನನಗೆ ಹೇಳಕ್ಕೆ ಇನ್ನೂ ಹೆಮ್ಮೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ತುಂಬಾ ಡೀಸೆಂಟ್, ಸೈಲೆಂಟ್ ರೆವಲ್ಯೂಷನ್ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಎವರ್ ಸ್ಮೈಲಿಂಗ್, ವಂಡರ್ಫುಲ್ ಜೆಂಟ್ಲ್ಮನ್. ಸೊ ಅವರ ಒಂದು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊತಾರೆ. ಎಂಟೈರ್ ಮೋದಿ ಕೇರ್ನೆ ಪರಿವಾರ ಅಂತ ಅನ್ಕೋತಾರೆ. ಫೀಲ್ಡ್ ವರ್ಕ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಈ ವ್ಯಕ್ತಿ. ಸೊ ಜನಗಳ ಮನಸ್ಸಿನಲ್ಲಿ ಮನೆ ಕಟ್ಟಿದ್ದಾರೆ. ಅದೇ ತರ ಸುಂದರವಾದ ಮನೆ ಕೂಡ ಕಟ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ ಇವಾಗ. GBD ಕ್ರಿಯೇಟರ್ ಶ್ರೀನಿವಾಸ್ ಮೂರ್ತಿ ಅವ್ರನ್ನ ವರ್ಚುವಲ್ ಸ್ಟೇಜ್ ಮೇಲೆ ಇನ್ವೈಟ್ ಮಾಡೋಣ. ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು ಸ್ನೇಹಿತರೆ. ಈ ಅವಕಾಶನ ದೊಡ್ಡ ಕನಸಿತ್ತು, ಏನಾದ್ರೂ ಸಾಧನೆ ಮಾಡ್ಬೇಕಿತ್ತು, ಅವಕಾಶನ ಚೂಸ್ ಮಾಡ್ಕೊಂಡೆ. ಒಂದು ದೃಢವಾದ ನಂಬಿಕೆ ಇವತ್ತು ನಮ್ಮ ಲೈಫ್ ನ ಸಾಕಷ್ಟು ಬದಲಾವಣೆ ಕಡೆ ಕರ್ಕೊಂಡು ಹೋಗಿದ್ದು ಸ್ನೇಹಿತರೆ. ಇವತ್ತು ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತಾ ಇದ್ದೀವಿ. ಇವತ್ತು 8 ವಿದೇಶ ಪ್ರಯಾಣ ಆಗಿದೆ. ಇವತ್ತು ಈ ಎಲ್ಲೇ ಅವಕಾಶದ ಮೂಲಕ 1.5 ಕೋಟಿ ಮನೆ ಕಟ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಸಾಕಷ್ಟು ಜನಗಳ ಬದುಕು ಬದಲಾಗ್ತಾ ಇದೆ. ಓಕೆ, ಒಂದು ನಂಬಿಕೆ ಈ ಒಂದು ಅವಕಾಶದ ಮೇಲೆ, ಓಕೆ, ಪ್ರಾಡಕ್ಟ್ ಮೇಲೆ, ಸಿಸ್ಟಮ್ ಮೇಲೆ, ಪ್ಲಾನ್ ಮೇಲೆ, ಅಪ್ಲೈನ್ ಮೇಲೆ ಇಟ್ಟಂತ ನಂಬಿಕೆ ಇವತ್ತು ನಮ್ಮ ಎಂಟೈರ್ ನಮ್ಮ ಲೈಫ್ 360 ಡಿಗ್ರಿ ನನ್ನ ಲೈಫ್ ಚೇಂಜಸ್ ಆಗ್ತದೆ ಇದೆ. ನಿಮ್ಮೆಲ್ಲರೂ ಕೂಡ ಒಂದು ನಂಬಿಕೆ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಆಗಿದ್ದೀನಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಉಷಾ ಶ್ರೀನಿವಾಸ್. ತುಂಬಾ ಖುಷಿ ಆಗ್ತದೆ ಮೋದಿ ಕೇರ್ ಅಲ್ಲಿ ಇರೋದಕ್ಕೆ. ಮೋದಿ ಕೇರ್ ಅಲ್ಲಿ ಪ್ರಾಡಕ್ಟ್ ಬಳಸಿ ಒಂದು ಒಳ್ಳೆ ಹೆಲ್ತ್ ಪಡ್ಕೊಂಡಿದ್ದೀವಿ. ಸರ್ ಜೊತೆ ಫ್ಯಾಮಿಲಿ ಕಮಿಟ್ಮೆಂಟ್ ಸರ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಒಂದು ಒಳ್ಳೆ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ವಿ. ಲ್ಯಾಕ್ಸ್ ಟುಗೆದರ್ ಅನ್ಕಮ್ ಅರ್ನ್ ಮಾಡ್ತಾ ಇದೀವಿ. ಇಲ್ಲಿರೋ ಎಲ್ಲ ಟ್ರೈನಿಂಗ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಒಂದು ಒಳ್ಳೆ ನಾಲೆಡ್ಜ್ ನ ಪಡ್ಕೊಂಡಿದೀವಿ. ನಮ್ಮ ಥಿಂಕಿಂಗ್ ಲೆವೆಲ್ ಅನ್ನು ಕೂಡ ಚೇಂಜ್ ಮಾಡ್ಕೊಂಡಿದೀವಿ. ಥ್ಯಾಂಕ್ ಯು ಆಲ್ ಅಪ್ಲೈನ್ಸ್. ಥ್ಯಾಂಕ್ ಯು ಮೋದಿ ಸರ್. ಥ್ಯಾಂಕ್ ಯು ಮೋದಿ ಕೇರ್. ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೀನು. ಮುಂದೆ ಬರ್ತಕ್ಕಂಥವ್ರು ಅನದರ್ ಎಕ್ಸ್ಟ್ರಾರ್ಡಿನರಿ ಕಪಲ್. ನಮ್ಮ ಮೋದಿ ಕೇರ್ ನ ಕರ್ನಾಟಕದ ಪಿಲ್ಲರ್ ಅಂತಾನೆ ಹೇಳ್ಬೋದು. ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ. ಎಷ್ಟು ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಅವರು ಹಲವಾರು ಸೀರಿಯಲ್ ಗಳಲ್ಲಿ, ಮೂವಿಗಳಲ್ಲಿ ಕೂಡ ಹ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಹಸ್ಬೆಂಡ್ ತುಂಬಾ ಪ್ರಸಿದ್ಧಿಯಾದ ಲೀಡರು, ಒಂದು ಗ್ರೇಟ್ ಟ್ರೈನರ್ ಕೂಡ. ಫೀನಿಕ್ಸ್ ಪಕ್ಷಿ ಅಂತ ಹೇಳ್ಬೋದು ಈ ದಂಪತಿಗಳ ಬಗ್ಗೆ.
ತುಂಬಾ ಹೋರಾಟ ಮಾಡಿ ಎಂತಹ ಸಮಸ್ಯೆ ಬಂದ್ರು ಕೂಡ ಒಂದು ಪರ್ಸಿಸ್ಟೆನ್ಸಿ, ಕನ್ಸಿಸ್ಟೆನ್ಸಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಅತಿ ದೊಡ್ಡ ಟೀಮಿಗೆ ಒಂದು ಹುಟ್ಟಿಗೆ ಕಾರಣ ಆಗಿದ್ದಾರೆ. ಪ್ರಾಡಕ್ಟ್ ಅಲ್ಲಿ ಕೂಡ ತುಂಬಾ ಎಕ್ಸ್ಪರ್ಟು. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ ಇವಾಗ. ಸೊ ನಾಗಶ್ರೀ ಅಂಡ್ ಅರುಣ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಗುಡ್ ಮೋದಿಕೆ ಮಾರ್ನಿಂಗ್. ಹೆಸರು ನಾಗಶ್ರೀ ಅರುಣ್ ಅಂತ. ಸಿಂಪಲ್ ಹೌಸ್ ವೈಫ್ ಆಗಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ರು ಬಿಸ್ನೆಸ್ ನ ಮಾಡ್ತಾ ಇದೀವಿ. ಜೀವನದಲ್ಲಿ ಸಾಕಷ್ಟು ಆಸೆ ಕನ್ಸುಗಳಿತ್ತು, ಕಾರು, ಬಂಗ್ಲೆ, ಫಾರಿನ್ ಟ್ರಿಪ್. ಸೊ ಆಸೆ ಕನ್ಸುಗಳಿಗೇನು ಕಡಿಮೆ ಇರ್ಲಿಲ್ಲ. ಬಟ್ ಹೇಗೆ ಸಾಧನೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಗಾಡ್ ಗಿವನ್ ಆಪರ್ಚುನಿಟಿ ನಮಗೆ ಮೋದಿ ಕೇರ್ ಸಿಕ್ಕಿದೆ. ಸೊ ಈ ನಮ್ಮ ಆಸೆ ಕನ್ಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಮೇನ್ ನಮ್ಮ ಪಾಸಿಟಿವ್ ಥಿಂಕಿಂಗ್. ಸೊ ಪಾಸಿಟಿವ್ ಥಿಂಕಿಂಗ್ ನ ನಾವು ಸ್ಟಾರ್ಟ್ ಮಾಡಿದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಾದ ಆಸೆ ಕನ್ಸುಗಳನ್ನ ಈಡೇರಿಸ್ಕೊಂಡಿದೀವಿ. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಫಸ್ಟ್ ಚೇಂಜ್ ಯುವರ್ ಥಿಂಕಿಂಗ್. ಸೊ ನಮ್ಮ ಥಾಟ್ಸ್ ಗಳನ್ನ ಬದಲಾವಣೆ ಮಾಡ್ಕೊಂಡ್ವಿ. ಸೊ ಜೀವನದಲ್ಲಿ ಎಲ್ಲಾ ರೀತಿಯಾದ ಆಸೆನ ಈಡೇರಿಸ್ಕೊಂಡಿದೀವಿ, ಕನ್ಸುಗಳನ್ನ ಈಡೇರಿಸ್ಕೊಂಡಿದೀವಿ. ಸೊ ನೀವು ನಿಮ್ಮ ಆಸೆ ಕನ್ಸುಗಳನ್ನ ಈಡೇರಿಸ್ಕೋಬೇಕಂದ್ರೆ ಫಸ್ಟ್ ಬೇಕಾಗಿರೋದು ಪಾಸಿಟಿವ್ ಥಿಂಕಿಂಗ್. ಆಲೋಚನೆನ ಬದಲಾವಣೆ ಮಾಡಿ, ಸೋಚ್ ಬದಲು ಕುತ್ಕೋ ಬದಲು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಾಗಶ್ರೀ. ಫ್ರೆಂಡ್ಸ್, ಈಗ ವೆರಿ ಸ್ಪೆಷಲ್ ಮೂಮೆಂಟ್. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ತುಂಬಾ ಪಾಪ್ಯುಲರ್ ಇಂಡಿಯಾದಲ್ಲೇ ಲೇಡಿ ಒಬ್ರು ಬರ್ತಾ ಇದ್ದಾರೆ. ಅವರು ಪ್ರಾಡಕ್ಟ್ ಕ್ವೀನ್ ಅಂತ ಹೇಳ್ಬೋದು. ಮೋದಿ ಕೇರ್ ನಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದ್ ರೀತಿನಲ್ಲಿ ಅವರು ಸೇವೆಗೆ ಎಷ್ಟು ಪ್ರಖ್ಯಾತರಾಗಿದ್ದಾರೆ ಅಂತ ಹೇಳಿದ್ರೆ, ಮದರ್ ತೆರೇಸಾ ಆಫ್ ಇಂಡಿಯಾ ಅಂತಾನೆ ಹೇಳ್ಬೋದು. ಅವರಿಗೆ ಅವ್ರ ಫ್ಯಾಮಿಲಿನಲ್ಲಿ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಮುಖಾಂತರ ಹೆಲ್ತ್ ಅಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಆಗಿದೆ. ತುಂಬಾ ಸರ್ವಿಸ್ ಡ್ರಿವನ್ ಲೀಡರ್ ಇವರು. ಸೊ ಮೋಸ್ಟ್ ಲವಬಲ್ ಮಿಸಸ್ ಸುಬ್ರಾಮಿನ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. थैंक यू राजू, थैंक यू सो मच फॉर द लवली इंट्रोडक्शन। मैं पहले तो शुक्रगुजार हूँ समीर मोदी जी का और डॉक्टर सुरेखा भार्गव और अरुण जी का, जिन्होंने ये बिजनेस मुझे दिया। और मोस्ट इम्पोर्टेंट जो मैं बताना चाहूंगी, मेरी सक्सेस का एक ही राज है, वो है होम मीटिंग्स, होम मीटिंग्स, होम मीटिंग्स। प्रोडक्ट ट्रेनिंग्स पे बहुत फोकस किया, प्रोडक्ट्स के बारे में सीखा, तो पता चला कि मोदी केयर के वेल सप्लीमेंट्स बहुत ही लाजवाब क्वालिटी के हैं। फ्रेंड्स, मेरे हस्बैंड को आज से 25 साल पहले एक लाइलाज न्यूरोलॉजिकल प्रॉब्लम हो गया था और डॉक्टर्स ने उन्हें सिर्फ 15 साल का समय दे दिया था। और मेरी जिंदगी में करिश्मा किया मोदी केयर के वेल सप्लीमेंट्स ने। आज 25 साल हो गए हैं, मेरे हस्बैंड मेरे साथ हैं, नो डाउट वॉकर पे चलते हैं। और इसी विश्वास के साथ मैंने कई लोगों की जिंदगी में एक परिवर्तन लाया होम मीटिंग्स के द्वारा, और एक्सपेंसेस को इनकम में कन्वर्ट किया और उनकी लाइफ में सोल्यूशन देने लगी। न केवल मैं सक्सेस प्राप्त करती गई, मैंने लोगों की जिंदगी में प्रॉस्पेरिटी और सक्सेस लाने में उनकी मदद की। थैंक यू वेरी मच, थैंक यू मोदी केयर, ऑल द बेस्ट टू यू। ಥ್ಯಾಂಕ್ ಯು ಸೋ ಮಚ್ ಸುಬ್ರಾ ದೀದಿ. ಮುಂದೆ ಬರ್ತಕ್ಕಂಥವ್ರು ಐರನ್ ಲೇಡಿ ಅಂತ ಹೇಳ್ಬೋದು. ಇವರ ಒಂದು ಸಕ್ಸಸ್ ಸ್ಟೋರಿ ಎಷ್ಟು ಪ್ರಖ್ಯಾತ ಆಗಿದೆ ಅಂತ ಹೇಳಿದ್ರೆ, ಎಲ್ಲಾ ಆಲ್ಮೋಸ್ಟ್ ತುಂಬಾ ಹೋಮ್ ಮೀಟಿಂಗ್ ಗಳಲ್ಲಿ ಇವ್ರನ್ನ ಹೆಸರನ್ನ ತಗೋತಾರೆ. ETV ಕನ್ನಡದಲ್ಲಿ ಇವ್ರದ್ದು ಇಂಟರ್ವ್ಯೂ ಕೂಡ ಬಂದಿದೆ. ಆರ್ಡಿನರಿ ಬ್ಯಾಕ್ ಗ್ರೌಂಡ್, 8ನೇ ಕ್ಲಾಸ್ ಓದಿರೋದು, ಹಾಲು ವ್ಯಾಪಾರ ಮಾಡ್ಕೊಂಡಿದ್ರು. ಆದ್ರೆ ಈ ಬಿಸ್ನೆಸ್ ಮುಖಾಂತರ ತುಂಬಾ ದೊಡ್ಡ ಟ್ರೈನರ್ ಆಗಿದ್ದಾರೆ, ಭಾಷೆಗಳನ್ನ ಕಲ್ತಿದ್ದಾರೆ, ನ್ಯಾಷನಲ್ ಟ್ರೈನರ್ ಕೂಡ. ಹಾಗೆ ಇವತ್ತು ಈ ಬಿಸ್ನೆಸ್ ಮುಖಾಂತರ ಮರ್ಸಿಡೀಸ್ ಬೆನ್ಸ್ ಕಾರ್ನ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ವಿಜಯಲಕ್ಷ್ಮಿ ರೆಡ್ಡಿ ಜಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಒಂದು ಸೀಕ್ರೆಟ್ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಜನ ಲೇಡೀಸು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಯಾಕೆಂತಂದ್ರೆ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೂ ಸಹ. ತುಂಬಾ ಜನಕ್ಕೆ ಮಕ್ಕಳಿಗೆ ನೋಡ್ತೀವಿ, ಹಸ್ಬೆಂಡ್ ನೋಡ್ತೀವಿ, ನಾವು ಕರೆಕ್ಟ್ ಆಗಿ ನಮ್ಮ ಹೆಲ್ತ್ ಕಾಪಾಡ್ಕೊಳಕ್ ಆಗ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಆಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರಿಗೆ ಸಪೋರ್ಟ್ ಮಾಡೋ ಟೈಮಲ್ಲಿ ನನಗೆ ತುಂಬಾ ಡೆಸ್ಟ್ ಅಲರ್ಜಿ ಬಂತು. ಯಾವ ಹಾಸ್ಪಿಟಲ್ ತೋರಿಸಿದ್ರು ನನಗೆ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಆದ್ರೆ ಅಂತ ಟೈಮಲ್ಲಿ ನನಗೆ ಗಾಡ್ ಗಿವನ್ ಆಪರ್ಚುನಿಟಿ ಮೋದಿ ಕೇರ್ ಥ್ರೂ ಹೆಲ್ತ್ ಪ್ರಾಡಕ್ಟ್ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಇಲ್ಲಿ ಪ್ರೋಟೀನ್ ಪೌಡರು, ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಇರೋದ್ರಿಂದ ನಾನು ಆ ಒಂದು ಪ್ರಾಡಕ್ಟ್ ತಗೊಂಡು ಒಂದು ಮೆಡಿಸಿನ್ ಜೊತೆಗೆ ತಗೊಂಡಾಗ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗಿ ನಮ್ಮ ಯಜಮಾನ ಮಕ್ಕಳನ್ನ ನೋಡ್ಕೊಳ್ಳೋಕೆ ತುಂಬಾ ಚೆನ್ನಾಗಾಯ್ತು. ಅದೇ ರೀತಿ ಇನ್ಕಮ್ ಬಗ್ಗೆ ಸಹ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ನನಗೆ ದೊಡ್ಡ ಥಿಂಕಿಂಗ್ ಇತ್ತು. ಎಲ್ಲಾ ಲೇಡೀಸ್ಗೂ
ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ರಿಲೇಶನ್ಶಿಪ್ ಒಳ್ಳೇದಾಗಿ ಇರಬೇಕು ಅಂತ ಅನ್ಕೊಂಡಿದ್ದೆ. ಅದೇ ರೀತಿ ಈ ಒಂದು ಇದರಲ್ಲಿ ಹೆಲ್ತ್ ಪ್ರಾಡಕ್ಟ್ ನ ಅಪ್ರೋಚ್ ಮಾಡ್ತಾ ಹೋದೆ. ಅವರ ಲೈಫ್ ಅಲ್ಲಿ ಹೆಲ್ತ್ ನು ಕಾಪಾಡ್ಕೊಂತ ಇದ್ರು. ಅದ್ರ ಜೊತೆಗೆ ತುಂಬಾ ಜನ ಕಾರ್ಗಳು ತಗೊಂಡಿದ್ದಾರೆ. ನಾನು ಸಹ ಇವತ್ತು ಮರ್ಸಿಡೀಸ್ ಬೆಂಜಲ್ಲಿ ಓಡಾಡ್ತಿದ್ದೀನಿ. ತುಂಬಾ ಲೇಡೀಸ್ ಅವರ ಒಂದು ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಕೊಂಡು ಈ ಒಂದು ಮೋದಿ ಕೇರ್ ಥ್ರೂ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಮೋದಿ ಕೇರ್ ಸಿಸ್ಟಮ್, ಸಮೀರ್ ಮೋದಿ ತಗೊಂಡ್ಬಂದಿರುವಂತ ಸಮೀರ್ ಮೋದಿ ಸರ್ ತಗೊಂಡ್ಬಂದಿರುವಂತ ಒಂದು ಹೆಲ್ತ್ ಪ್ರಾಡಕ್ಟ್ ತುಂಬಾ ನನಗೆ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಅಪ್ಲೈನ್ ಲೀಡರ್ಸ್ and great Karnataka leaders. Thank you very much. Thank you so much, Vijayalakshmi ji. Friends, women power na ಎಷ್ಟು ಅದರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆನೆ. ಸೆಂಟ್ರಲ್ ಗವರ್ಮೆಂಟ್ ಪ್ರಧಾನ ಮಂತ್ರಿಯವರು ಹಲವಾರು ಒಂದು ಮಿಷನ್ ಅನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಬಹಳ ವಿಶೇಷ. ವುಮೆನ್ ಎಂಪವರ್ಮೆಂಟ್ ಮಾಡಿದ್ದೆ ಆದಲ್ಲಿ, ಅವ್ರನ್ನ ಎಂಟರ್ಪ್ರೂನರ್ ಮಾಡಿದ್ದೆ ಆದಲ್ಲಿ, ಅವ್ರನ್ನ ಎಜುಕೇಟೆಡ್ ಮಾಡಿದ್ದೆ ಆದಲ್ಲಿ, ಸೊ ಎಷ್ಟೊಂದು ಕ್ರಾಂತಿ ಆಗುತ್ತೆ. ಒಂದು ಮನೆ, ಒಂದು ಕುಟುಂಬ, ಒಂದು ಸಮಾಜನೇ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಈಗಾಗಲೇ ಹಲವಾರು ಮಹಿಳೆಯರು ಪ್ರೂವ್ ಮಾಡಿದ್ದಾರೆ. ಈಗ ಬಂದು ಹೋಗಿರ್ತಕ್ಕಂಥ ಸುಬ್ರಾಮಿನ್ ಮೇಡಮ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಇವರು ಕೂಡ ತಮ್ಮ ಅನುಭವ ಹಂಚಿಕೊಂಡು ನಿಮ್ಗೆಲ್ರಿಗೂ ಕೂಡ ಅರ್ಥ ಮಾಡಿಸಿದ್ದಾರೆ ಮಹಿಳೆಯರಿಗೆ ಏನು ಶಕ್ತಿ ಇದೆ. ಸುಮ್ಮನೆ ಮನದಲ್ಲೇ ಕುತ್ಕೊಳ್ಳೋದಲ್ಲ, 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂತಹ ಪವರ್ ಅಷ್ಟೇ ಅಲ್ಲ, ಇವ್ರು ಏನ್ ಬೇಕಾದ್ರೂ ಸೊ ದೊಡ್ಡ ಸಾಧನೆ ಮಾಡಿ ಸೊ ಬೇರೆಯವರು ಕೂಡ ಮಾದರಿ ಆಗಿದ್ದಾರೆ ಅನ್ನೋದನ್ನ ನಮ್ಮ ಎಲ್ಲರದ್ದು ಪ್ರೂವ್ ಮಾಡಿದ್ದಾರೆ. ಸೊ ರಿಯಲಿ ಪ್ರೌಡ್ ಆಫ್ ಆಲ್ ದೀಸ್ ವಂಡರ್ಫುಲ್ ಲೇಡೀಸ್ ಅಚೀವರ್ಸ್, ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತಕ್ಕಂತಹ ಅನದರ್ ಡೈನಾಮಿಕ್ ಲೇಡಿ, ತುಂಬಾ ಸೀನಿಯರ್ ಮೋಸ್ಟ್ ಮೋದಿ ಕೇರ್ ಕರ್ನಾಟಕದ ಪಿಲ್ಲರ್, 2 ಅತಿ ದೊಡ್ಡ ಟೀಮಿನ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥವ್ರು. ಸ್ಟೂಡೆಂಟ್ ಆಗಿದ್ದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು, ತುಂಬಾ ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಇತ್ತು, ಒಳ್ಳೆ ರಿಚ್ ಫ್ಯಾಮಿಲಿಗೆ ಮದುವೆ ಆದ್ರು. ಆಗ ನೆಕ್ಸ್ಟ್ ತುಂಬಾನೇ ಪ್ಯಾಸಿವ್ ಇನ್ಕಮ್ ಅನ್ನ ಎಂಜಾಯ್ ಮಾಡಿದ್ರು. ಈಗ ಒಂದು ದೊಡ್ಡ ಲೈಫ್ ಸ್ಟೈಲ್ ಅನ್ನ ಎಂಜಾಯ್ ಮಾಡೋದ್ರ ಜೊತೆಗೆ ತುಂಬಾ ಪ್ರಖ್ಯಾತ ಲೀಡರ್ ಆಗಿದ್ದಾರೆ ಅವರು. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ ಇವಾಗ. ಸೊ ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಮಿಸಸ್ ಕಿಶೋರಿ ಮಹೇಶ್. Thank you so much for the wonderful introduction. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. 20 ವರ್ಷದಿಂದ ನಾನು ತಗೊಂಡಿರೋ ಒಂದು ಡಿಸಿಷನ್, ಸ್ಟೂಡೆಂಟ್ ಆಗಿದ್ದಾಗ ಬಿಸ್ನೆಸ್ ಗೆ ಎಂಟ್ರಿ ಆದೆ. ಆ ಟೈಮ್ ನಲ್ಲಿ ಒಂದು ಸಕ್ಸಸ್ಫುಲ್ ಲೈಫ್ ಜರ್ನಿ ನಾನು ನೋಡಿದೆ. ಅದಾದ್ಮೇಲೆ ಎಂಟರ್ ಆಗಿದ್ದು ಒಂದು ಫ್ಯಾಮಿಲಿ ಲೈಫ್ ಗೆ ಎಂಟರ್ ಆದಾಗ ನನ್ ಕ್ವಶನ್ ಬರ್ತಾ ಇದ್ದು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಬಟ್ ವಂಡರ್ಫುಲ್ ಥಿಂಗ್, ನಮ್ಮ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ವುಮೆನ್ಸ್ ಗೆ 100% ಸೂಟ್ ಆಗುವಂತ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಟೈಮಿಂಗ್ಸ್. ಸೊ ಈ ಒಂದು ಫ್ಲೆಕ್ಸಿಬಿಲಿಟಿ ಟೈಮಿಂಗ್ಸ್ ನಾನ್ ಅಡಾಪ್ಟ್ ಮಾಡ್ಕೊಂಡು ಎರಡನ್ನೂ ಕೂಡ ವಿನ್ ವಿನ್ ಆಗಿ ಮೋದಿ ಕೇರ್ ಅಲ್ಲಿ ಇವತ್ತು ಸಕ್ಸಸ್ಫುಲ್ ವುಮೆನ್ ಎಂಟರ್ಪ್ರಿನರ್ ಆಗಿದ್ದೀನಿ. ಸೊ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೊಂಡು ಮೋದಿ ಕೇರ್ ಅಲ್ಲೂ ಕೂಡ ತುಂಬಾ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗಿದೆ. ಅಂಡ್ more than 5 lakhs ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ಅಂಡ್ ಮೈ ಫೋಕಸ್ ಇಸ್ ಟು ಪ್ರೊಡ್ಯೂಸ್ more and more women entrepreneurs in ಮೋದಿ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಿಶೋರಿ ಅವರೇ. ಮುಂದೆ ಬರ್ತಕ್ಕಂತಹ ಟ್ರೈನರ್ ನಾರ್ಮಲ್ ಟ್ರೈನರ್ ಅಲ್ಲ, ಅವರು ಕಾರ್ಪೊರೇಟ್ ಟ್ರೈನರ್, ಮೈಸೂರು ಟೈಗರ್ ಅಂತೇಳಿ ಪ್ರಖ್ಯಾತ ಆದಂತ ವ್ಯಕ್ತಿ. ಅವರು ಮಾತನ್ನ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಮನಸ್ಸನ್ನ ತಣಿತಕ್ಕಂತಹ ಒಂದು ಅದ್ಭುತವಾದಂತ ಒಂದು ವಾಗ್ಜರಿ ಅವ್ರದ್ದು. ತುಂಬಾ ಪ್ರಖ್ಯಾತ ಲೀಡರ್, ನ್ಯಾಷನಲ್ ಟ್ರೈನರ್. ಸೊ ಈ ಒಂದು ಬಿಸ್ನೆಸ್ ಮುಖಾಂತರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಉನ್ನತ ಹುದ್ದೆನಲ್ಲಿ ಇದ್ರು. ಅದನ್ನ ರಿಸೈನ್ ಮಾಡಿ ಅತಿ ದೊಡ್ಡ ವಿಷಯ ಹಿಡ್ಕೊಂಡು ಮೋದಿ ಕೇರ್ ಅಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿ, ಇತ್ತೀಚೆಗೆ ಕೊರೋನಾ ಟೈಮ್ ಅಲ್ಲಿ ತುಂಬಾ ಟೈಟ್ ಲಾಕ್ ಡೌನ್ ಇದ್ದಾಗ ಸೊ ಒಂದು GBD ಅನ್ನೋ ಒಂದು ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಪ್ರಖ್ಯಾತ ಆದಂತ ಒಂದು ಸ್ಪೆಷಲ್ ಲೀಡರ್. ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಪ್ರಶಾಂತ್ ಕುಮಾರ್. ಸ್ನೇಹಿತರೆ, ಜೀವನದಲ್ಲಿ ಅವಕಾಶ ಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲರೂ ಅನ್ಸ್ಕೊತಾ ಇರ್ತಾರೆ. ನಾನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಇರುವಾಗ ಹೊರಗಡೆ ಬಂದು ಏನಾದ್ರು ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಅವಕಾಶಗಳು ಎಷ್ಟೊಂದು ಇದ್ರೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ತುಂಬಾ ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ನಮ್ಮ ದೇಶದ ಕಂಪನಿ ಮೋದಿ ಕೇರ್ ತುಂಬಾ ಅತಿ ವೇಗವಾಗಿ ಬೆಳೀತಾ ಇದೆ ಸ್ನೇಹಿತರೆ. ಎಷ್ಟೊಂದು ಕಂಪನಿ ಹತ್ರನೂ ಪ್ರಾಡಕ್ಟ್ಸ್ ಇರುತ್ತೆ, ಪ್ಲಾನ್ ಇರುತ್ತೆ, ಸಪೋರ್ಟ್ ಇದೆ ಅಂತ ಹೇಳ್ತಾರೆ, ಲೀಡರ್ಸ್ ಚೆನ್ನಾಗಿದೆ ಅಂತಂತಾರೆ. ಎಲ್ಲ ಕಂಪ್ನಿಲೂ ಅವ್ರವ್ರು ಹೊಗಳ್ಕೊಳ್ಳೋದು ಸಾಮಾನ್ಯ ಆಗಿರುತ್ತೆ. ಬಟ್ ನಾನು ಹೇಳ್ತೀನಿ, ವೈ ಮೋದಿ ಕೇರ್ ಇಸ್ ದಿ ಬೆಸ್ಟ್ ಅಂತ. ಯುನೋ ವೈ? ಬಿಕಾಸ್ ನಮ್ಮ ಹತ್ರ ಸಮೀರ್ ಮೋದಿ ಸರ್ ಇದ್ದಾರೆ. ಅವರ ಆಲೋಚನೆ, ಅವರ ಒಂದು ಆಟಿಟ್ಯೂಡ್, ಅವರ ಒಂದು ಮನೋಭಾವ, ಅವರ ಒಂದು ಹುಚ್ಚುತನ, ಜನರ ಜೀವನನ ಬದಲಾಯಿಸಬೇಕು, ಆಜಾದಿ ಕೊಡಿಸ್ಬೇಕು ಅನ್ನೋ ಒಂದು ಹುಚ್ಚುತನ ಇದೆಯಲ್ಲ, ಈ ಹುಚ್ಚುತನ ಒಂದು ಕಂಪನಿನ ಭಿನ್ನವಾಗಿ ಮಾಡೋದಕ್ಕೆ ಸಾಕಷ್ಟು ಪುರಾವೆಗಳನ್ನ ಕೊಟ್ಟಿದೆ ಸ್ನೇಹಿತರೆ. ಸ್ನಾನ ಮಾಡಿಕೊಂಡು, ಹಲ್ಲು ಉಜ್ಕೊಂಡು, ಬಟ್ಟೆ ಒಗೆದುಕೊಂಡು
ಜೀವನ ಚೇಂಜ್ ಮಾಡ್ಬೋದು ಅಂತ ಅನ್ನೋದಾದ್ರೆ ದಟ್ ಇಸ್ ಮೋದಿ ಕೇರ್. ಅದಕ್ಕೇನೆ ಮೋದಿ ಕೇರ್ ಇಸ್ ದ ಬೆಸ್ಟ್ ಅಂತೀನಿ. ತಲೆ ಕೆಡ್ಸ್ಕೋಬೇಡಿ, ಯೋಚನೆ ಮಾಡಬೇಡಿ. ಕಮ್ ಆನ್ ಬೋರ್ಡ್, ವಿ ವಿಲ್ ವರ್ಕ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಸೊ ನೆಕ್ಸ್ಟ್ ಬರ್ತಕ್ಕಂಥವ್ರು ನಮ್ಮ ಮೋದಿ ಕೇರ್ನ ಮಾಣಿಕ್ಯ ಅಂತ ಹೇಳ್ಬೋದು. ಈ ವ್ಯಕ್ತಿನ ಪರಿಚಯ ಮಾಡಿಸ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎನಿ ಟೈಮ್ ಚಾಲೆಂಜಿಂಗ್ ಲೀಡರ್, ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಕೇವಲ 1200 ರೂಪಾಯಿಗೆ ಒಂದು ಆರ್ಡಿನರಿ ಹೋಟೆಲ್ ನಲ್ಲಿ ಇವರು ವೇಟರ್ ಆಗಿದ್ರು. ಬಟ್ ಇವರ ಮೆಂಟಾಲಿಟಿ ತುಂಬಾ ಬದಲಾಯಿಸ್ಕೊಂಡ್ರು. ಎಲ್ಲಾ ತರ ಟ್ರೈನಿಂಗ್ ಅಟೆಂಡ್ ಆದ್ರು. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಯಾವ ತರ ಪ್ರಖ್ಯಾತರಾಗಿದ್ದಾರೆ ಅಂತ ಹೇಳಿದ್ರೆ, ಸೌತ್ ಇಂಡಿಯಾದ ಮೊದಲನೇ ಸೂಪರ್ ಲಕ್ಸುರಿ ಜಾಗ್ವಾರ್ ಕಾರ್ ಅಚೀವರ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಮನೆಗೋನರ್ ಆಗಿದ್ದಾರೆ. ಅಂಡ್ ಯೂಟ್ಯೂಬ್ ಪರ್ಸನಾಲಿಟಿ ಅಂಡ್ ತುಂಬಾ ಪ್ರಖ್ಯಾತ ಟ್ರೈನರ್ ಕೂಡ ಆಗಿದ್ದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡೋಣ. ಲೆಟ್ ಅಸ್ ಇನ್ವೈಟ್ ಆನ್ ದಿ ವರ್ಚುವಲ್ ಸ್ಕ್ರೀನ್ ಗಣೇಶ್ ದೇವಾಡಿಗ ಅಂಡ್ ರಚನಾ ಗಣೇಶ್. ಎಸ್, ಥ್ಯಾಂಕ್ ಯು ಸರ್. ಸೊ ನನ್ನ ಹೆಸರು ಗಣೇಶ್ ದೇವಾಡಿಗ ಅಂತ. ಸೊ ನಾನು ಈ ಹೋಟೆಲ್ ವರ್ಕರ್ ಆಗಿದ್ದಾಗ ಮೋದಿ ಕೇರ್ ಸಿಕ್ತು. ಮೋದಿ ಕೇರ್ ಸಿಕ್ಕಾಗ ನನ್ಗೆ ಅರ್ಥ ಆಗಿದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಜನ ಅಚೀವ್ ಮಾಡಿದ್ರೆ ನನ್ನ ಹತ್ರನೂ ಅಚೀವ್ ಮಾಡಕ್ ಆಗುತ್ತೆ ಅಂತ ಅರ್ಥ ಆಯ್ತು. ಸೊ ಮೋದಿ ಕೇರ್ ನೋಡಿದಾಗ ಪ್ರತಿಯೊಬ್ಬರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಲಕ್ಷಾಂತರ ರೂಪಾಯಿ ಇನ್ಕಮ್ ಇದೆ ಅಂತ ಫಸ್ಟ್ ಕಾಣಿಸುತ್ತೆ. ಅದಾದ ನಂತರ ನನಗೂ ಬೇಕಂತ ಅನ್ಸುತ್ತೆ. ಅದಕ್ಕೆ ಎರಡಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನನ್ಗೂ ಅದ್ರಲ್ಲಿ ನನ್ನ ಕೈಲೂ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನನ್ಗೆ ಯಾವಾಗ ನನ್ನ ಕೈಲೂ ಇದಾಗುತ್ತೆ, ನಾನು ಮಾಡಬಲ್ಲೆ ಅಂತ ನನ್ಗೆ ಯಾವಾಗ ನನ್ನ ಬಗ್ಗೆ ನನ್ಗೆ ಬಿಲೀಫ್ ಬಂತೋ, ನನ್ನಲ್ಲಿ ನನ್ಗೆ ಕಾನ್ಫಿಡೆನ್ಸ್ ಯಾವಾಗ ಬಂತೋ, ನಾನು ನಂಬಿದೆ ನನ್ನ ಹತ್ರ ಇದು ಸಾಧ್ಯ ಇದೆ, ಅವರೆಲ್ಲ ಮಾಡಿದ್ದಾರೆ, ನನ್ನ ಹತ್ರ ಯಾಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡೆ. ಸಿಸ್ಟಮಿಗೆ ನಾನು ಎಜುಕೇಶನ್ ಇಲ್ಲ, ಅದು ಸಿಸ್ಟಮಿಗೆ ಗೊತ್ತಾಗಲ್ಲ. ನಾನು ಹೋಟೆಲ್ ವರ್ಕರ್, ಅದು ಸಿಸ್ಟಮಿಗೆ ಬೇಕಾಗಿಲ್ಲ. ನಾನು ವರ್ಕ್ ಮಾಡ್ಬೇಕು, ಬಿಸ್ನೆಸ್ ತರಬೇಕು, ಅದನ್ನ ತಂದೆ. ಸೊ ನಾನು ನಂಬಿದ್ದೀನಿ 1 ಲಕ್ಷ ತರಬೇಕು ಅಂತ 1 ಲಕ್ಷ ತಗೊಂಡೆ. 10 ಲಕ್ಷ ತಗೋಬೇಕು ಅನ್ಕೊಂಡೆ, ತಗೊಂಡೆ. ಜಾಗೋರ್ ತಗೋಬೇಕಂತ ಅನ್ಕೊಂಡೆ. ಅಂಡ್ ಅದ್ರ ಜೊತೆಗೆ ನಾನು ನಂಬಿದ್ದೀನಿ, ಅದಕ್ಕೆ ನಂಗೆ ಸಿಕ್ಕಿದೆ. ಸೊ ನೀವು ನಂಬಿದ್ರೆ 1 ಲಕ್ಷ ಸಿಗುತ್ತೆ ಅಂತ ನಂಬಿ ನಿಮ್ಗೂ ಸಿಗುತ್ತೆ. ಆಲ್ ದ ಬೆಸ್ಟ್, ಗೋ ಮಿಲಿಯನಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ನನ್ನ ಲೈಫಿನ ಸಕ್ಸಸ್ ಸೀಕ್ರೆಟ್ ಏನಂತಂದ್ರೆ, ಗಣೇಶ್ ಏನ್ ಹೇಳ್ತಾರೋ ಅದಕ್ಕೆ ನಾನು ಸಾಥ್ ಕೊಟ್ಟಿದ್ದು. ಸೊ ಅವರಿಗೆ ನಾನು ಫ್ಯಾಮಿಲಿ ಕಮಿಟ್ಮೆಂಟ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚನಾ ಅಂಡ್ ಗಣೇಶ್. ಈಗ ತುಂಬಾ ಕಪಲ್ಗಳು ಬಂದು ಹೋಗ್ತಾ ಇದ್ದಾರೆ. ಇವರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಕಪಲ್ಗಳು ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದಾಗ ಯಾವ ತರ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, 1+1 = 2 ಅಲ್ಲ, ಅದು 11 ಆಗಿರುತ್ತೆ. ಈಗಾಗ್ಲೇ ಪ್ರೂವ್ ಮಾಡಿದ್ದಾರೆ. ಸೊ ರಚನಾ ಅವ್ರು ಹೇಳಿದ್ರು, ಏನು ಗಣೇಶ್ ಅವರು ಮಾಡ್ತಾ ಇದಾರೆ ಅದಕ್ಕೆ ಕಂಪ್ಲೀಟ್ ನಾನು ಸಾಥ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದೇನೆ ದಂಪತಿಗಳು ಇನ್ವಾಲ್ವ್ಮೆಂಟ್ ಆಗ್ತಕ್ಕಂತ ಒಂದು ಶಕ್ತಿ, ಡಿಯರ್ ಲೀಡರ್ಸ್. ಅದೇ ತರ ಫ್ರೆಂಡ್ಸ್, ನೆಕ್ಸ್ಟ್ ಬರ್ತಕ್ಕಂತಹ ಲೀಡರ್ ನ ಕರೀಲಿಕ್ಕೆ ತುಂಬಾ ಒಂದು ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವರು ಮೋದಿ ಕೇರ್ ನ ಹೆಮ್ಮೆಯ ನಾಯಕ. ಆಲ್ ಓವರ್ ಇಂಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂತಹ ವ್ಯಕ್ತಿ. ಇವರ ಒಂದು ಸ್ಪೆಷಲ್ ಟೈಟಲ್ ಏನು ಅಂತ ಹೇಳಿದ್ರೆ, ಫುಟ್ಪಾತ್ ಟು ಪೋರ್ಷೆ ಕಾರ್ ಅಚೀವರ್. ಸೊ ಒಂದು ಬರೀ ಕಾಲಿನ ಫಕೀರ ಅಲ್ಲಿಂದ ಪೋರ್ಷೆ ಕಾರ್ನ ಸಾಧನೆ ಮಾಡಿರ್ತಕ್ಕಂತಹ ಸ್ಪೆಷಲ್ ಲೀಡರ್. ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತಾರೆ, ಯೂತ್ ಐಕಾನ್ ಅಂತ ಹೇಳ್ಬೋದು. ತುಂಬಾ ವೈಬ್ರೆಂಟ್ ಲೀಡರ್. ಇವರ ಟ್ರೈನಿಂಗ್ ಎಷ್ಟು ಪ್ರಖ್ಯಾತ ಆಗಿದೆ ಅಂತ ಹೇಳಿದ್ರೆ, ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಡಿಮಾಂಡ್ ಇದೆ ಇವರಿಗೆ. ಯೂಟ್ಯೂಬ್ ಅಲ್ಲಿ ತುಂಬಾ ಸಾಕಷ್ಟು ವಿಡಿಯೋಗಳನ್ನ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಮೋಸ್ಟ್ ಲವಬಲ್ ಅಂಡ್ ಡೈನಾಮಿಕ್ ಲೀಡರ್ ಸಂತೋಷ್ ಶೆಟ್ಟಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಇವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ನೈಸ್ ಇಂಟ್ರಡಕ್ಷನ್. ಎಸ್ ಸ್ನೇಹಿತರೆ, ಹೊರಗಡೆ ಸಾಕಷ್ಟು ಎಜುಕೇಶನ್ ಮುಗಿಸ್ಕೊಂಡು ಜೀವನ ನಡೆಸೋದಕ್ಕೋಸ್ಕರ ಬಹಳಷ್ಟು ಒದ್ದಾಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಸಿಕ್ಕಂತ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಸಿಕ್ಕಿರುವಂತ ಲೈಫ್ ಚೇಂಜಿಂಗ್ ಎಜುಕೇಶನ್. ಇಲ್ಲಿ ಗೆದ್ದಂತ ವ್ಯಕ್ತಿಗಳು ಪ್ರತಿಯೊಬ್ರು ಕೂಡ ತಮ್ಮ ಅನುಭವವನ್ನ ದಾರಿ ಕೊಡ್ತಾ ಇದ್ರು. ಜಗತ್ತಿನಲ್ಲಿ ಅತ್ಯಂತ ಒಂದು ದೊಡ್ಡದಾದಂತ ಯೂನಿವರ್ಸಿಟಿ ಅಂತ ಹೇಳೋದಿದ್ರೆ ಅದು ಮೋದಿ ಕೇರ್ ಟ್ರೈನಿಂಗ್ ಎಜುಕೇಶನ್ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಿಕ್ಕಿರುವಂತ ಎಜುಕೇಶನ್ಸ್ ನ ಬಳಸ್ಕೊಂಡು ಅದನ್ನ ಫೀಲ್ಡ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದಕ್ಕೆ ಇವತ್ತು ಲೈಫ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಈ ಒಂದು ಅದ್ಭುತವಾದಂತ ಎಜುಕೇಶನ್ಸ್ ಗೆದ್ದಂತ ವ್ಯಕ್ತಿಗಳು ತಮ್ಮ ಸಕ್ಸಸ್ ಸ್ಟೋರೀಸ್ ನ ಶೇರ್ ಮಾಡ್ಕೊಂಡಾಗ ಸಾಮಾನ್ಯ ವ್ಯಕ್ತಿಗಳು ಈ ಒಂದು ಬಿಸ್ನೆಸ್ ಮೂಲಕ ಗೆಲ್ಬಹುದು ಅಂಡ್ ಸಾಮಾನ್ಯರನ್ನು ಕೂಡ ಗೆಲ್ಸಬಹುದು ಅನ್ನುವಂಥದ್ದು ಕನ್ಫರ್ಮ್ ಆಯ್ತು. ಆ ಎಜುಕೇಶನ್ಸ್ ನ ನಾನ್ ತಗೊಂಡೆ, ಅಳವಡಿಸ್ಕೊಂಡು ನನ್ನ ಜೊತೆ ಬಂದಂತ ವ್ಯಕ್ತಿಗಳಿಗೆ ಹೇಳ್ಕೊಡ್ತಾ ಹೋದ್ವಿ. ಅಂಡ್ ಇವತ್ತು ಲೈಫ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಲ್ಯಾಕ್ಸ್ ಟುಗೆದರ್ ಸುಮಾರು 19 ಲಕ್ಷ ಇನ್ಕಮ್ ಅನ್ನು ಅರ್ನ್ ಮಾಡ್ತಾ ಇದ್ದೀನಿ. ಓಡಾಡೋದಕ್ಕೆ ಫಾರ್ಷೆ ಕಾರ್ ಇದೆ. 16 ದೇಶಗಳನ್ನ ಸುತ್ತಾಡಿದೀನಿ. ಸಾವಿರಾರು ಜನಗಳ ಲೈಫ್ ಅನ್ನ ಚೇಂಜ್ ಮಾಡಿದೀವಿ. ಅಂಡ್ ಕೋಟ್ಯಾಂತರ ಜನಗಳ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ನಾವು ಹೊರಟು ನಿಂತಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅದ್ಭುತವಾದಂತ ಅವಕಾಶಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂತು. ಮುಂದೆ ಹೋಗೋಣ ಸ್ನೇಹಿತರೆ. ಮುಂದೆ ಬರ್ತಕ್ಕಂತಹ ದಂಪತಿಗಳು, ಅವರಲ್ಲೂ ತುಂಬಾ ವಿಶೇಷವಾದಂತಹ ಒಂದು ಸಾಧನೆ ಇದೆ. ಏನು ಅಂತ ಹೇಳಿದ್ರೆ, ಇವ್ರಿಗೆ ಒಂದು ಸ್ಪೆಷಲ್ ಟೈಟಲ್ ಕೂಡ ಇದೆ. ಅದೇನೊಂದು ರೂರಲ್ ಸೂಪರ್ ಸ್ಟಾರ್. ಒಂದ್ ಕಾಲದಲ್ಲಿ ಸಿಟಿನಲ್ಲಿ ಬಿಸ್ನೆಸ್ ಮಾಡೋದೇ ತುಂಬಾ ಕಷ್ಟ ಇತ್ತು. ಆ ಟೈಮಲ್ಲಿ ಪ್ರಾಡಕ್ಟ್ ಬಹಳ ಕಷ್ಟ ಇತ್ತು. ಸಿಕ್ಕಾಬಟ್ಟೆ ಪ್ರಾಡಕ್ಟ್ ಬಹಳ ಕಡಿಮೆ ಇದ್ವು. ಆ ಟೈಮಲ್ಲಿ ನೆಗೆಟಿವಿಟಿ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು.
ಆ ಒಂದು ಕಠಿಣ ಪರಿಸ್ಥಿತಿನಲ್ಲಿ ಹಳ್ಳಿಗಳಲ್ಲೂ ಕೂಡ ಬಿಸ್ನೆಸ್ ಅನ್ನು ಮಾಡಬಹುದು ಅಂತೇಳಿ ನಾರ್ತ್ ಕರ್ನಾಟಕದಲ್ಲಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಸಿಕ್ಕಾಪಟ್ಟೆ ನೆಗೆಟಿವ್ ಎದುರಿಸ್ತಾರೆ, ಚಾಲೆಂಜಸ್ ಅನ್ನ ಎದುರಿಸಿ ಅತಿ ದೊಡ್ಡ ಸಾಧನೆ ಮಾಡಿ ಸ್ಪೆಷಲ್ GBD ಅಂತ ಆಗ್ತಾರೆ. ಇವ್ರು GBD ಆದಾಗ್ಲಿಂದ ನೆಕ್ಸ್ಟ್ ಇವ್ರನ್ನ ಇನ್ಸ್ಪಿರೇಷನ್ ಹಿಡ್ಕೊಂಡು ಸಾಕಷ್ಟು ಜನ GBDಗಳಾಗ್ತಾರೆ. ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಹೊಂದಿದ್ದು ತುಂಬಾ ಬೆಸ್ಟ್ ಟ್ರೈನರ್ ಕೂಡ ಆಗಿದ್ದಾರೆ. ಗಂಡ ಹೆಂಡತಿ ತುಂಬಾ ಕೋಆರ್ಡಿನೇಷನ್ ಅಲ್ಲಿ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ. ಸೊ ರಶ್ಮಿ ಮೇಡಮ್ ಅಂಡ್ ರವಿ ಕುಲಕರ್ಣಿ ಅವ್ರನ್ನ ವಿಶೇಷವಾಗಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಮೋದಿಕೇರ್ನ ಮಾಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಖುಷಿಯಿಂದ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ನನಗೆ ಈ ಮೋದಿಕೇರ್ನ ಇಷ್ಟ ಆಗಿದ್ದು ಗುಣಮಟ್ಟದ ವಸ್ತುಗಳು, ಅಂತಾರಾಷ್ಟ್ರೀಯ ಗುಣಮಟ್ಟ. ಜೊತೆಗೆ ಎರಡನೇದು ಯುವಕರಿಗೆ ಅವಕಾಶ ಕೊಟ್ಟು ಯುವಕರನ್ನು ಕೂಡ ಶ್ರೀಮಂತರು ಮಾಡ್ಬೋದು ಅಂತೇಳಿ ನಾನು ಸಾಕಷ್ಟು ಜನಕ್ಕೆ ಯುವಕರಿಗೆ ಅವಕಾಶ ಕೊಟ್ಟಿದ್ದೀನಿ. ಇವತ್ತು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ನನ್ನ ಗುರಿ ಇರೋದೇನಂದ್ರೆ ಪ್ರತಿ ಹಳ್ಳಿಗೂ ಕೂಡ ಹೋಗ್ಬೇಕು, ಯುವಕರಿಗೆ ಇದನ್ನ ಅರ್ಥ ಮಾಡಿಸ್ಬೇಕು, ಹಳ್ಳಿನ ಅಭಿವೃದ್ಧಿ ಮಾಡಿ ಹಳ್ಳಿಯಲ್ಲಿರ್ತಕ್ಕಂಥ ಯುವಕರನ್ನ ಶ್ರೀಮಂತರ ಮಾಡಿ ನನ್ನ ದೇಶ ಶ್ರೀಮಂತ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ಥ್ಯಾಂಕ್ ಯು ಮೋದಿಕೇರ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಅನ್ನಿಸ್ತಾ ಇದೆ ಇವತ್ತು ಮೋದಿಕೇರಲ್ಲಿ ಇರೋದಕ್ಕೆ. ಇದು ಏನಿಲ್ಲ, ಒಂದೇ ಕೆಲಸ, ಇವ್ರ ಜೊತೆಗೆ ಸಪೋರ್ಟ್ ಮಾಡಿದ್ಕೆ ಇವತ್ತು ಇಷ್ಟೆಲ್ಲ ತಗೋತಾ ಇದೀವಿ. ಫಾರಿನ್ ಟ್ರಿಪ್ ಆಗಿರ್ಬೋದು, ಒಳ್ಳೆ ಆದಾಯ ಆಗಿರ್ಬೋದು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಾಗಿರ್ಬೋದು, ಇದೆಲ್ಲ ತಗೋತಾ ಇರೋದು ಮೋದಿಕೇರಿಂದ ಅಂತ ಹೇಳಿ ಹೆಮ್ಮೆ ಅನಿಸ್ತಾ ಇದೆ. ಅಪ್ಲೈನ್ಗೆ ಸಮೀರ್ ಸರ್ಗೆ ಯಾವಾಗೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅಕ್ಕ ಅಂಡ್ ರವಿ ಕುಲಕರ್ಣಿ ಅವರೇ. ಮುಂದೆ ಒಂದು ಮಿರಾಕಲ್ ಲೀಡರ್ ಬರ್ತಾ ಇದ್ದಾರೆ. ಇವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ ಇವರಿಗೆ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ಓದಿದ್ದು ಕೇವಲ 6ನೇ ಕ್ಲಾಸ್ ವರೆಗೂ ಮಾತ್ರ. ಕೂಲಿ ಮಾಡ್ತಾ ಇದ್ರು ಬೆಂಗಳೂರಲ್ಲಿ. ಬಂದಿದ್ದು ಬೇಸಿಕಲಿ ತಮಿಳ್ನಾಡು ಬೇಸಿಕಲಿ, ಬಟ್ ಬೆಂಗಳೂರಿಗೆ ಬಂದು ತುಂಬಾ ವರ್ಷ ಆಯ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಇವರು. ತುಂಬಾ ಹೋರಾಟ ಮಾಡ್ತಾರೆ, ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೂ ಸಕ್ಸಸ್ ಸಿಗಲ್ಲ. ಸಿಕ್ಕಿರ್ತಕ್ಕಂಥ ಮೋದಿಕೇರು ಅವಾಗ ಇವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರ್ತಿರಲ್ಲ. ಮೊದಲು ಮಾತುಗಳು ಇವರಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇರುತ್ತೆ. ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗಿ ಇವರು ತುಂಬಾ ದೊಡ್ಡ ಸಾಧನೆ ಮಾಡಿ ಇವತ್ತು ಮನೆ ಕಟ್ಟಿದ್ದಾರೆ, ತುಂಬಾ ಫಾನ್ ಟ್ರಿಪ್ ಎಂಜಾಯ್ ಮಾಡಿದ್ದಾರೆ. ಒಂದು ಬ್ರಿಲಿಯಂಟ್ ಐಡಿಯಾ ಕೊಟ್ಟರು ಮ್ಯಾನೇಜ್ಮೆಂಟ್ ಗೆ. ಹಾಗಾಗಿ ತುಂಬಾ ಜನ ಕಾರ್ ತಗೊಳ್ಳಿಕ್ಕೆ ಕೂಡ ಇವರು ಕಾರಣ ಆಗಿದ್ದಾರೆ. ಸ್ಪೆಷಲ್ GBD ಕೊರೋನಾ ಟೈಮ್ ಅಲ್ಲಿ. ಸೊ ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಅವರ್ ನಟರಾಜ್ ಸರ್. ನಮಸ್ಕಾರ. ನಾನು ಜಾಸ್ತಿ ಓದಿಲ್ಲ, ಜಾಸ್ತಿ ಬ್ಯಾಕ್ ಗ್ರೌಂಡ್ ಇಲ್ಲ, ಆದ್ರೆ ಜಾಸ್ತಿ ಕನಸಿತ್ತು. ಚಿಕ್ಕ ವಯಸ್ಸಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು 1 ವರ್ಷ ಒಂದು ಮಾತು ಮಾತಾಡಕ್ ಆಯ್ತಾ ಇರ್ಲಿಲ್ಲ. ಇವತ್ತು ಮೋದಿಕೇರ್ ಬಗ್ಗೆ ಮಾತಾಡಿ ಆಲ್ ಓವರ್ ಇಂಡಿಯಾ ನಾನು ಟ್ರೈನರ್ ಆಗಿದ್ದೀನಿ. ಒಳ್ಳೆ ಇನ್ಕಮ್ ತಗೋತಾ ಇದ್ದೀನಿ. 3 ಕಾರ್ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ. 17 ಸಾಲ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದೀನಿ. ಟೋಟಲ್ ಆರೋಗ್ಯ ಪಡ್ಕೊಂಡಿದ್ದೀನಿ. ಇಷ್ಟೆಲ್ಲ ನನ್ನ ಲೈಫ್ ಚೇಂಜ್ ಆಗಿರೋದಕ್ಕೆ ಕಾರಣ ಮೋದಿಕೇರ್ ಬಿಸ್ನೆಸ್ ಬಂದ ಮೇಲೆ. ಇಲ್ಲಿ ಟ್ರೈನಿಂಗ್ ಸಿಸ್ಟಮ್, ಇಲ್ಲಿ ಟೀಮ್ ವರ್ಕ್, ಕರ್ನಾಟಕ ಲೀಡರ್ಸ್ ಎಲ್ಲ ಸಪೋರ್ಟ್ ಇಂದ ಆಗಿರೋದು. ಥ್ಯಾಂಕ್ಸ್ ಟು ಮೋದಿಕೇರ್. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಸರ್. ನೆಕ್ಸ್ಟ್ ಬರ್ತಕ್ಕಂತಹ ಸ್ಪೀಕರ್ ಅವರು ಕೇವಲ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳ್ಬೋದು. ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಟೀಮ್ ವರ್ಕಿಗೆನೆ ಒಂದು ಆನೆ ಬಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ನಾವು ಜೇನ್ಗೂಡ್ ತರ ಟೀಮ್ ಕಟ್ಟಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಲೀಡರ್, ಟ್ರೆಂಡ್ ಸೆಟರ್, ಯೂತ್ ಐಕಾನ್, ವೈಬ್ರೆಂಟ್, ನ್ಯಾಷನಲ್ ಲೆವೆಲ್ ಟ್ರೈನರ್. ತುಂಬಾ ದೊಡ್ಡ ಟೀಮಿನ ಹುಟ್ಟಿಗೆ ಕಾರಣ ಆಗಿ ಎಷ್ಟೋ ಸಾವಿರಾರು ಜನ ಯೂತ್ ಗಳಿಗೆ ಆಪರ್ಚುನಿಟಿ ಕೊಟ್ಟು ಅವ್ರನ್ನ ಎಂಟರ್ಪ್ರಿನರ್ ಆಗಿ ರೆಡಿ ಮಾಡಿ ತುಂಬಾ ದೊಡ್ಡ ಟ್ರೈನರ್ ಆಗಿ ರೆಡಿ ಮಾಡತಕ್ಕಂತಹ ಮೋಸ್ಟ್ ಪ್ರಖ್ಯಾತ ಲೀಡರ್. ಈಗಾಗಲೇ ಯೂಟ್ಯೂಬ್ ಅಲ್ಲಿ ತುಂಬಾ ಪ್ರಸಿದ್ಧ ಆಗಿರ್ತಕ್ಕಂತಹ ಪ್ರೀಮಿಯರ್ ಶೋ ನಡೆಸಿ ದೊಡ್ಡ ಲೀಡರ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದಾರೆ. ಎಜುಕೇಶನ್ ಅನ್ನ ಸಾಕಷ್ಟು ದಾರಿ ಎರಿತಾ ಇದ್ದಾರೆ. ಸೊ ಲೆಟ್ ಅಸ್ ಇನ್ವೈಟ್ ಆನ್ ದಿ ವರ್ಚುವಲ್ ಸ್ಕ್ರೀನ್ ಅವರ್ ಪಾಪ್ಯುಲರ್ ಲೀಡರ್ ಮಂಜುನಾಥ್ ಶೆಟ್ಟಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್ ಶೆಟ್ಟಿ ಅಂತ. ಮೋದಿಕೇರ್ಗೆ ಬರಕ್ಕಿಂತ ಮುಂಚೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಹೋಟೆಲ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಕೊರಿಯರ್ ಬಾಯ್ ಆಗಿ. ಎಲ್ಲೂ ನನ್ನ ಕನಸು ಮಾಡ್ಕೊಳಕ್ ಆಗ್ತಿಲ್ಲ. ಈ ಒಂದು ಅವಕಾಶದಲ್ಲಿ ನನ್ಗೆ ತುಂಬಾನೇ ಖುಷಿಯಾಗಿರೋದು ನಮ್ಮ ಕಂಪನಿ ಓನರ್ ಸಮೀರ್ ಮೋದಿ ಸರ್ ಅವರ ಒಂದು ಕನಸು ಭಾರತ ದೇಶಕ್ಕೆ ಆರ್ಥಿಕ ಮತ್ತು ಆರೋಗ್ಯವಂತ ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕಂತ ಬಿಟ್ಟು ನಾವು ಕೂಡ ಆ ನಿಟ್ಟಿನಲ್ಲಿ ಕೈ ಜೋಡಿಸಿದೀವಿ. ಈ ಬಿಸ್ನೆಸ್ ನ ಅದೇ ತರ ಬಿಲ್ಡ್ ಮಾಡ್ತಾನೆ ಬಂದಿವಿ. ನಮ್ಮ ದೇಶದ ಹಣ ನಮ್ಮ ದೇಶದಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ ಈ ಬಿಸ್ನೆಸ್ ಅನ್ನ ಹರ್ ಘರ್ ಮೋದಿಕೇರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ ಈ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಿದ್ವಿ. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಲೈಫ್ ಅಲ್ಲಿ ಒಬ್ಬ ಆರ್ಡಿನರಿ ಆಗಿದಂತ ಒಬ್ಬ ವ್ಯಕ್ತಿಗೆ ನನ್ನ ಲೈಫ್ ಅಲ್ಲಿ ಇವತ್ತು ಸಾಕಷ್ಟು ದೊಡ್ಡ ಬದಲಾವಣೆ ಆಗಿದೆ. ಇವತ್ತು 3 ಕಾರಿಗೆ ಓನರ್ ಆಗಿದ್ದೀವಿ. ಲಕ್ಸುರಿ BMW ಕಾರ್ ನ ಡ್ರೈವ್ ಮಾಡ್ತಿದ್ದೀವಿ. ಸುಮಾರು 14ಕ್ಕೂ ಹೆಚ್ಚು ವಿದೇಶ ಪ್ರಯಾಣವನ್ನು ಮುಗಿಸಿದೀವಿ. ಲಕ್ಸುರಿ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ. ಲೈಫ್ ಸ್ಟೈಲ್ ಇನ್ಕಮ್ ಅನ್ನು ಅರ್ನ್ ಮಾಡ್ತಿದ್ದೀವಿ. ನಮ್ ಜೊತೆಗೆ ಬಂದ ವ್ಯಕ್ತಿಗಳಿಗೆ ಮೋದಿಕೇರ್ ಮುಖಾಂತರ ಮರ್ಸಿಡೆಸ್ ಬೆನ್ಸ್, ಜಾಗ್ವಾರ್, ಆಡಿ ಮತ್ತು ಫಾರ್ಷೆ ಕಾರ್ ಓಡಾಡೋ ತರ ಮಾಡ್ಲಿಕ್ಕೆ ನಮ್ಮ ಅಪ್ಲೈನ್ ಲೀಡರ್ಸ್ ಗಳು ಅಂಡ್ ಎಲ್ಲ ಒಂದು ಟೀಮ್ ವರ್ಕ್ಗಳು ಕಾರಣವಾಗಿದೆ. ಸೊ ನನ್ನ ಅಚೀವ್ಮೆಂಟ್ ನ ಮೈನ್ ಸೀಕ್ರೆಟ್ ಬಂದ್ಬಿಟ್ಟು ಹಾರ್ಡ್ ವರ್ಕ್, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋದು, ಸವಾಲುಗಳನ್ನ ಚಾಲೆಂಜ್ ಆಗಿ ಫೇಸ್ ಮಾಡಿರ್ತಕ್ಕಂಥದ್ದು ಎಲ್ಲದೂ ಕೂಡ ರೀಸನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಂಜು. ಸೊ ಫ್ರೆಂಡ್ಸ್, ಈಗ ಮೋಸ್ಟ್ ಎಕ್ಸೈಟಿಂಗ್ ಮೂಮೆಂಟ್. ನೆಕ್ಸ್ಟ್ ಬರ್ತಕ್ಕಂಥ ಲೀಡರು
ಅವರು ಯಾವ ತರ ಅಂತ ಹೇಳಿದ್ರೆ ನೆಗೆಟಿವ್ ಇರುವ ಜನಗಳಿಗೆ ಅಥವಾ ಹಲವಾರು ಸಮಸ್ಯೆಗಳಿಗೆ ಸಿಂಹ ಸ್ವಪ್ನ ಅಂತ ಹೇಳ್ಬೋದು. ಹುಟ್ಟಿದ್ದು ಆರ್ಡಿನರಿ ಒಂದು ಗೌರಿಪಾಳ್ಯ ಅನ್ನೋ ಸ್ಲಮ್ ಅಲ್ಲಿ, ಬಟ್ ಇವತ್ತು ಮಲ್ಟಿ ಮಿಲಿಯನರ್ ಆಗಿದ್ದಾರೆ, ಕನ್ನಡದ ಕೋಟ್ಯಾಧಿಪತಿನಿ ಅಂತ ಹೇಳ್ಬೋದು. ಈ ವ್ಯಕ್ತಿ ಆಲ್ ಓವರ್ ಇಂಡಿಯಾದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಎಂಟೈರ್ ಮೋದಿ ಕೇರ್ ಇಂಡಿಯಾಗೆ ಪಿಲ್ಲರ್ ಅಂತ ಹೇಳ್ಬೋದು. ನಮ್ಮ ಸಮೀರ್ ಮೋದಿ ಸರ್, ಕೆ ಮೋದಿ ಸರ್, ಅವರು ಕೂಡ ಹೆಮ್ಮೆ ಪಡ್ತಕ್ಕಂತ ಅಪರೂಪದ ಸಾಧನೆ ಮಾಡಿದ್ದಾರೆ. ಅವರ ಒಂದು ಮನೆಗೆ ಗೃಹ ಪ್ರವೇಶಕ್ಕೆ ನಮ್ಮ ಕೆ ಮೋದಿ ಸರ್, ಸಮೀರ್ ಸರ್ ತಂದೆ ಕೂಡ ಬಂದಿದ್ರು. ಸೊ ಇವರು ತುಂಬಾ ದೊಡ್ಡ ಟೀಮಿನ ಹುಟ್ಟಿ ಕಾರಣ ಆಗಿದ್ದಾರೆ. ಕರ್ನಾಟಕ ಇಂಡಿಯಾದಲ್ಲಿ ಮಿರಾಕಲ್ ಆಗ್ಲಿಕ್ಕೆ ದೊಡ್ಡ ಒಂದು ಫೌಂಡೇಶನ್ ಕೊಟ್ಟಿದ್ದಾರೆ ನಮ್ಮೆಲ್ಲರೂ ಕೂಡ. ಇವ್ರು ಸ್ಟೇಜಿಗೆ ಬರ್ತಾ ಇದ್ರೆ ಸಾವಿರಾರು ಜನಗಳು ವಿಷಲ್ ಹೊಡೆದು ಇವ್ರನ್ನ ಸ್ವಾಗತ ಕೋರ್ತಾರೆ ಅಂತ ಒಂದು ಸ್ಪೆಷಲ್ ಕಪಲ್ ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ನಮ್ಮ ಶಾಲಿನಿ ಮತ್ತು ಚಂದ್ರಶೇಖರ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಡಿಸೆಂಬರ್ಗೆ 1000 ಮಿಲಿಯನೇರ್ಸ್ ಅಂತ ಹೋಗ್ತಾ ಇದೀವಿ. ದಿಸ್ ದ ಬಿಗ್ ಒಂದು ಸ್ಟೆಪ್. ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ಮಿರಾಕಲ್ ಮಾಡ್ಬೇಕು ಅಂತ ಓಕೆ ಹೊರಟಿರ್ತಕ್ಕಂತ ಹೆಜ್ಜೆ ಇಟ್ಟಿರ್ತಕ್ಕಂತ ಒಂದು ಟೈಮ್. ನಾನು ಹೇಳ್ಬೇಕಂತಾದ್ರೆ ಒಂದು ಸಾಮಾನ್ಯ ಆರ್ಟಿಸ್ಟ್ ಆಗಿ ಬಂದಂತ ವ್ಯಕ್ತಿ ಓಕೆ ಇವತ್ತು ಈ ಬಿಸ್ನೆಸ್ ಇಂದ ಪ್ರತಿ ಒಂದನ್ನು ಕೂಡ ನನ್ನ ಲೈಫ್ ಅಲ್ಲಿ ಏನೆಲ್ಲ ಬೇಕು ಓಕೆ ಅದೆಲ್ಲ ಕೂಡ ಪಡೆದಿದ್ದೀನಿ. ಇನ್ನೂ ಒಂದು ನಾನು ಹೇಳಕ್ ಇಷ್ಟಪಡೋದಂದ್ರೆ ಮೋದಿ ಕೇರ್ ಯಾಕೆ ಮಾಡ್ಬೇಕಂದ್ರೆ ಒಂದು ಟೈಮ್ ಇದೆ ಕೋಟಿ ಹಾಕಿ ಲಕ್ಷ ಮಾಡೋದು, ಬಟ್ ಯಾರಿಗಾದ್ರೂ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಾಧಿಪತಿಗಳು ಆಗ್ಬೇಕು ಅಂತಂದ್ರೆ ದಟ್ ಈಸ್ ಮೋದಿ ಕೇರ್ ಮಾತ್ರ. ಓಕೆ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಗೋ ರಾಕ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಂದ್ರೆ ನನ್ಗೆ ಇಲ್ಲಿ ಬಂದಾಗ ಗೊತ್ತಾಯ್ತು ಡ್ರೀಮ್ ಬೇಕೇ ಬೇಕು ಅಂತ. ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಬೇಕು ಅಂದ್ರೆ ಅಲ್ಲಿ ಡ್ರೀಮ್ ಇರ್ಲೇಬೇಕು. ಫಸ್ಟ್ ನನ್ ಡ್ರೀಮ್ ಇದ್ದಿದ್ದು ಮನೆ ಸಿಕ್ತು. 1.5 ಕೋಟಿ ಮನೆ ತಗೊಂಡ್ವಿ. ಕಾರ್ ಇತ್ತು, ಫಾರ್ಚುನರ್ ಕಾರ್ ಕೊಡ್ಸಿದಾರೆ. ನೆಕ್ಸ್ಟ್ ಇನ್ನು ದೊಡ್ಡ ಅಂದ್ರೆ ಅಷ್ಟಕ್ಕೆ ನಿಲ್ಲಲ್ಲ ಕನ್ಸು, ಇನ್ನು ದೊಡ್ಡದಾಗ್ತಾ ಹೋಗಿರುತ್ತೆ. ಈಗ ನೆಕ್ಸ್ಟ್ ಕನ್ಸು ಸ್ಟಾರ್ಟ್ ಆಗಿದೆ. 5 ಕೋಟಿ ಮನೆ ಬೇಕು, 1 ಕೋಟಿ ಕಾರ್ ಬೇಕು ಅಂತ ಇಬ್ರು ಸೇರ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಇದಕ್ಕೆಲ್ಲ ಸಾಧ್ಯ ಆಗಿದ್ದು ನಮ್ಮ ಸಮೀರ್ ಸರ್, ಕೆ ಸರ್ ಇಂದ. ಮತ್ತೆ ಒಳ್ಳೆ ಪ್ಲಾನ್ ತಂದಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಂಡಿದೀವಿ. ಬಟ್ ಪ್ರತಿಯೊಬ್ರು ಹೇಳೋದಷ್ಟೇ, ಫ್ಯಾಮಿಲಿ ಕಮಿಟ್ಮೆಂಟ್ ಕೊಡಿ, ಎಲ್ಲ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಟು ಆಲ್. ಥ್ಯಾಂಕ್ಸ್ ಟು ಸಮೀರ್ ಮೋದಿ. ಥ್ಯಾಂಕ್ ಯು ಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶಾಲಿನಿ ಅಂಡ್ ಚಂದ್ರು. ಸೊ ಮುಂದೆ ಬರ್ತಕ್ಕಂತಹ ಸ್ಪೆಷಲ್ ಲೀಡರ್ ಅವರು ನನ್ನ ತಮ್ಮ. ಈ ವ್ಯಕ್ತಿಯ ವಿಶೇಷ ಏನು ಅಂತ ಹೇಳಿದ್ರೆ ತುಂಬಾ ಟೈಟಲ್ಗಳಿದೆ. ಹೃದಯವಂತ ನಾಯಕ, ಹ್ಯಾಪಿನೆಸ್ ಗುರು ಅಂತಾನೆ ಹೇಳ್ಬೋದು, ಸಂಬಂಧಗಳನ್ನ ಬೆಸೆಯುವಂತ ನಾಯಕ, ಟ್ರೈನಿಂಗ್ ಅಟೆಂಡ್ ಆಗಿ ಟ್ರೈನಿಂಗ್ ನ ಅಳವಡಿಸ್ಕೊಂಡು ಅತಿ ದೊಡ್ಡ ಸಿಸ್ಟಮ್ ಅನ್ನ ಹುಟ್ಟಾಕಿ, ಅದು ಹೆಲ್ತ್ ವರ್ಕ್ಶಾಪ್ ಆಗಿರ್ಬೋದು, ದೊಡ್ಡ ಟ್ರೈನಿಂಗ್ ಗಳನ್ನ ಹುಟ್ಟಾಕಿ ಇವತ್ತು ತುಂಬಾ ಸಾವಿರಾರು ಲೀಡರ್ಗಳ ಒಂದು ಎಜುಕೇಶನ್, ಅವರ ಒಂದು ವ್ಯಕ್ತಿತ್ವ ವಿಕಸನ ಹರಳಲಿಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ, ಹೈಲಿ ಎಥಿಕಲ್ ಪರ್ಸನ್. ಸೊ ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ವಿಜಯ್ ಡಿಜಿ. ನಮಸ್ತೆ ಎಲ್ರಿಗೂ. ಎಸ್ ಫ್ರೆಂಡ್ಸ್, ತುಂಬಾ ಸಿಂಪಲ್. ನನ್ನ ಸೀಕ್ರೆಟ್ ಈ ಬಿಸ್ನೆಸ್ ಅಲ್ಲಿ ವೆರಿ ಸಿಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದ್ರೆ ಮೋದಿ ಕೇರ್ ಅಲ್ಲೇ ಇರ್ತಕ್ಕಂಥ ಕೇರ್, ಮೋದಿ ಕೇರ್. ಎಸ್, ದ ಸೀಕ್ರೆಟ್ ಈಸ್ ವೆರಿ ಸಿಂಪಲ್. ನಾನು ನನ್ನ ಮೇಲೆ ಕೇರ್ ತಗೋಬೇಕು, ನನ್ನ ಫ್ಯಾಮಿಲಿಯವ್ರನ್ನ ಕೇರ್ ತಗೋಬೇಕು, ನನ್ನ ಸುತ್ತಮುತ್ತಲ ಇರ್ತಕ್ಕಂಥವ್ರಿಗೆ ಕೇರ್ ತಗೋಬೇಕು. ನಾನು ಹೆಚ್ಚು ಕೇರ್ ತಗೊಂಡಷ್ಟು ನಾನಿಲ್ಲಿ ಗಳಿಸ್ತಾ ಹೋಗ್ತೀನಿ. ಯಾರಿಗೆ ಏನೇನು ಅವಶ್ಯಕತೆ ಇದೆ, ಯಾವ್ಯಾವ್ದೆಲ್ಲ ಬೇಕಿದೆ, ಆರೋಗ್ಯದ ಅವಶ್ಯಕತೆ ಇದೆ ಜನಗಳಿಗೆ, ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಐಶ್ವರ್ಯದ ಅವಶ್ಯಕತೆ ಇದೆ. ಅವರಿಗೆ ಅವಶ್ಯಕತೆನ ಫುಲ್ಫಿಲ್ ಮಾಡ್ತಾ ನನಗೆ ಬೇಕಾಗಿರ್ತಕ್ಕಂಥ ಸಕ್ಸಸ್ ಸಿಗ್ತಾ ಹೋಗಿದೆ ಫ್ರೆಂಡ್ಸ್. ಎಸ್, ದಿಸ್ ಇಸ್ ಮೈ ಸೀಕ್ರೆಟ್. ನಾವ್ ಎಷ್ಟು ಜನಗಳಿಗೆ ಕೇರ್ ಮಾಡ್ತೀವಿ, ಎಷ್ಟು ಜನಗಳಿಗೆ ಈ ಜ್ಞಾನದ ಅರಿವನ್ನ ಮೂಡಿಸ್ತೀವಿ, ನಮ್ಮ ಅವಕಾಶನ ತೋರಿಸ್ತೀವಿ, ನಮ್ಮ ಮೋದಿ ಕೇರ್ ಇರ್ತಕ್ಕಂಥ ಎಲ್ಲದನ್ನೂ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲದನ್ನೂ ಕೊಡ್ತಕ್ಕಂಥ ಶಕ್ತಿ ಮೋದಿ ಕೇರ್ಗಿದೆ. ಅದು ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಬಾಂಧವ್ಯ ಇರ್ಬೋದು, ಎಲ್ಲದನ್ನೂ ಕೊಡ್ತಾ ಹೋಗೋಣ. ಯಾರು ಹೆಚ್ಚು ಕೊಟ್ಟಿದ್ದಾರೆ ಅವರಿಗೆ ಹೆಚ್ಚು ಹಣ ಬಂದಿದೆ. ಎಸ್, ದಿಸ್ ಈಸ್ ಅವರ್ ಸೀಕ್ರೆಟ್. ದಿಸ್ ಇಸ್ ಮೈ ಸೀಕ್ರೆಟ್ ಟು. ಇದು ನಮ್ಮ ಸಮೀರ್ ಮೋದಿಯ ಮಿಷನ್. ಕೇರ್ ಮಾಡಿ, ಸಂಪಾದನೆ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ವಿಜಯ್. ನಾನು ಇವ್ರ ಬ್ರದರ್ ಆಗಿದ್ಕೊಂಡು ನಾವು ಬಿಸ್ನೆಸ್ ಅನ್ನ ಜೊತೆನಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಹತ್ರ 22 ವರ್ಷ ಅನುಭವ ಆಗಿದೆ. ಆರಂಭದಲ್ಲಿ ತುಂಬಾ ಹೋರಾಟ ಮಾಡಿದ್ವಿ. ಆ ಟೈಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ರಾಡಕ್ಟ್ ಸಕ್ಸಸ್ ಸ್ಟೋರಿ ಯಾವುದೂ ಇರ್ಲಿಲ್ಲ. ಆದ್ರೆ ನಾವುಗಳು ಡ್ರೈವ್ ಆಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ವಿಷನ್ಗೆ. ಸಮೀರ್ ಸರ್ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಆ ಒಂದು ವಿಷನ್ ಅನ್ನ ಶೇರ್ ಮಾಡ್ತಾ ಇದ್ರು. ಮುಂದೆ ಯಾವ ತರ ಇರುತ್ತೆ ಈ ಬಿಸ್ನೆಸ್ ಅಂತ ಹೇಳಿ ಅವ್ರು ಯಾವತ್ತೂ ಹೇಳ್ತಾ ಇದ್ರು. ಮೋದಿ ಕೇರ್ ಬಿಸ್ನೆಸ್ ಅನ್ನ ನೀವು ನಿಮ್ಮ ದೃಷ್ಟಿಕೋನದಿಂದ ನೋಡ್ಬೇಡಿ, ನನ್ನ ದೃಷ್ಟಿಕೋನದಿಂದ ನೋಡಿ ಅಂತ ಹೇಳ್ತಾ ಇದ್ರು. ಅವ್ರ ದೃಷ್ಟಿಕೋನದಲ್ಲಿ ತುಂಬಾ ದೊಡ್ಡ ವಿಷನ್ ಇತ್ತು.
ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತರ್ತೀನಿ ನಾನು ಅಂತೇಳಿ ಮನೆ ಮನೆಗೂ ಆಜಾದಿ ಕೊಡಿಸ್ತೀನಿ ಅಂತ ಒಂದು ವಿಷನ್ ಇಟ್ಕೊಂಡಿದ್ರು. ಈ ಕಂಪ್ನಿ ಮೋದಿ ಕೇರ್ ನ ಸ್ವದೇಶಿ ಕಂಪ್ನಿನ ಫಾರ್ಚೂನ್ 500 ಕಂಪ್ನಿಗೆ ತಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ರು. ಪಿನ್ ಇಂದ ಕಾರುವರೆಗೂ 4000 ಪ್ರಾಡಕ್ಟ್ ಬರುತ್ತೆ ಈ ಒಂದು ಪ್ರಾಡಕ್ಟ್ ಈ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಈ ವಿಷನ್ ನಮಗೆ ಡ್ರೈವ್ ಆಯ್ತು. ಆ ವಿಷನ್ ಇಟ್ಕೊಂಡಿದ್ಕೆ ಇವತ್ತು ನಾನು ನಮ್ಮ ಬ್ರದರ್ ತುಂಬಾ ದೊಡ್ಡ ಸಾಧನೆ ಮಾಡಿದೀವಿ. ನಾನು ಕೂಡ MBA ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. ಸಮೀರ್ ಮೋದಿ ಅಡ್ವೈಸರಿ ಕೌನ್ಸಿಲ್ ನ ಪ್ರೆಸ್ಟೀಜಿಯಸ್ ಮೆಂಬರ್ ಕೂಡ ನಾನು ಆಗಿದ್ದೀನಿ. ನನಗೆ ಟ್ರೈನರ್ ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ಯಾಷನ್ ನನಗೆ. ಇವತ್ತು ಸುಮಾರು ಆಲ್ ಓವರ್ ಇಂಡಿಯಾದಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಒಂದು ಕನ್ಸಲ್ಟೆಂಟ್ ಜನಗಳಿಗೆ ನಾನು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ಸ್ ಟು ಮೋದಿ ಕೇರ್, ಥ್ಯಾಂಕ್ಸ್ ಟು ಮೈ ಗಾಡ್ ಫಾದರ್ ಅಂಡ್ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಲೀಡರ್ ನೀನಾ ಮೇಡಮ್, ಫಿಲಿಪ್ ಸರ್ ಅವರಿಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಪ್ರೋಗ್ರಾಮಿನ ಆಲ್ಮೋಸ್ಟ್ ಹತ್ರ ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇದ್ದೀವಿ. ಆದ್ರೆ ತುಂಬಾ ಇಂಪಾರ್ಟೆಂಟ್, ಇನ್ನು ಮುಗುದಿಲ್ಲ. ಈಗಲೇನೆ ಇರೋದು ರೋಚಕ ಕ್ಷಣಗಳು ಈಗ ಆರಂಭ ಆಗ್ತಾ ಇದೆ. ಸೊ ಮೋಸ್ಟ್ ಎಕ್ಸೈಟಿಂಗ್ ಮೂಮೆಂಟ್ ಇವಾಗ. ಯಾಕೆ ಅಂತ ಹೇಳಿದ್ರೆ ಈಗ ಬರ್ತಕ್ಕಂಥವ್ರು ದಿಗ್ಗಜರು, ಅತಿರಥ ಮಹಾರಥರು ಬರ್ತಾ ಇದ್ದಾರೆ. ಸೊ ನ್ಯಾಷನಲ್ ಮೆಂಟರ್ ಬರ್ತಕ್ಕಂತ ಒಂದು ಸಮಯ. ಕೊನೆಯಲ್ಲಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಇದೆ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್ ಅಂಡ್ ಈ ಪ್ರೋಗ್ರಾಮ್ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಮ್ಮ ಗಾಡ್ ಫಾದರ್, ನಮ್ಮ ಗಾಡ್ ಮದರ್ ನ ಕರಿತಕ್ಕಂತ ಸಮಯ. ಸೊ ಕೀ ಮೆಂಟರ್, ನ್ಯಾಷನಲ್ ಮೆಂಟರ್, ಲಕ್ಷಾಂತರ ಜನಗಳನ್ನ ಅವರು ಮೆಂಟರ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಬ್ಯಾಕ್ ಗ್ರೌಂಡ್ ಇತ್ತು. ಹಸ್ಬೆಂಡ್ HAL ಅಲ್ಲಿ ಒಂದು ಚೀಫ್ ಇಂಜಿನಿಯರ್ ಆಗಿದ್ರು. 80 ಜನ ಇಂಜಿನಿಯರ್ ಅವ್ರ ಕೆಳಗೆ ವರ್ಕ್ ಮಾಡ್ತಾ ಇದ್ರು. ಮೇಡಮ್ ಅವ್ರು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು. ಸೊ ಮೇಡಮ್ ಸರ್ವಿಸ್ಗೆ ಹೆಸರುವಾಸಿ ಆದಂತವ್ರು. ಮಾನವೀಯ ಗುಣಗಳನ್ನ, ಹ್ಯುಮ್ಯಾನಿಟಿನ ಅವರು ಆ ಗುಣಗಳನ್ನ ಮೇಳೈಸ್ಕೊಂಡಿರ್ತಕ್ಕಂತಹ ವಂಡರ್ಫುಲ್ ಲೇಡಿ. ಅಂಡ್ ಹಸ್ಬೆಂಡ್ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಆಲ್ ಓವರ್ ಇಂಡಿಯಾದಲ್ಲಿ ಪ್ರಖ್ಯಾತ ಆದಂತಹ ಒಂದು ಟ್ರೈನರ್. ಲಕ್ಷಾಂತರ ಜನಗಳ ಒಂದು ಟೀಮ್ ಅನ್ನ ಕಟ್ಟಿ ತುಂಬಾ ಪ್ರಖ್ಯಾತರಾಗಿದ್ದಾರೆ. ನಮ್ಗಳಿಗೆ ನಮ್ಮ ಬ್ರದರ್ಸ್ ಫ್ಯಾಮಿಲಿ ಎಂಟೈರ್ ಕರ್ನಾಟಕ ಮೋದಿ ಕೇರ್ ದೊಡ್ಡ ಒಂದು ರೆವಲ್ಯೂಷನ್ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು, ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಲವಬಲ್ ಡೈನಾಮಿಕ್ ಒಂದು ಕಪಲ್ ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಇನ್ವೈಟ್ ಡಾಕ್ಟರ್ ಫಿಲಿಪ್ ಸಿಂಗ್ ಅಂಡ್ ನೀನಾ ಮೇಡಮ್ ನ ಇನ್ವೈಟ್ ಮಾಡ್ತಾ ಇದೀವಿ. ಇವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಲ್ಲಿಸಿರ್ತಕ್ಕಂಥ ವಿಶೇಷವಾದ ಸಾಧನೆಗೆ ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಕ್ಕೋಸ್ಕರ ಫಾರಿನ್ ಯೂನಿವರ್ಸಿಟಿಯಿಂದ ಗೌರವಾನ್ವಿತ ಡಾಕ್ಟರೇಟ್ ಕೂಡ ಇವರಿಗೆ ಸಿಕ್ಕಿದೆ. ಸೊ ಓವರ್ ಟು ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್. Hi, do you want to change your life? I am Dr. Philip Singh. After having worked 15 years in HAL as the crew chief of the Advanced Light Helicopter project, life never changed. Then I came across this life-changing opportunity called Modi Care, and life changed. Now we have job freedom, time freedom, and financial freedom. Along with us, hundreds have become millionaires. We are on a mission to create 1,000 millionaires in Karnataka this year. If you want to change your life and become a millionaire, get in touch with the person who showed you this, and we will be ready to take you on the path of success. I welcome all of you to this wonderful business opportunity where dreams are fulfilled. ನೀವು ಎಲ್ಲಿ ಇದ್ದೀರಾ ಡಸ್ ನಾಟ್ ಮ್ಯಾಟರ್. ನೀವು ಎಲ್ಲಿ ಹೋಗ್ಬೇಕು ಅದು ತುಂಬಾ ಮುಖ್ಯ. ನಿಮ್ಗೆ ಡ್ರೀಮ್ ಇದ ಫುಲ್ಫಿಲ್ ಮಾಡ್ಬೇಕಾ, ನಿಮ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಲೈಫ್ ಕೊಡ್ಬೇಕಾ, then definitely Modi Care is the answer. ಬೇರೆ ಏನು ಇಲ್ಲ, just Modi Care. ಈಗ ಮಿಷನ್ 1000 millionaires ಪ್ರೋಗ್ರಾಮ್ ನಿಮ್ಗೋಸ್ಕರನೇ ಬಂದಿದೆ. ಸೊ ಕೈ ಜೋಡಿಸಿ and we will all take you to the top and help you and change life of thousands of people. Welcome to Modi Care. Thank you so much, Dr. Philip Singh sir and Neena madam. Great experience. ಈಗ ಸ್ನೇಹಿತರೆ, ಹೋಲ್ಡ್ ಯುವರ್ ಬ್ರೆತ್. ಈಗ ಈ ಒಂದು ಇಂಡಸ್ಟ್ರಿನ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಟೈಕೂನ್ ನ ಕರಿತಕ್ಕಂತ ಒಂದು ಸಮಯ. ಲಿವಿಂಗ್ ಲೆಜೆಂಡರಿ ಅಂತಾನೆ ಹೇಳ್ಬೋದು. ಬರೀ ಮೋದಿ ಕೇರ್ ಅಲ್ಲಿ ಅಷ್ಟೇ ಅಲ್ಲ, ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಲೇಡಿ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಅಂಡ್ ಇವರ ಒಂದು ಟ್ರೈನಿಂಗ್ ಕೊಡುವ ರೀತಿ ಆಗಿರ್ಬೋದು, ಇವರು ಒಂದು ಸಾಧನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಮೇರು ಪರ್ವತ ಒಂದು ಹೈಟ್ ಅನ್ನು ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಮೋದಿ ಕೇರ್ ನಲ್ಲಿ ಉನ್ನತ ಒಂದು ಶಿಖರನ ಹೇರಿ ನಂಬರ್ 1 ಸ್ಥಾನಕ್ಕೆ ರೀಚ್ ಆಗಿರ್ತಕ್ಕಂಥವ್ರು ಐರನ್ ಲೇಡಿ. ಅಂಡ್ ಇವರ ವಿಶೇಷಗಳು ತುಂಬಾ ಇದೆ. ತುಂಬಾ ಹೈಲಿ ಕ್ವಾಲಿಫೈಡ್. ಇವ್ರ ಹಸ್ಬೆಂಡ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು. ಈ ಬಿಸ್ನೆಸ್ ಅಲ್ಲಿ ಕಳೆದ 25 ವರ್ಷದಿಂದ ಈ ಬಿಸ್ನೆಸ್ ಅನ್ನ ಮಾಡಿ ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡಿ ಒಂದು ತುಂಬಾ ದೊಡ್ಡ ಎಜುಕೇಶನ್ ಅನ್ನ ಉಣಬಡಿಸಿದ್ದಾರೆ. ಇವರೊಂದು ಯೂಟ್ಯೂಬ್ ಮುಖಾಂತರ ತುಂಬಾ ಪ್ರಸಿದ್ಧರಾಗಿದ್ದಾರೆ. ಸೊ ಡಿಜಿಟಲ್ ಇಂಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ.
ಸೊ ಇವರು ಮಿಲಿಯನ್ಸ್ ಟುಗೆದರ್ ಜನಗಳಿಗೆ ಮೆಂಟರ್ ಆಗಿರ್ತಕ್ಕಂತಹ ಎಕ್ಸ್ಟ್ರಾಡಿನರಿ ವಂಡರ್ಫುಲ್ ಲೇಡಿ ಲೀಡರ್, ಒಂದು ಲೇಡೀಸ್ ಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಂಬರ್ 1 ಅರ್ನರ್ ಅಂತ ಹೇಳ್ಬೋದು. ಅಂತಹ ಸ್ಪೆಷಲ್ ಲೀಡರ್ ಒಂದು ಕಾಲದಲ್ಲಿ ಕರ್ನಾಟಕದಲ್ಲೇ ಇದ್ರು, ನಾವೆಲ್ಲರೂ ಕೂಡ ಮೆಂಟರ್ ಮಾಡ್ತಾ ಇದ್ರು. ಅವ್ರನ್ನ ಕರಿತಕ್ಕಂಥ ಸಮಯ ಈಗ. ಲೆಟ್ ಅಸ್ ಇನ್ವೈಟ್ ಆನ್ ದ ವರ್ಚುವಲ್ ಸ್ಕ್ರೀನ್ ಅವರ್ ಪ್ರೌಡ್ ಮೆಂಟರ್ ಅಂಡ್ ಗಾಡ್ ಮದರ್ ಡಾಕ್ಟರ್ ಸುರೇಖಾ ಭಾರ್ಗವ ಮೇಡಮ್. Thank you so very much, Raju, for your warm welcome, and I am really amazed. तुम लोग जो कर्नाटका में एज ए टीम कर रहे हो वो सचमुच तारीफ के काबिल है। जोरदार तालियां पूरी कर्नाटका टीम के लिए बजाना चाहूंगी। और मैं अगर अपने बारे में बताऊं, डॉक्टर सुरेखा भार्गवा हूँ, मिडिल क्लास फैमिली को बिलोंग करती थी। फादर मदर दोनों गवर्नमेंट सर्विस में थे, पर बस कहते थे बच्चा पढ़ लो तो जिंदगी बदल जाएगी। तो मैं डॉक्टर बनी, मेरी चार्टर्ड अकाउंटेंट से शादी हुई, सब कुछ बदला, शहर बदला, पर क्लास नहीं बदली। पहले भी मिडिल क्लास थे और अभी भी मिडिल क्लास ही थे, पर फिर आया जिंदगी में मोदी केयर। मिडिल क्लास लोग सपने जरा ज्यादा ही देखते हैं, हमारे पास भी सपने थे। हमने डिसाइड किया, एक टीम मिशन लिया कि खुद 1 लाख रुपया महीना कमाएंगे और अपनी टीम में 10 लोगों को 1 लाख रुपया महीना कमाने का मौका देंगे। तो बस दोस्तों, टीम मिशन में इतनी ताकत होती है, बाकी सब कुछ हिस्ट्री बनता चला गया। आज हम 8 फिगर मंथली इनकम अर्न कर रहे हैं, 3 मर्सिडीज खरीद चुके हैं, वॉल्वो कार मेरा बेटा चलाता है, 58 से ज्यादा फॉरेन ट्रिप्स एंजॉय कर चुके हैं। पर ये हमारी सबसे बड़ी एसेट नहीं है, सबसे बड़ी जो हमारी सक्सेस है वो आप लोगों में लाई करती है। हमारे जैसी ही सफलता लाखों लोग पाते चले जा रहे हैं, ये बहुत खुशी की बात है और सारा क्रेडिट टीम मिशन को जाता है। और मुझे खुशी है कि कर्नाटका में आप लोगों ने 2022 के लिए 1000 मिलियनियर्स का जो मिशन लिया है वो लाखों लोगों की जिंदगी बदलने की काबिलियत रखता है। फ्रेंड्स, इस मिशन को ओन कीजिए, इसको अपना समझिए, इसमें जिद और जुनून भर दीजिए और सारे बेसिक्स जो आपको सिखाए जा रहे हैं वो कीजिए। और जैसी सफलता हमने पाई है वैसी ही सफलता के हकदार आप बन जाएंगे। ऑल द वेरी बेस्ट टू ऑल ऑफ यू। जो आपने मिशन लिया है ये सफल हो, कामयाब हो, साकार हो, सार्थक हो, यही मेरी आप लोगों के लिए बेस्ट विशेस है। ऑल द वेरी बेस्ट। Thank you so much, Surekha madam, for sharing the wonderful experience of yours as well as the top success secrets. Thanks a lot. ಫ್ರೆಂಡ್ಸ್, ನೋಡಿದ್ರಲ್ವಾ ಇಷ್ಟೊಂದು ಜನ ಲೀಡರ್ ಗಳ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು, ಅವರ ಒಂದು ಸ್ಟೋರಿಗಳು. ಕೆಲವು ಸ್ಟೋರಿ ಯಾವ ತರ ಇದೆ ಅಂದ್ರೆ ರ್ಯಾಕ್ ಟು ರಿಚ್ ಅಂತ ಹೇಳಿ. ಸೊ ಈ ತರದ ಅಪರೂಪದ ಸಾಧನೆ ಕೇಳಿದಾಗ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಬಂದಿರ್ತದೆ, ಅದು ಸ್ವಾಮಿ ವಿವೇಕಾನಂದರ ವಾಣಿನ ನಿಮಗೆ ಅಪ್ಲೈ ಆಗೋ ತರ ಮೋದಿ ಕೇರ್ ನಲ್ಲಿ ಸಾಕಷ್ಟು ಸಲ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ಅದೇನು ಅಂತ ಹೇಳಿದ್ರೆ, ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ, ನರಕವದು. ಸೊ ಆ ತರ ಸ್ನೇಹಿತರೆ, ಮೋದಿ ಕೇರ್ ನ ಸಕ್ಸಸ್ ಸ್ಟೋರಿ ಕೇಳಿದಾಗ ನಿಮ್ಗೆ ಅನ್ಸಿರ್ತದೆ ನಮಗೂ ಕೂಡ ರಕ್ತ ಕುದಿತಾ ಇದೆ, ಏನಾದ್ರೂ ಸಾಧ್ಯ ಮಾಡ್ಬೇಕು, ಜನಗಳಿಗೆ ಅವಕಾಶ ಕೊಡ್ಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಾಗಿರ್ಬೋದು, ಆರೋಗ್ಯ ಭಾಗ್ಯ ಕೊಡೋದಾಗಿರ್ಬೋದು, ಇದೆಲ್ಲದೂ ಕೂಡ ಸಾಧ್ಯ ಮೋದಿ ಕೇರ್ ನಲ್ಲಿ. ಸೊ ಅದೇ ತರ ಈಗ ಮುಖ್ಯವಾದಂತ ಒಂದು ಇಂಪಾರ್ಟೆಂಟ್ ಅಪ್ಕಮಿಂಗ್ ಪ್ರೋಗ್ರಾಮ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಆಗಸ್ಟ್ 15ರಂದು ಸ್ವತಂತ್ರೋತ್ಸವಕ್ಕೋಸ್ಕರ ವಿಶಿಷ್ಟವಾದಂತ ಒಂದು ಪ್ರೀಮಿಯರ್ ಶೋ ನಿಮ್ಮೆಲ್ರಿಗೂ ಕೂಡ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಅದು ಮಂಜುನಾಥ್ ಶೆಟ್ಟಿ ಅವರ ಒಂದು ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಪ್ರೋಗ್ರಾಮ್ ಬರ್ತಾ ಇದೆ. ಆ ಒಂದು ಮಂಜುನಾಥ್ ಶೆಟ್ಟಿ ಅವರ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಶೇಷವಾಗಿ 9 ಜನ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ಗಳು 5 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಿದ್ದಾರೆ. ಅವರು ಭಾರತದಲ್ಲಿ ಮೋದಿ ಕೇರ್ ನ ಪಾತ್ರ ಏನು, ಯಾವ ತರ ಇಂಡಿಪೆಂಡೆನ್ಸ್ ನ ಎಂಜಾಯ್ ಮಾಡ್ತಾ ಇದೀವಿ, ಆಜಾದಿನ ಕೊಡಿಸ್ತಾ ಇದೀವಿ ಅನ್ನೋ ವಿಚಾರ ಅವರು ನಿಮಗೆ ನಿಮ್ಮೆಲ್ರಿಗೂ ಕೂಡ ಅದ್ಭುತವಾದಂತಹ ಒಂದು ಇನ್ಫಾರ್ಮೇಶನ್, ಸಕ್ಸಸ್ ಸೀಕ್ರೆಟ್, ಆಜಾದಿನ ಎಲ್ರಿಗೂ ರೀಚ್ ಮಾಡಿಸೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರು ಯಾರ್ಯಾರು ಅಂದ್ರೆ ಮಂಜುನಾಥ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಗಣೇಶ್ ದೇವಾಡಿಗ, ವೀರೇಶ್ ಕೆಬಿ, ಶ್ರೀನಿವಾಸ್ ಮೂರ್ತಿ, ದಿನಕರ್, ಮಧುಸೂದನ್ ಶೆಟ್ಟಿ, ದಿವ್ಯಾಧರ್ ಶೆಟ್ಟಿ, ಕಿಶೋರ್ ಕುಮಾರ್. ಸೊ ಫ್ರೆಂಡ್ಸ್, ಇದು ಆಗಸ್ಟ್ 15 11 ಗಂಟೆಗೆ ಟೆಲಿಕಾಸ್ಟ್ ಆಗ್ತಾ ಇದೆ ಲೈವ್ ಪ್ರೋಗ್ರಾಮು. ಸೊ ಮುಂದೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇವಾಗ, ಅದ್ರ ಜೊತೆಗೆ ಇಬ್ರು ದಿಗ್ಗಜರು ಮ್ಯಾನೇಜ್ಮೆಂಟಿನ ಮಹಾನ್ ಲೀಡರ್ಗಳನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ ಫ್ರೆಂಡ್ಸ್ ಇವಾಗ. ಸೊ ಮೊದಲನೇದಾಗಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ವೆರಿ ಸ್ಪೆಷಲ್ ಪರ್ಸನ್, ಕೇರಳನ ಹೆಡ್ ಮಾಡ್ತಾ ಇದ್ರು, ಈಗ ಸೌತ್ ಇಂಡಿಯಾನ ಹೆಡ್ ಒಂದು ಲೀಡ್ ಮಾಡ್ತಾ ಇದ್ದಾರೆ. ಪ್ರಖ್ಯಾತ ಮ್ಯಾನೇಜ್ಮೆಂಟ್ ಅಲ್ಲಿ ಆ ವ್ಯಕ್ತಿಯ ಒಂದು ಛಾಪು ಮೂಡಿರ್ತಕ್ಕಂಥ ವ್ಯಕ್ತಿ, ಅತ್ಯುತ್ತಮ ಟ್ರೈನರ್ ಕೂಡ ಹೌದು, ಮೋಸ್ಟ್ ಲವಬಲ್ ಸೌತ್ ಹೆಡ್ ರಿಜಿಲ್ ಸರ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಓವರ್ ಟು ರಿಜಿಲ್ ಸರ್. ಥ್ಯಾಂಕ್ ಯು ರಾಜು ಸರ್ ಅಂಡ್ ಗುಡ್ ಮೋದಿಕೆ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ಸೊ ಹೋಪ್ ಆಲ್ ಆರ್ ವೆರಿ ಹೆಲ್ತಿ, ಹ್ಯಾಪಿ ಅಂಡ್ ಸೇಫ್. ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇವಾಗ ನಮ್ಮ ಕರ್ನಾಟಕ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಎತ್ತರಕ್ಕೆ ಹೋಗ್ತಾ ಇದೆ, ಒಳ್ಳೆ ಬಿಸ್ನೆಸ್ ನಮಗೆ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ಆಕ್ಚುಲಿ ನೀವು
ಕರ್ನಾಟಕದಲ್ಲಿ ಇರುವ ಒಬ್ಬೊಬ್ರು ಲೀಡರ್ಸ್ ಈ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಾ. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಪ್ಯಾಷನ್ ಇದು ನೋಡುವಾಗಲೇ ನಮಗೂ ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಕಂಪನಿ ಇಸ್ ವೆರಿ ವೆರಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಹ್ಯಾವ್ ಲೀಡರ್ಸ್ ಲೈಕ್ ಯು ಆಲ್. ಇವತ್ತು ಕರ್ನಾಟಕ ನಂಬರ್ 1 ಪೊಸಿಷನ್ ನಲ್ಲಿದೆ. ಸುಮಾರು ತಿಂಗಳಿಂದ, ಸುಮಾರು 1.5 ವರ್ಷದಿಂದ ಕರ್ನಾಟಕ ನಂಬರ್ 1 ಪೊಸಿಷನ್ ನಲ್ಲೇ ಇದೆ. ಹಿಸ್ಟ್ರಿ ಯಾವ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ ಅಂದ್ರೆ, ಹೋದ ತಿಂಗಳು ಜುಲೈ ತಿಂಗಳಲ್ಲಿ ಕರ್ನಾಟಕ ಒಂದಲ್ಲ ಎರಡಲ್ಲ 30 ಕೋಟಿ ಟರ್ನ್ ಓವರ್ ತಗೊಂಡು ಬಂದಿದೆ. 30 crores ಇಸ್ ನಾಟ್ ಎ ಸ್ಮಾಲ್ ಬಿಸ್ನೆಸ್. ಕರ್ನಾಟಕ ಪಾಪ್ಯುಲೇಷನ್ ನೋಡುವಾಗ, ಕರ್ನಾಟಕ ಪೊಟೆನ್ಷಿಯಲ್ ನೋಡುವಾಗ 30 crores ಮಾತ್ರ ಅಲ್ಲ, ನಮ್ಗೆ 50 crores ಅಚೀವ್ ಮಾಡ್ಬೋದು. ಇನ್ನ ಕೆಲವೇ ತಿಂಗಳಲ್ಲಿ ಕರ್ನಾಟಕ ಇವನ್ 100 ಕೋಟಿ ತನಕ ಬಿಸ್ನೆಸ್ ಬರ್ಬೋದು. ಸೊ ಮಿಷನ್ 1000 ಮಿಲಿಯನರ್ಸ್ ಅಲ್ಲಿ ನೀವು ಫೋಕಸ್ ಮಾಡಿ, ಖಂಡಿತ ಎಲ್ಲರೂ ಸಹ ಈ ಒಂದು ಮಿಷನ್ ಮಿಲಿಯನರ್ಸ್ ಅಲ್ಲಿ ಕ್ವಾಲಿಫೈ ಆಗ್ತೀರಾ. ಸೊ ಐ ಆಮ್ ಆಲ್ಸೋ ಸೋ ಮಚ್ ಹ್ಯಾಪಿ ಅಂಡ್ ವೆರಿ ಮಚ್ ಡಿಲೈಟೆಡ್ that I am associated with such a wonderful team of Karnataka. So long way to go. This is just tip of an iceberg. 100 crores in Karnataka is quite possible when you all are there in our team. Okay. So thank you and have a safe day and have a fantastic business. Thank you. Thank you so much, Rijil sir. ಡಿಯರ್ ಫ್ರೆಂಡ್ಸ್, ಆಕ್ಚುಲಿ ಇವತ್ತಿನ ಒಂದು ಸ್ಪೆಷಲ್ ಇವೆಂಟ್ ಗೆ ನಮ್ಮ ಆರಾಧ್ಯ ದೈವ ಸಮೀರ್ ಮೋದಿ ಸರ್ ಅಂಡ್ ರಾಹುಲ್ ಶಂಕರ್ ಸರ್ ಬರ್ಬೇಕಾಗಿತ್ತು. ಆದ್ರೆ ಇಂಪಾರ್ಟೆಂಟ್ ಅವರಿಗೆ ಮೀಟಿಂಗ್ ಇರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಬೆಸ್ಟ್ ಮೋದಿ ಕೇರ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಅವ್ರು ಬಿಸಿ ಇರೋದ್ರಿಂದ ಅವ್ರನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸೊ ನಮ್ಮ ರಿಜಿಲ್ ಸರ್ ಬಂದಿದ್ದಾರೆ. ಅಂಡ್ ಇವಾಗ ಇನ್ನೊಬ್ರು ವೆರಿ ವೆರಿ ಸ್ಪೆಷಲ್ ಪರ್ಸನ್ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಅವರು ಸೌತ್ ಹೆಡ್ ಜೊತೆಗೆ ಈಸ್ಟ್ ಭಾಗದ ಹೆಡ್, ನಾರ್ತ್ ಈಸ್ಟ್ ಹೆಡ್ ಆಗಿರ್ತಕ್ಕಂಥವ್ರು, ಥಿಂಕ್ ಟ್ಯಾಂಕ್ ಅಂತ ಹೇಳ್ಬೋದು. ಸಮೀರ್ ಸರ್ಗೆ ಫೇವರೇಟ್ ವ್ಯಕ್ತಿಯವರು. ಅದೇ ತರ ಅವ್ರು ಕೊಟ್ಟಿರೋ ಟ್ರೈನಿಂಗ್ ಇಂದ ಇವತ್ತು ಲಕ್ಷಾಂತರ ಜನಗಳ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಸೊ ಲೆಟ್ ಅಸ್ ಇನ್ವೈಟ್ ಆನ್ ದಿ ವರ್ಚುವಲ್ ಸ್ಕ್ರೀನ್ ಸುಬ್ರತೋ ಸರ್. Good morning and thank you Raju ji for inviting me for the small speech. It gives me immense pleasure that I'm talking to the number 1 state in the country today. And I can say, I heard a word, I can say that when attitude meets heart, miracles happen, and that is happening in Karnataka today. I can also see one more connection, the kind of connection and the flow which from the top leadership to the last level of leadership which goes in this state is actually very encouraging, and this is what is giving a lot of results in the state. I salute all the top leadership for being so sincere and loyal to Modi Care, and also getting so many people in the system who have that belief that one day Modi Care will help them to grow, will give them financial freedom. I'm talking on behalf of Mr. Samir Modi. He was supposed to come. His heart lies in Karnataka. The first chance he gets to come to Karnataka, he will take a first flight and come to Karnataka and meet you all. So we will be soon having a big program where, if all goes well, we'll be calling Mr. Samir Modi, Mr. Rahul Shankar and Mr. Prashant Prem to come and meet you in person. And I'm sure the target which you all have taken to give financial freedom to each and every household in Karnataka is slowly getting the gear, is slowly getting the momentum, and very soon, very, very soon, Karnataka will become and remain one of the biggest contributor to the Modi Care business, to the direct selling business. Thank you so much. Thank you so much, Subrata sir, for that wonderful message to all of us. ಸ್ನೇಹಿತರೆ, ಈ ತರ ದಿಗ್ಗಜರು ಮ್ಯಾನೇಜ್ಮೆಂಟ್ ಅಲ್ಲಿ ಇರೋದ್ರಿಂದ ಅಂಡ್ ಲೀಡರ್ ಗಳ ಒಂದು ಡೆಡಿಕೇಶನ್ ಇರೋದ್ರಿಂದ ಮೋದಿ ಕೇರ್ ನಲ್ಲಿ ಯಾವ ತರ ಕಲ್ಚರ್ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಎಂಟೈರ್ ಇಂಡಿಯಾದಲ್ಲಿ ಮಿಡ್ ಸೈಜ್ ಕಾರ್ಪೊರೇಟ್ ಗಳಲ್ಲಿ ವಿಶಿಷ್ಟವಾದಂತಹ ಒಂದು ಅವಾರ್ಡ್ ಕೊಡಲಾಗುತ್ತೆ. ಆ ಅವಾರ್ಡ್ ನ ವಿಶೇಷ ಏನು ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಟು ವರ್ಕ್ ವಿತ್ ಅಂತಕ್ಕದ್ದು. ಅದರಲ್ಲಿ 2 ಸ್ಪೆಷಲ್ ಅವಾರ್ಡ್ ಬಂದಿದೆ ಮೋದಿ ಕೇರ್ಗೆ. ಅದರಲ್ಲಿ ಒಂದು ಟಾಪ್ 5 ಅವಾರ್ಡ್ ಬಂದಿದೆ FMCG ರೀಜನ್ ಅಲ್ಲಿ. ಸಾವಿರಾರು ಕಂಪನಿ ಇದಕ್ಕೆ ಟ್ರೈ ಮಾಡಿರ್ತಾರೆ. ಅದರಲ್ಲಿ ಟಾಪ್ 5ನೇ ರ್ಯಾಂಕ್ ಅಲ್ಲಿ ಬೆಸ್ಟ್ ಪ್ಲೇಸ್ ಟು ವರ್ಕ್ ವಿತ್ ಮೋದಿ ಕೇರ್ಗೆ ಆ ಅವಾರ್ಡ್ ಬಂದಿದೆ. ಅದೇ ತರ ಸೊ ಮಹಿಳೆಯರ ಒಂದು ಕ್ಯಾಟಗರಿನಲ್ಲಿ
ಟಾಪ್ 15 ಅಲ್ಲಿ ಮೋದಿ ಕೇರ್ಗೆ ಒಂದು ಸ್ಥಾನ ಸಿಕ್ಕಿದೆ. ಸೇಫ್ಟಿ ಪ್ಲೇಸ್, ಅದೇ ತರನೇ ಬೆಸ್ಟ್ ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತ ಹೇಳಿ ಒಂದು ಸ್ಪೆಷಲ್ ಅವಾರ್ಡ್ ಬಂದಿದೆ. ಅದಕ್ಕೆ ಕಾರಣ ಸೊ ನಮ್ಮ ಸಮೀರ್ ಸರ್ ಒಂದು ವಿಷನ್ ಅಂಡ್ ಎಂಟೈರ್ ಲೀಡರ್ಶಿಪ್ ಮ್ಯಾನೇಜ್ಮೆಂಟಿನ ಒಂದು ಕಾಣಿಕೆಯಿಂದಾಗಿ ಇಷ್ಟು ಅದ್ಭುತವಾದಂತಹ ಮೋದಿ ಕೇರ್ ಕೊಟ್ಟಿರೋದಕ್ಕೋಸ್ಕರ ನಮ್ಮ ಸಮೀರ್ ಮೋದಿ ಸರ್ಗೆ ನಾನು ಸೆಲೆಕ್ಟ್ ಹೇಳ್ತಾ ಇದ್ದೀನಿ ಎಲ್ಲರ ಪರವಾಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಆಲ್. ಸ್ನೇಹಿತರೆ, ನೋಡಿದ್ರಲ್ವಾ, ಇಷ್ಟು ಜನ ಲೀಡರ್ಗಳು ತಮ್ಮ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಅನ್ನ ಇಷ್ಟು ಕಡಿಮೆ ಟೈಮ್ ಅಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಈ ತರದ ಒಂದು ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ನಿಮ್ಮೆಲ್ರಿಗೂ ಕೂಡ ಸಾಕಷ್ಟು ಎಕ್ಸೈಟ್ಮೆಂಟ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವಾಗ ಏನ್ ಸುರೇಖಾ ಮೇಡಮ್ ನಿಮಗೆ ಸ್ವಲ್ಪ ಸಮಯದಲ್ಲಿ ಮಾತ್ರ ಇಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಸೀಕ್ರೆಟ್ ಹಂಚ್ಕೊಂಡಿದ್ದಾರೆ. ಅವರಿಗೆ ಇನ್ನೊಂದು ಸ್ಪೆಷಲ್ ಒಂದು ವಿಶೇಷವಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಕ್ಕಂತಹ 21ನೇ ತಾರೀಕು ಈ ತಿಂಗಳು ಶನಿವಾರ 8:50 ನಮ್ಮ ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಅವರ ಒಂದು ವಿಶೇಷವಾದಂತಹ ಒಂದು ವೆಬಿನಾರ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಮೇಡಮ್ ಒಂದು ಬ್ಲೆಸ್ಸಿಂಗ್ ಜೊತೆಗೆ ನಮ್ಮ ನೀನಾ ಮೇಡಮ್, ಫಿಲಿಪ್ ಸರ್ ಅವರ ಬ್ಲೆಸ್ಸಿಂಗ್ ಜೊತೆಗೆ ಸುರೇಖಾ ಮೇಡಮ್ ಅವರ ಒಂದು ಮೊದಲನೇ ವೆಬಿನಾರ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದೇ ರಾಜು ಡಿಜಿ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದೆ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಸ್ನೇಹಿತರೆ, ಸುರೇಖಾ ಮೇಡಮ್ ಟ್ರೈನಿಂಗ್ ಎಷ್ಟು ಪ್ರಖ್ಯಾತ ಅಂತ ಹೇಳಿದ್ರೆ ಬರೀ ಮೋದಿ ಕೇರ್ ಅಷ್ಟೇ ಅಲ್ಲ, ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ಅಟೆಂಡ್ ಆಗ್ತಾ ಹೋಗ್ತಾರೆ. ಎಂತಹ ವ್ಯಕ್ತಿಗಾದ್ರೂ, ಎಂತಹ ಬ್ಯಾಕ್ ಗ್ರೌಂಡ್ ಇರೋರ್ಗೂ ಕೂಡ ಇವರ ಒಂದು ಟ್ರೈನಿಂಗ್ ಅಂತ ಹೇಳಿದ್ರೆ ತುಂಬಾ ಒಂದು ಅದ್ಭುತವಾದಂತಹ ಒಂದು ಶಕ್ತಿ, ಮಹಾನ್ ವಿದ್ಯೆ ಪಡಿತಕ್ಕಂತ ಒಂದು ಎಕ್ಸ್ಟ್ರಾರ್ಡಿನರಿ ಲೀಡರು. ಇವರ ಟ್ರೈನಿಂಗ್ ಮುಖಾಂತರ ನೀವೆಲ್ಲರೂ ಕೂಡ ನಿಮ್ಮ ಕನ್ಸನ್ನ ಸ್ಟ್ರಾಂಗ್ ಮಾಡ್ಕೋತೀರಾ. ನೆಕ್ಸ್ಟ್ ಬರ್ತಕ್ಕಂತ ಒಂದು ನಾವು ದೊಡ್ಡ ವಿಷನ್ ಇಟ್ಕೊಂಡಿದೀವಿ. 1,000 ಲಕ್ಷಾಧಿಪತಿಗಳು, 1,000 ಮಿಲಿಯನೇರ್ಗಳನ್ನು ಸೃಷ್ಟಿ ಮಾಡ್ತಕ್ಕಂತ ಒಂದು ದೊಡ್ಡ ಕಾರ್ಯಕ್ರಮ. ಆ 1,000 ಮಿಲಿಯನೇರ್ಗಳು, ಲಕ್ಷಾಧಿಪತಿಗಳು, ಸಮೀರ್ ಸರ್ ಬರ್ತ್ಡೇ ಏನ್ ಬರ್ತಾ ಇದೆ ನೆಕ್ಸ್ಟ್ ಡಿಸೆಂಬರ್ 15ಕ್ಕೆ, ಆ ಡಿಸೆಂಬರ್ 15ಕ್ಕೆ ಆ ಒಂದು ಎಕ್ಸ್ಟ್ರಾರ್ಡಿನರಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಮ್ಮ ಜೊತೆ ಸಮೀರ್ ಸರ್ ಬರ್ತಾ ಇದ್ದಾರೆ. ಆ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೆ ಕ್ವಾಲಿಫೈಡ್ ಆಗೋದು ಯಾಕೆ, ಈ ವರ್ಷ ಅಷ್ಟೇ ಅಲ್ಲ ಮುಂದಿನ ವರ್ಷನೂ ಕೂಡ ನೀವು ಲಕ್ಷಾಧಿಪತಿಗಳು ಆಗ್ಬೋದು. ಈ ತರದ ಒಂದು ಪ್ರಾಕ್ಟಿಕಲಿ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಗೆ ಪ್ರಾಕ್ಟಿಕಲಿ ನಿಮ್ಮ ಒಂದು ಬಿಸ್ನೆಸ್ ವಿಷನ್, ನಿಮ್ಮ ಥಿಂಕಿಂಗ್ ಯಾವ ತರ ಇರಬೇಕು, ಮೈಂಡ್ ಸೆಟ್ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ನಮ್ಮ ವಂಡರ್ಫುಲ್ ಲೇಡಿ. ಸೊ ಒಂದು ಈ ಒಂದು ಬಿಸ್ನೆಸ್ ಅಲ್ಲಿ ದಿಗ್ಗಜರಾಗಿರ್ತಕ್ಕಂತಹ ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಆ ಪ್ರೋಗ್ರಾಮ್ ಡೀಟೇಲ್ಸ್ ಮತ್ತೆ ನಿಮ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ, ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀವಿ. ಸೊ ಆ ದಿನಕ್ಕೋಸ್ಕರ ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಒಂದು ಕೊನೆಯ ಒಂದು ಭಾಗಕ್ಕೆ ಬಂದಿದೀವಿ, ಇನ್ನು ಕೆಲವು ನಿಮಿಷದಲ್ಲಿ ಮುಗಿಸ್ತಾ ಇದೀವಿ. ಬಟ್ ಸ್ಟೇ ಟ್ಯೂನ್ಡ್, ಇನ್ನು ಕೂಡ ಈ ಒಂದು ಯೂಟ್ಯೂಬ್ ಒಂದು ಸೆಷನ್ ಅನ್ನ ಲೀವ್ ಆಗ್ಬೇಡಿ. ಈಗೇನ್ ಇಷ್ಟೊತ್ತು ನೋಡಿದಿರ ಸ್ನೇಹಿತರೆ, ಇಷ್ಟೆಲ್ಲ ಮೋದಿ ಕೇರ್ ನಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಲ್ಲಿನ ಲೀಡರ್ಗಳು. ಅವರು ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ಬಿಟ್ಟು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ನಾನು ಯಾವತ್ತೂ ಒಂದು ವಿಷಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ, ಅದೇನು ಅಂದ್ರೆ ಮೊದಲು ನಾವು ಸಾಧನೆ ಮಾಡೋಕ್ಕಿಂತ ಮುಂಚೆ, ಮೊದಲು ನಾವು ಆ ಒಂದು ಹಣ ಸಂಪಾದನೆ ಮಾಡೋಕ್ಕಿಂತ ಮುಂಚೆ ಸರಸ್ವತಿ ಒಲಿಸ್ಕೋಬೇಕು. ನಾವೆಲ್ಲರೂ ಮೊದಲು ಸರಸ್ವತಿ ಒಲಿಸ್ಕೊಳ್ಳೋಣ, ಅದಾದ ನಂತರ ಲಕ್ಷ್ಮಿ ಒಲಿತಾಳೆ, ಆರೋಗ್ಯನೂ ಒಲಿತದೆ, ಎಲ್ಲಾ ತರದ ಯಶಸ್ಸನ್ನು ಕೂಡ ನಾವು ಸಂಪಾದನೆ ಮಾಡ್ತೀವಿ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಬಿಸ್ನೆಸ್ ಯಾವ ತರ ಅಂದ್ರೆ ಕೊತ್ತಂಬರಿ ಸೊಪ್ಪು ಬೆಳಿತಕ್ಕಂಥ ಬಿಸ್ನೆಸ್ ಅಲ್ಲ, ಟೊಮೆಟೊ ಹಣ್ಣು ಬೆಳಿತಕ್ಕಂಥ ಬಿಸ್ನೆಸ್ ಅಲ್ಲ, ಇದು ಶ್ರೀಗಂಧ ಬೆಳೆಯೋ ಬಿಸ್ನೆಸ್, ಇದು ಅಡಿಕೆ, ತೆಂಗು, ಮಾವು ಬೆಳಿತಕ್ಕಂಥ ಬಿಸ್ನೆಸ್, ಇದು ಚಿನ್ನ, ವಜ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ, ಇದು ಕಬ್ಬಣನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟರಿ ಅಲ್ಲ. ಹಾಗಾಗಿ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಬಿಸ್ನೆಸ್ ಅಲ್ಲಿ ಬಂದಿರತಕ್ಕಂತಹ ಲೀಡರ್ಗಳು, ಕನ್ಸಲ್ಟೆಂಟ್ಗಳು ತಾಳ್ಮೆಯಿಂದ ಟ್ರೈನಿಂಗ್ ಅಟೆಂಡ್ ಆಗಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ಲಾಯಲ್ಟಿ ಪ್ರೋಗ್ರಾಮ್ ಅನ್ನ ಬಳಸ್ಕೊಂಡು ಬೇಸಿಕ್ ಅನ್ನ ಮಾಡಿ ಸತತವಾದ ಟ್ರೈನಿಂಗ್ ಅಟೆಂಡ್ ಆಗಿರೋದ್ರಿಂದ ಇವರು ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಬಿಗಿನಿಂಗ್ ಅಲ್ಲೇ ಎಲ್ಲದು ಅರ್ಥ ಆಗಲ್ಲ. ಬಿಗಿನಿಂಗ್ ಅಲ್ಲಿ ಆಕ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಕಲಿಕೆ ಇಂಪಾರ್ಟೆಂಟ್, ಪ್ರಾಡಕ್ಟ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಅದಾದ ನಂತರ ನಿಮಗೆ ಮುಂದೆ ಆಕ್ಷನ್ ಮಾಡ್ಲಿಕ್ಕೆ ನಿಮಗೆ ದಾರಿ ಸಿಗ್ತದೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ 3 ತಿಂಗಳು 6 ತಿಂಗಳು ನಿಮಗೆ ರಿಸಲ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ವಿಶ್ವಾಸ ಇಟ್ಕೊಂಡಿರಿ. ಈ ಬಿಸ್ನೆಸ್ ಅಲ್ಲಿ ಯಾರು ವರ್ಷಾನುಗಟ್ಲೆ ತಾಳ್ಮೆಯಿಂದ ಎಫರ್ಟ್ ಹಾಕಿ ಕಲ್ತಿದ್ದಾರೆ, ಆಕ್ಷನ್ ಮಾಡಿದ್ದಾರೆ, ಅವರೇ ದೊಡ್ಡ ಸಾಧನೆ ಮಾಡಿರೋದು. ಸೊ ಬಿಗಿನಿಂಗ್ ಅಲ್ಲೇನೆ ನಿಮಗೆ ಎಲ್ಲಾದ್ರೂ ಅರ್ಥ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಲ್ಲ. ಒಂದಂತೂ ನಾವು ಯಾವತ್ತು ಹೇಳ್ತಾ ಇರ್ತೀವಿ, ನಮ್ಮ ಸುರೇಖಾ ಮೇಡಮ್ ಹೇಳ್ತಾ ಇರ್ತಾರೆ, ಈ ಬಿಸ್ನೆಸ್ ನಿಮಗೆ ಅರ್ಥ ಆದ್ರೂ ಕೂಡ ಮಾಡಿ, ಅರ್ಥ ಆಗದೆ ಇದ್ರು ಕೂಡ ಮಾಡಿ, ಇಷ್ಟ ಆದ್ರೂ ಮಾಡಿ, ಇಷ್ಟ ಆಗದೆ ಇದ್ರು ಮಾಡಿ, ನಿಮ್ಮ ಹತ್ರ ಹಣ ಇದ್ರು ಮಾಡಿ, ಹಣ ಇಲ್ದೇ ಇದ್ರು ಮಾಡಿ. ಹಣ ಇಲ್ಲ ಅಂತ ಮಾಡಿದ್ರೆ ಹಣನ ಸಂಪಾದನೆ ಮಾಡ್ತೀರಾ, ನಿಮ್ಮ ಹತ್ರ ಟೈಮ್ ಇದ್ರು ಮಾಡಿ, ಟೈಮ್ ಇಲ್ದೇ ಇದ್ರು ಮಾಡಿ, ಎಲ್ಲದನ್ನು ನೀವು ಈ ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡ್ತೀರಾ ಅಂತೇಳಿ. ಹಾಗಾಗಿ ಫ್ರೆಂಡ್ಸ್, ಈ ತರದ ಒಂದು ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಅವಕಾಶ ಏನಿದೆ, ಸೊ ವೈಲ್ ಕೊರೋನಾ ಶೇಕ್ಸ್ ಇಂಡಿಯಾ, ಮೋದಿ ಕೇರ್ ಮೇಕ್ಸ್ ಇಂಡಿಯಾ ಅಂತ ಗೊತ್ತು, ಅರ್ಥ ಆಗಿದೆ ನಿಮಗೆ. ಇಷ್ಟು ಒಂದು ವಿಜೃಂಭಣೆಯ ಒಂದು ಅತಿ ದೊಡ್ಡ ಬಿಸ್ನೆಸ್ ಆಗಿ ಹೊರಹೊಮ್ಮಿರ್ತಕ್ಕಂತ ಒಂದು ಮೋದಿ ಕೇರ್ ಬಿಸ್ನೆಸ್ ಅನ್ನ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಮನೆ ಮನೆಗೂ ನಾವು ರೀಚ್ ಮಾಡಿಸ್ತಾ ಇದೀವಿ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಎಲ್ಲಾ ಸೀನಿಯರ್ ಮೋಸ್ಟ್ ಕರ್ನಾಟಕ ಲೀಡರ್ಗಳಿಗೂ ಅದೇ ತರ ಇವತ್ತೇನು ಇಷ್ಟು ಜನ 30 ಜನ ದಿಗ್ಗಜರು, ಅತಿರಥ ಮಹಾರಥ ಲೀಡರ್ಗಳು ಬಂದ್ಬಿಟ್ಟು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಇನ್ನೂ ಮಾಹಿತಿ ನಿಮಗೆ
ಯೂಟ್ಯೂಬ್ ಚಾನಲ್ಗಳಲ್ಲಿ ಸಿಗ್ತದೆ. ಅವರ ಹೆಸರನ್ನ ನೀವು ಟೈಪ್ ಮಾಡಿದಾಗ, ಲೀಡರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಇನ್ನೂ ಸಾಕಷ್ಟು ವಿಡಿಯೋಗಳು ಬರ್ತಾ ಹೋಗುತ್ತೆ. ಆ ಒಂದು ಫಿಸಿಕಲ್ ಟ್ರೈನಿಂಗ್ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರೋಗ್ರಾಮ್ ಏನ್ ಇವಾಗ ನೋಡಿದಿರ ಲೈವ್ ಪ್ರೋಗ್ರಾಮು, ಈ ವಿಡಿಯೋ ಮತ್ತೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗೋದಿಲ್ಲ ನಿಮಗೆ. ಆದ್ರೆ ಸೊ ಈ ಪ್ರೋಗ್ರಾಮು ಡಿಮಾಂಡ್ ಬಂದಿರೋದ್ರಿಂದ ಲೀಡರ್ಸ್ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾವು ಮತ್ತೆ ಈ ಪ್ರೋಗ್ರಾಮ್ ನ ರೀಟೆಲಿಕಾಸ್ಟ್ ಮಾಡ್ತಾ ಇದೀವಿ ಲೈವ್. ಇದೇ ಒಂದು ಚಾನಲ್ ಇಂದ ನಾವು ರೀಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಅದು ಯಾವತ್ತು ಅಂದ್ರೆ 11ನೇ ತಾರೀಕು ಆಗಸ್ಟ್ ಬುಧವಾರ 8:50 ಆವಾಗ ಈ ಒಂದು ಪ್ರೋಗ್ರಾಮ್ ನಿಮ್ಗೆ ಲೈವ್ ಸಿಗ್ತಾ ಇದೆ. ಸೊ ಆ ಒಂದು ಪ್ರೋಗ್ರಾಮ್ ಅನ್ನ ನೀವು ಬಳಸ್ಕೊಬಹುದು. ಸೊ ಸ್ನೇಹಿತರೆ, ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನ ನಮ್ ಜೊತೆ ಇನ್ವೆಸ್ಟ್ ಮಾಡಿದೀರಾ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ನಿಮ್ಮೆಲ್ಲರಿಗೂ ಆಜಾದಿ ಸಿಗ್ಲಿ. ಸೊ ಈ ಚಾನಲ್ ಅಲ್ಲಿ ಹಲವಾರು ಪ್ರೋಗ್ರಾಮ್ ನ ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಈ ರಾಜು ಡಿಜಿ ಯೂಟ್ಯೂಬ್ ಚಾನಲ್ ಅನ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ ಟೀಮ್ ನವರು ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ಆಜಾದಿ ಟು ಆಲ್ ಆಫ್ ಯು. ಅಂಡ್ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರೂ ಕೂಡ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಆಲ್. ಡಿಯರ್ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 10 ನಿಮಿಷ ಒಂದು ಸ್ಪೆಷಲ್ ವಿಡಿಯೋನ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಆ ಒಂದು ಸ್ಪೆಷಲ್ ವಿಡಿಯೋ ಯಾವುದು ಅಂದ್ರೆ ಕನ್ನಡದ ಪ್ರಖ್ಯಾತ ವಿಷ್ಣುವರ್ಧನ ಮೂವಿಯಿಂದ ಆ ಒಂದು ಸ್ಪೆಷಲ್ ಸಾಂಗು. ಆ ಸಾಂಗ್ ಅಲ್ಲಿ ನೀವು ಏನು ಅನುಭವಿಸ್ತೀರಾ ಅಂತ ಹೇಳಿದ್ರೆ, ಪವರ್ ಆಫ್ ಡ್ರೀಮಿಂಗ್ ಬಿಗ್ ಅಂಡ್ ಲಕ್ಸುರಿ ಲೈಫ್ ಸ್ಟೈಲ್ ದಟ್ ಯು ಕ್ಯಾನ್ ಎಂಜಾಯ್ ವಿತ್ ಮೋದಿ ಕೇರ್. ಇದೊಂದು ಅದ್ಭುತ ವಿಡಿಯೋನ ನೀವು ತುಂಬಾ ಇಷ್ಟಪಡ್ತೀರಾ ಹಾರ್ಟ್ಲಿಯಾಗಿ. ಈ ಒಂದು ಸಾಂಗ್ ಅಂಡ್ ವಿಡಿಯೋನ ನೆಕ್ಸ್ಟ್ 10 ನಿಮಿಷ ನೀವು ಎಂಜಾಯ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಒನ್ಸ್ ಅಗೈನ್. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು.